ಅಪ್ಲಿಕೇಶನ್ ಆಫ್ ಡಿಫ್ರೆನ್ಸಿಯೇಷನ್ ಕ್ಲಾಸ್ 2. ಪ್ರೀವಿಯಸ್ ಕ್ಲಾಸಲ್ಲಿ ಅರೌಂಡ್ 20 ಪ್ರಾಬ್ಲಮ್ಸ್ ಮಾಡ್ಕೊಂಡಿದ್ವಿ. ಅಷ್ಟು ಐಡಿಯಾಸ್ ಅಂತೂ ಗೊತ್ತಿರಬೇಕು. ಇವತ್ತು ಅಲ್ಲಿಂದನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ನೆಕ್ಸ್ಟ್ ಪ್ರಾಬ್ಲಮ್ ತೊಗೊಳ್ಳಿ. ಪ್ರಾಬ್ಲಮ್ ನಂಬರ್ 21. The length of the subnormal at any point x, y on y square equal to 4ax. ನೋಡಿ, ಲೆಂತ್ ಆಫ್ ಸಬ್ನಾರ್ಮಲ್, ಲೆಂತ್ ಆಫ್ ಸಬ್ ಟ್ಯಾಂಜೆಂಟ್. ಹೌದಾ, ಗೊತ್ತಿರ್ಬೇಕು ನೋಡಿ ಎರಡು ಫಾರ್ಮುಲಾ. ಸಬ್ನಾರ್ಮಲಿನ ಲೆಂತ್ನ ಯಾವಾಗಲೂ ಫಾರ್ಮುಲಾ ಏನು ಬರಿತೀವಿ ಅಂದರೆ y ಇಂಟು ಎಮ್. ನೋಡಿ, ಎಮ್ ಅಂದರೆ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಂತ ತೊಗೋಬೋದು, ಅಥವಾ dy ಬೈ ಡಿ ಎಕ್ಸ್ ಅಂತ ಹೇಳ್ಬೋದು. ಇದಾದ y ಬೈ ಎಮ್ ಬರುತ್ತೆ. ಮಾಡ್ಲಸ್ ತೊಗೊಂಡ್ಬಿಡ್ತೀವಿ, ಯಾಕಂದರೆ ಲೆಂತ್ ಅಲ್ಲ ಯಾವಾಗಲೂ ಪಾಸಿಟಿವ್ ಇರಬೇಕು ಅಂತೇಳಿ. ನೋಡಿ, ಫಾರ್ಮುಲಾ ಗೊತ್ತಿತ್ತು ಅಂದರೆ ಡೈರೆಕ್ಟಾಗಿ ಯೂಸ್ ಮಾಡ್ಕೋಬೋದು. ಅದನ್ನು ಗಿವನ್ನು y ಸ್ಕ್ವೇರ್ ಈಕ್ವಲ್ ಟು 4ax. ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ಕೊಂಡು ಬಂದರೆ 2y ಇಂಟು dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 4a, ಅಥವಾ dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 4a ಬೈ 2y ಅಲ್ಲ, ಅಂದರೆ 2a ಬೈ y. dy ಬೈ ಡಿ ಎಕ್ಸ್ ಅಂದರೆ ಸ್ಲೋಪ್ ಅಂತ ತೊಗೊತಿದ್ವಲ್ಲ, ಅದನ್ನೇ ಎಮ್ ಅಂತ ತೊಗೊತೀವಿ. ನೆಕ್ಸ್ಟ್ ಏನು ಕೇಳಿರೋದು, ಲೆಂತ್ ಆಫ್ ಸಬ್ ನಾರ್ಮಲ್. ಲೆಂತ್ ಆಫ್ ಸಬ್ ನಾರ್ಮಲ್ ಅಂದರೆ y ಇಂಟು ಎಮ್ ಬರುತ್ತೆ. y ಇಂಟು ಎಮ್ ಅಂದರೆ y ಇಂಟು 2a ಬೈ y. ಎಮ್ ಅಂದರೆ 2a ಬೈ y ಅಲ್ಲ, y ಕ್ಯಾನ್ಸಲ್ ಆಗ್ಬಿಟ್ಟು 2a ಬರುತ್ತೆ. ಅಂದರೆ ಆನ್ಸರು ಸೆಕೆಂಡ್ ಒಂದು ಬರ್ತದೆ ಅಷ್ಟೇ. ಅದು ಲೆಂತ್ ಆಫ್ ಸಬ್ ನಾರ್ಮಲ್, ಸಬ್ ಟ್ಯಾಂಜೆಂಟ್ ಗೊತ್ತಿರ್ಬೇಕು ನಮಗೆ. ಈ ಐಡಿಯಾ ಇತ್ತು ಅಂದರೆ ಎಷ್ಟೊಂದು ಕಡೆ ಯೂಸ್ ಮಾಡ್ಕೋಬೋದು. ಆಯ್ತಲ್ಲ. Next problem, 22. The tangent and the normal drawn to the curve y equal to x square minus x plus 4 at point P 1, 4 cut the x-axis at A and B respectively. If the length of the subtangent drawn to the curve at P is equal to the length of the subnormal, then the area of the triangle AB is equal in ಈಸ್ ಸ್ಕ್ವೇರ್ ಯೂನಿಟ್ಸ್ ಈಸ್ ಅಂತ ಹೇಳಿದ್ದಾರೆ. ಹೌದಾ, ನೋಡ್ಕೊಡಿ ಇಲ್ಲಿ ಫಸ್ಟು. ಏರಿಯಾ ಆಫ್ ದ ಟ್ರಯಾಂಗಲ್ ಎ ಬಿ ಪಿ ಆಗಬೇಕಂದ್ರೆ ಈಸ್. ನೋಡಿ ಫಸ್ಟು ಈ ಥರ ಹೇಗೋ ಒಂದು ಕರ್ವ್ ಇದೆ ಅಂದ್ಕೊಳ್ಳಿ. ಹೇಗೋ ಕರ್ವ್ ಕೊಟ್ಟಿದ್ದಾರೆ. ಜಸ್ಟು ಈ ಪಾಯಿಂಟ್ನ ಪಿ ಅಂತ ತೊಗೊತೀನಿ. ಪಿ ಅಂದರೆ ಏನು ಕೊಟ್ಟಿರೋದು 1, 4. ನೋಡಿ, cuts the tangent and the normal drawn to the curve cuts the x-axis at A and B ಅಂತ ಹೇಳಿದ್ದಾರೆ. ಹೌದಾ, ಇದು ಟ್ಯಾಂಜೆಂಟು, ಇದು ನಾರ್ಮಲ್ ಅಂತ ತೊಗೊತೀನಿ. cuts the x-axis at A and B. ಹೌದಾ, ನೆಕ್ಸ್ಟು if the length of the subtangent drawn to the curve at P is equal to length of the subnormal ಅಂತ ಹೇಳಿದ್ದಾರೆ. ನೋಡಿ, subtangent ಅಂತ ಹೇಳಿದ್ರೆ ಏನು, ಪ್ರೊಜೆಕ್ಷನ್ ಆಫ್ ದ ಟ್ಯಾಂಜೆಂಟ್ ಆನ್ ಎಕ್ಸ್ ಆಕ್ಸಿಸ್ಗೆ ಸಬ್ ಟ್ಯಾಂಜೆಂಟ್ ಅಂತ ಹೇಳ್ತೀವಿ. ಇದು ಸಬ್ ಟ್ಯಾಂಜೆಂಟು ಮತ್ತು ಇದು ಸಬ್ ನಾರ್ಮಲ್. ಎರಡದ ಲೆಂತ್ ಏನಂತ ಹೇಳಿದ್ದಾರೆ, ಸೇಮ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ಏರಿಯಾ ಆಫ್ ಎ ಬಿ ಕೇಳಿದ್ದಾರೆ ಅಷ್ಟೇ. ಹೌದಾ, ನಾವು ಡೈರೆಕ್ಟಾಗಿ ಬರ್ಕೋಬೋದು. ಈಗ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಪಿ ಅಂತ ಹೇಳಿದ್ರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಲ್ಲ. ನೋಡಿ, ಹೈಟ್ ಅಂದರೆ ಇದು ಪಾಯಿಂಟ್ 1, 4 ಆಯಿತು ಅಂದರೆ ಇದೇನಾಗಿರುತ್ತೆ, ಇದು 4. ಮತ್ತು ಇಲ್ಲಿ ಒಂದು ಏನು ಕೊಟ್ಟಿರೋದು ಗಿವನ್, ನಮಗೆ ಗಿವನ್ length of subtangent is equal to length of subnormal. ಹೌದಾ, ಲೆಂತ್ ಆಫ್ ಸಬ್ಟ್ಯಾಂಜೆಂಟ್ ಅಂದರೆ ಇಲ್ಲಿ ಏನು ಬರೀತೀವಿ, ಲೆಂತ್ ಆಫ್ ಸಬ್ಟ್ಯಾಂಜೆಂಟ್ ಅಂದರೆ y ಬೈ ಎಮ್ ಇಸ್ ಈಕ್ವಲ್ ಟು ಲೆಂತ್ ಆಫ್ ಸಬ್ನಾರ್ಮಲ್ ಅಂದರೆ y ಇಂಟು ಎಮ್. ಹೌದಾ, ನೋಡಿ ಎರಡು ಕಡೆ y ಕ್ಯಾನ್ಸಲ್ ಆಗಿ 1 ಬೈ ಎಮ್ ಇಸ್ ಈಕ್ವಲ್ ಟು ಎಮ್ ಬರುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 1 ಇಸ್ ಈಕ್ವಲ್ ಟು ಎಮ್ ಸ್ಕ್ವೇರ್, ಅಥವಾ ಎಮ್ ಇಸ್ ಈಕ್ವಲ್ ಟು ಪ್ಲಸ್ ಆ ಮೈನಸ್ 1 ಬರುತ್ತೆ. ಹೌದಾ, ಈ ಲೆಂತ್ ಇರೋ ಕಾರಣ ಎಮ್ನ 1 ಅಂದ್ಕೊಂಬಿಟ್ಟೆ ಅಂದರೆ ಆವಾಗ ಇದ್ರ ಲೆಂತ್ ಏನಾಗುತ್ತೆ, ಲೆಂತ್ ಆಫ್ ಸಬ್ ಟ್ಯಾಂಜೆಂಟ್ ಅಂತ ಹೇಳಿದ್ರೆ y ಬೈ ಎಮ್. ಹೌದಾ, ಹಾಗಾದ್ರೆ ಇಲ್ಲಿ ಎಮ್ ಅನ್ನೋದು 1 ಅಂತ ಗೊತ್ತಾಗ್ಬಿಡ್ತು. ದೇಫೋ ಇಲ್ಲಿ ಏನಂತ ಗೊತ್ತಾಗಬೇಕು ನಾವು, ದೇಫೋ ಲೆಂತ್ ಆಫ್ subtangent is equal to y by m ಅಂದರೆ y ಬರೀಬೋದು. ಲೆಂತ್ ಆಫ್
ಸಬ್ ನಾರ್ಮಲ್ ಇಸ್ ಈಕ್ವಲ್ ಟು ವೈ ಇಂಟು ಎಮ್ ಅಂದರೆ ಇದನ್ನು ವೈ ಬರೀಬೋದು, ಯಾಕಂದರೆ ಎಮ್ ಇಸ್ ಈಕ್ವಲ್ ಟು ವೈ ಅಲ್ಲ. ಹಾಗಾದ್ರೆ ನೋಡಿ, ಇದ್ರದ್ದು ಲೆಂತ್ ವೈ, ಇದ್ರದ್ದು ಲೆಂತ್ ಏನಾಗಿರುತ್ತೆ ವೈ, ಎರಡದು ಲೆಂತ್ ವೈ ಅಲ್ಲ. ಹಾಗಾದ್ರೆ ಈಗ ಏರಿಯಾ ಏನು ಬರ್ಬೋದು, ಏರಿಯಾ ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಅಂದರೆ ವೈ ಇಂಟು ವೈ, ವೈ ಪ್ಲಸ್ ವೈ ಅಂದರೆ 2y ಇಂಟು ಹೈಟ್ ಅಂತ ಹೇಳಿದ್ರೆ 4 ಇದೆ, 2 ಕ್ಯಾನ್ಸಲ್, ವೈ ಅಂದರೆ 4 ಅಲ್ಲ, 4 ಇಂಟು 4 ಅಂದರೆ 16 ಬರ್ತದೆ, ಅಂದರೆ 16 ಸ್ಕ್ವೇರ್ ಯೂನಿಟ್ಸ್ ತರ್ಡ್ ಒಂದು ಬರುತ್ತೆ ಅಷ್ಟೇ. ಇದು ನೋಡಿ, ಇಲ್ಲಿ ಇದಕ್ಕೆ ಡೈರೆಕ್ಟ್ ಫಾರ್ಮುಲಾನು ಇದೆ, ಅದು ಗೊತ್ತಿತ್ತು ಅಂದರೆ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಏನು, ದ ಟ್ಯಾಂಜೆಂಟ್ ಆ್ಯಂಡ್ ನಾರ್ಮಲ್ ಡ್ರಾನ್ ಟು ದ ಕರ್ವ್. ನೋಡಿ ಫಾರ್ಮುಲಾ ನೋಟ್ ಗೊತ್ತಿತ್ತು ಅಂದರೆ ಡೈರೆಕ್ಟ್ ಯೂಸ್ ಮಾಡ್ಬೋದು. ಟ್ಯಾಂಜೆಂಟ್ ಆ್ಯಂಡ್ ನಾರ್ಮಲ್ drawn to the curve at x1 comma y1 cuts the x-axis at A and B such that length of subtangent is equal to length of subnormal, then area of triangle ABP is ಏನಂತ ಹೇಳ್ತೀವಿ ಅಂದರೆ y1 ಸ್ಕ್ವಯರ್ ಅಂತ ಹೇಳ್ತೀವಿ. ನೋಡಿ, ಡೈರೆಕ್ಟ್ ಆಗೋತ್ತಿತ್ತು ಅಂದರೆ ಯೂಸ್ ಮಾಡ್ಕೋಬೋದು ನಾವು. ಹಾಗಾದ್ರೆ ನೋಡಿ, ಇದೇನಾದ್ರು ಗೊತ್ತಿತ್ತು ಅಂದರೆ ಸೇಮ್ ಟೈಪ್ ಇದಲ್ಲ. ದ ಟ್ಯಾಂಜೆಂಟ್ ಆ್ಯಂಡ್ ನಾರ್ಮಲ್ ಡ್ರಾನ್ ಟು ದ ಕರ್ವ್ ಕಟ್ಸ್ ದ ಎಕ್ಸ್ ಆಕ್ಸಿಸ್ ಅಟ್ ಎ ಆ್ಯಂಡ್ ಬಿ ರೆಸ್ಪೆಕ್ಟಿವ್ಲಿ. ಲೆಂತ್ ಆಫ್ ದ ಸಬ್ ಟ್ಯಾಂಜೆಂಟ್ ಟು ದ ಕರ್ವ್ ಅಟ್ ಪಿ ಈಸ್ ಈಕ್ವಲ್ ಟು ಲೆಂತ್ ಆಫ್ ದ ಸಬ್ ನಾರ್ಮಲ್ ಇತ್ತು ಅಂದರೆ ದೆನ್ ಏರಿಯಾ ಆಫ್ ದ ಟ್ರಯಾಂಗಲ್ ಎ ಬಿ ಪಿ ಈಸ್ ಏನಾಗಿರುತ್ತೆ y1 ಸ್ಕ್ವೇರ್. y1 ಇರೋದಾಗಲ್ಲಿ 4 ಇದೆ, 4 ಸ್ಕ್ವೇರ್ ಅಂದರೆ 16. ಡೈರೆಕ್ಟಾಗಿ ಬರೆದ್ಬಿಡ್ಬೋದು. ಯಾಕೆ ಐಡಿಯಾ ಗೊತ್ತಿತ್ತು ಅಂದರೆ ಯೂಸ್ ಮಾಡ್ಕೊಳ್ಳಿ ಫಾರ್ಮುಲಾ. ಇಲ್ಲಾಂದ್ರೆ ನಾವು ರೆಗ್ಯುಲರ್ ಮೆಥಡಾಗೆ ಸಬ್ ಟ್ಯಾಂಜೆಂಟು ಮತ್ತು ಸಬ್ ನಾರ್ಮಲ್ ಲೆಂತ್ ಸೇಮ್ ತೊಗೊಂಡ್ವಿ ಅಂದರೆ ಎಮ್ ಇಸ್ ಈಕ್ವಲ್ ಟು +or -1 ಬರುತ್ತೆ. ಇದನ್ನು ಗೊತ್ತಿತ್ತು ಅಂದರೆ ಯೂಸ್ ಆಗುತ್ತೆ, ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 23. If theta is the angle of intersection of the curves y square equal to x cube and y is equal to 2x square minus 1 at 1,1, then mod tan theta is equal to, ಹೌದಾ. ನೋಡಿ, ನಮಗೆ ಏನು ಗೊತ್ತಿರೋದು, ಮಾಡ್ಲಸ್ ಆಫ್ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಮಾಡ್ಲಸ್ ಆಫ್ m1 minus m2 divided by 1 plus m1 into m2 ಅಂತ ಗೊತ್ತಿದೆ, ಹೌದಾ. ವೇರ್ m1 is the slope of the tangent to the first curve and m2 is the slope of the tangent to the second curve ಅಂತ ಹೇಳ್ತಿದ್ವಿ, ಹೌದಾ. ಹಾಗೆ ಡೈರೆಕ್ಟಾಗಿ y ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಇದೆ, ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ವಿ ಅಂದರೆ y ಸ್ಕ್ವೇರ್ ಡಿಫ್ರೆನ್ಷಿಯಲ್ 2y ಇಂಟು dy by dx is equal to x cube in differential 3x square. That implies dy by dx is equal to 3x square by 2y ಅಥವಾ 3/2, ಹೌದಾ. ದಟ್ ಇಂಪ್ಲೈಸ್ ಸ್ಲೋಪ್ ಆಫ್ ಟ್ಯಾಂಜೆಂಟ್ m1 ಅಂತ ಹೇಳಿದ್ರೆ ಏನು ಬರೀತೀವಿ, ಅಟ್ ಪಾಯಿಂಟ್ ಏನು ಕೊಟ್ಟಿರೋದು 1,1 ಅಲ್ಲ, 1,1 ಅಂತ ಹೇಳಿದರೆ 3 into 1 square by 2 into 1 ಅಂದರೆ ಎಕ್ಸಿಗೂ 1 ಬರೀಬೇಕು, ವೈಗೂ 1 ಬರೀಬೇಕಲ್ಲ. ದಟ್ ಈಸ್ ಈಕ್ವಲ್ ಟು 3/2 ಬಂತು. m1 3/2 ಬರುತ್ತೆ. ನೆಕ್ಸ್ಟ್ ಸೇಮು y is equal to 2x square minus 1 ಅಲ್ಲ, ಇದನ್ನೂ ಅಷ್ಟೇ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡ್ವಿ ಅಂದರೆ ದಟ್ ಇಂಪ್ಲೈಸ್ dy by dx is equal to 2 into 2x, ಹೌದಾ. ದಟ್ ಈಸ್ ಈಕ್ವಲ್ ಟು 4x ಬರುತ್ತೆ. ದಟ್ ಇಂಪ್ಲೈಸ್ m2 ಏನಾಯಿತು 4 into 1 ಆಗ್ಬಿಟ್ಟು 4 ಬರುತ್ತೆ, ಹೌದಾ. ನೆಕ್ಸ್ಟ್ ನಾವು ಈ ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡಿ ಅಷ್ಟೇ. ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡಿಕೊಂಡ್ರೆ ಏನು ಬರ್ಬೋದು, ಮಾಡ್ಲಸ್ ಆಫ್ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು m1 ಅಂದರೆ 3/2 minus 4 divided by 1 plus 3/2 into 4 2 LCM ಅಲ್ಲ. ಮಾಡ್ಲಸ್ ಆಫ್ 3 minus 8/2 whole divided by
2 1s are 2 2s ಅಂದರೆ 1 ಪ್ಲಸ್ 6. 3 ಮೈನಸ್ 8 ಅಂದರೆ ಮಾಡ್ಲಸ್ ಆಫ್ ಮೈನಸ್ 5/6 ಪ್ಲಸ್ 1 7 7 2s 14 ಅಂದರೆ ಆನ್ಸರು 5/14. ಫಸ್ಟ್ ಒಂದು ಬರುತ್ತೆ ಹೌದಾ. ನೋಡಿ ಇಂಪಾರ್ಟೆಂಟ್ ಗೊತ್ತಿರಬೇಕು. ಇಫ್ ಥೀಟಾ ಇಸ್ ದ ಆ್ಯಂಗಲ್ ಬಿಟ್ವೀನ್ ಟೂ ಕರ್ವ್ಸ್ ಆಯಿತು ಅಂದರೆ ದೆನ್ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಮಾಡ್ಲಸ್ ಆಫ್ m1 ಮೈನಸ್ m2 ಡಿವೈಡೆಡ್ ಬೈ 1 ಪ್ಲಸ್ m1 ಇಂಟು m2 ಬರ್ತದೆ ಹೌದಾ. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ತೀವಿ. ಜೊತೆಗೆ ಇಲ್ಲಿ ಇನ್ನೂ ಏನೇನು ಐಡಿಯಾ ಗೊತ್ತಿರಬೇಕು ಅಂತ ಹೇಳಿದ್ರೆ ಆ್ಯಂಗಲ್ ಬಿಟ್ವೀನ್ ಟೂ ಕರ್ವ್ಸ್ ಅಲ್ಲಿ ಹೇಳಿರ್ತೀವಿ. ಇಫ್ m1 ಇಸ್ ಈಕ್ವಲ್ ಟು m2 ಇತ್ತು ಅಂದರೆ ಕಂಡೀಷನ್ ಅಂದರೆ ಎರಡು ಸ್ಲೋಪ್ ಏನಾದರೂ ಸೇಮ್ ಬಂತು ಅಂದರೆ ಏನಂತ ಹೇಳ್ತಿದ್ವಿ, ಟೂ ಕರ್ವ್ಸ್ ಟಚ್ ಈಚ್ ಅದರ್ ಅಂತ ಹೇಳ್ತೀವಿ. ಟೂ ಕರ್ವ್ಸ್ ಟಚ್ ಈಚ್ ಅದರ್ ಇತ್ತು ಅಂದರೆ m1 ಇಸ್ ಈಕ್ವಲ್ ಟು m2. ಅದೇ m1 ಇಂಟು m2 ಇಸ್ ಈಕ್ವಲ್ ಟು -1 ಇತ್ತು ಅಂದರೆ ಟೂ ಕರ್ವ್ಸ್ ಕಟ್ಸ್ ಅಟ್ ರೈಟ್ ಆ್ಯಂಗಲ್ ಅಂತ ಹೇಳ್ಬೋದು, ಅಥವಾ ಟೂ ಕರ್ವ್ಸ್ ಕಟ್ಸ್ ಆರ್ಥೋಗನಲಿ ಅಂತಲೇ ಹೇಳ್ಬೋದು ಹೌದಾ. ಇಫ್ ಟೂ ಕರ್ವ್ಸ್ ಕಟ್ಸ್ ಆರ್ಥೋಗನಲಿ ದೆನ್ ಪ್ರಾಡಕ್ಟ್ ಆಫ್ ದ ಸ್ಲೋಪ್ಸ್ ಇಸ್ ಈಕ್ವಲ್ ಟು -1. ಇಫ್ ಟೂ ಕರ್ವ್ಸ್ ಟಚ್ ಈಚ್ ಅದರ್ ಇತ್ತು ಅಂದರೆ ದೆನ್ m1 ಇಸ್ ಈಕ್ವಲ್ ಟು m2. ಇವೆರಡು ಕಂಡೀಷನ್ ಬಿಟ್ಟು ಬೇರೆ ಆ್ಯಂಗಲ್ ಕೇಳಿದ್ರು ಅಂದರೆ ಈ ಫಾರ್ಮುಲಾ ಯೂಸ್ ಮಾಡಬೇಕು ಹೌದಾ. ಇದು ಮೂರು ಐಡಿಯಾ ಗೊತ್ತಿರಬೇಕು ಆಯ್ತಲ್ಲ. ಇಲ್ಲಿ ನೆಕ್ಸ್ಟ್ ಪ್ರಾಬ್ಲಮು. The two curves x cube minus 3x y square plus 2 equal to 0, 3x square y minus y cube is equal to 2 ಹೌದಾ. ಟಚ್ ಈಚ್ ಅದರ್, ಕಟ್ಸ್ ಅಟ್ ರೈಟ್ ಆ್ಯಂಗಲ್, ಕಟ್ಸ್ ಆನ್ ಆ್ಯಂಗಲ್ π/3, ಕಟ್ ಅಟ್ ಆನ್ ಆ್ಯಂಗಲ್ π/4 ಅಂತಿದೆ ಹೌದಾ. ಅಂದರೆ m1 m2 ಕ್ಯಾಲ್ಕುಲೇಟ್ ಮಾಡಬೇಕಲ್ಲ. ನಾವು ಫಸ್ಟ್ ಕರ್ವ್ x cube minus 3x y square plus 2 equal to 0. ನಾವು ಡೈರೆಕ್ಟಾಗಿ ಇಲ್ಲಿ m1 ಬರ್ಕೊಂಡ್ಬಿಡ್ತೀವಿ ನೋಡಿ. ದಟ್ ಇಂಪ್ಲೈಸ್ m1 ಇಸ್ ಈಕ್ವಲ್ ಟು dy/dx ಇಸ್ ಈಕ್ವಲ್ ಟು ಮೈನಸ್ ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡ್ಬೋದಲ್ಲ, ∂f/∂x/∂f/∂y ಅಂತ ಹೇಳ್ತಿದ್ವಿ. ಅಂದರೆ ನ್ಯೂಮರೇಟರ್ $x ಬರೀಬೇಕಲ್ಲ. $x ಅಂತ ಹೇಳಿದ್ರೆ ಡಿಫ್ರೆನ್ಷಿಯೇಟ್ ದ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು x ಟ್ರೀಟಿಂಗ್ y ಆಸ್ ಕಾನ್ಸ್ಟೆಂಟ್. ಅದರಲ್ಲಿ ವಿತ್ ರೆಸ್ಪೆಕ್ಟ್ ಟು x ಮಾಡ್ತೀನಿ. x ಕ್ಯೂಬ್ ಇನ್ ಡಿಫ್ರೆನ್ಷನ್ನು 3x² ಮೈನಸ್ 3y² ಕಾನ್ಸ್ಟೆಂಟು, x in the differentiation 1 ಆಯಿತು ಹೌದಾ. ಹೋಲ್ಡ್ ಯಾವ ∂y ಅಂದರೆ ಡಿಫ್ರೆನ್ಷಿಯೇಟ್ ದ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು y ಟ್ರೀಟಿಂಗ್ x ಆಸ್ ಕಾನ್ಸ್ಟೆಂಟ್. ಇದು ಕಾನ್ಸ್ಟೆಂಟ್ 0 ಮೈನಸ್ 3x ಇಂಟು 2y ಬರುತ್ತೆ ಹೌದಾ. ನೋಡಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ 3 ಕಾಮನ್ ತೊಗೊಂಡೆ ಅಂದ್ಕೊಳ್ಳಿ. ಅವಾಗ ಇಲ್ಲಿ -3 ಇಂಟು 3 ಕಾಮನ್ ತೊಗೊತಾ ಇದ್ದೀನಿ. x² ಮೈನಸ್ y² ಇಲ್ಲಿ -3 ಇಂಟು 2xy ಬಂತು. -3 ಕ್ಯಾನ್ಸಲ್ ಆಗಿ x² ಮೈನಸ್ y² ಬೈ 2xy ಇದು m1 ಆಯಿತು. ನೆಕ್ಸ್ಟ್ ನಾವು ಅನದರ್ ಕರ್ವ್ 3x² ಮೈನಸ್ y³ ಇಸ್ ಈಕ್ವಲ್ ಟು 2. ನೋಡಿ ಇದನ್ನು ಡೈರೆಕ್ಟ್ ಬರಿಬೋದಾ. ದಟ್ ಇಂಪ್ಲೈಸ್ m2 ಇಸ್ ಈಕ್ವಲ್ ಟು dy/dx ದಟ್ ಈಸ್ ಈಕ್ವಲ್ ಟು ಮೈನಸ್ ನ್ಯೂಮರೇಟರಲ್ಲಿ ಡಿಫ್ರೆನ್ಷಿಯೇಟ್ ದ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು x ಟ್ರೀಟಿಂಗ್ y ಆಸ್ ಕಾನ್ಸ್ಟೆಂಟ್ ಆಗದ 6x y ಕಾನ್ಸ್ಟೆಂಟು ಅದು ಡಿಫ್ರೆನ್ಷಿಯೇಷನ್ 0 ಆಗ್ಬಿಡುತ್ತೆ. ∂y ಅಂತ ಹೇಳಿದ್ರೆ ಡಿಫ್ರೆನ್ಷಿಯೇಟ್ ದ ಫಂಕ್ಷನ್ ಟ್ರೀಟಿಂಗ್ x ಆಸ್ ಕಾನ್ಸ್ಟೆಂಟ್. x ಕಾನ್ಸ್ಟೆಂಟ್ ಅದೇನು 3x² ಮೈನಸ್ y³ ಇನ್ ಡಿಫ್ರೆನ್ಷಿಯನ್ 3y² ಹೌದಾ. ಅದನ್ನು ಡಿನಾಮಿನೇಟರ್ 3 ಕಾಮನ್ ತೊಗೊಂಡೆ ಅಂದರೆ -6xy ಡಿವೈಡೆಡ್ ಬೈ 3 ಇಂಟು x² ಮೈನಸ್ y² 3 1s 3 2s ಅಂದರೆ m2 ಏನು ಬರ್ತಾ ಇದೆ -2xy ಬೈ x² ಮೈನಸ್ y² ಹೌದಾ. ಈಗ ನೋಡ್ಕೊಂಡ್ವಿ ಅಂದರೆ ಏನು ಗೊತ್ತಾಗುತ್ತೆ ಅಂದರೆ m1 ಇಂಟು m2 ಅಂದರೆ ಏನು ಬರ್ತಾ ಇದೆ, m1 ಅಂದರೆ x² ಮೈನಸ್ y² ಬೈ 2xy ಇಂಟು -2xy ಬೈ x² ಮೈನಸ್ y² ಹೌದಾ. ಇದು ಕ್ಯಾನ್ಸಲ್ ಆಯಿತು. 2xy ಕ್ಯಾನ್ಸಲ್ ಆಗಿ -1. ಪ್ರಾಡಕ್ಟ್ ಆಫ್ ದ ಸ್ಲೋಪ್ ಇಸ್ ಈಕ್ವಲ್ ಟು -1 ಇತ್ತು ಅಂದರೆ 2 ಕರ್ವ್ಸ್ ಕಟ್ಸ್ ಅಟ್ ರೈಟ್ ಆ್ಯಂಗಲ್ ಅಥವಾ 2 ಕರ್ವ್ಸ್ ಕಟ್ಸ್ ಆರ್ಥೋಗನಲಿ ಅಂತ ಹೇಳ್ಬೋದು ಹೌದಾ. ಇದು ಡೈರೆಕ್ಟಾಗಿ m1 ಇಂಟು m2 ಮಾಡ್ಕೊತಿದ್ದೀವಿ ಅಷ್ಟೇ. ಅದು ನೋಡ್ಕೊಂಡ ತಕ್ಷಣ ಪ್ರಾಡಕ್ಟ್ ಆಫ್ ದ ಸ್ಲೋಪ್ ಇಸ್ ಈಕ್ವಲ್ ಟು -1 ಬರ್ತಿದೆ. ದೇರ್ಫೋರ್ 2 ಕರ್ವ್ಸ್ ಕಟ್ಸ್ ಅಟ್ ರೈಟ್ ಆ್ಯಂಗಲ್ ಅಂತ ಹೇಳಿದ್ವಿ ಅಷ್ಟೇ ಹೌದಾ. ಆಯ್ತಲ್ಲ. ನೆಕ್ಸ್ಟು
ನೆಕ್ಸ್ಟ್ ಪ್ರಾಬ್ಲಮ್ 25. ನೋಡಿ ಆಲ್ರೆಡಿ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಹೇಳಿದ್ವಲ್ಲ, ಆ ಐಡಿಯಾ ಯೂಸ್ ಮಾಡ್ತೀವಿ. m1 ಇಂಟು m2 ಇಸ್ ಈಕ್ವಲ್ -1 ಇತ್ತಂದರೆ 2 ಕರ್ವ್ಸ್ ಕಟ್ಸ್ ಆರ್ಥೋಗೋನಲ್ಲಿ. ಆ ಕಂಡೀಷನ್ ಯೂಸ್ ಮಾಡ್ಬೇಕು ನೋಡಿ. ಗಿವನ್ ಅಥವಾ ನಾವು x² + y² 4 = 1 ಇದೆ, ಹೌದಾ? ನೋಡಿ ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ವಿ ಅಂದ್ರೆ 2x/a² + 2y/4 × dy/dx = 0 ಬರೀಬೋದಲ್ಲ. ಅಂದರೆ 1/a² ಕಾನ್ಸ್ಟೆಂಟ್ x² ಡಿಫ್ರೆನ್ಷಿಯಲ್ 2x, 1/4 ಕಾನ್ಸ್ಟೆಂಟ್ y² ಡಿಫ್ರೆನ್ಷಿಯಲ್ 2y, ಚೈನ್ ರೂಲ್, ಹೌದಾ? 2y/4 × dy/dx = -2x/a². 2 ಕ್ಯಾನ್ಸಲ್ಲು, 4 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ dy/dx = -4x/a², ಹೌದಾ? ಇದನ್ನೇ m1 ಅಂತ ತೊಗೊಂಡ್ಬಿಡ್ತೀವಿ. ನೆಕ್ಸ್ಟ್ ನಾವು ಸೆಕೆಂಡ್ ಇಕ್ವೇಷನ್ y² = 16x. ಇದನ್ನು ಅಷ್ಟೇ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ವಿ ಅಂದರೆ 2y × dy/dx = 16. ದಟ್ ಇಂಪ್ಲೈಸ್ dy/dx ಎಷ್ಟು ಬರುತ್ತೆ? 2 1s are 2, 8s are ಅಂದರೆ 8/y. ದಟ್ ಈಸ್ ಈಕ್ವಲ್ ಟು m2. ಕಟ್ಸ್ ಆರ್ಥೋಗೋನಲಿ ಅಂತ ಹೇಳಿದ್ರೆ ನಾವು m1 × m2 is equal to -1. That implies m1 value -4x/a² × 8/y is equal to -1. Minus cancel ಆಗ್ಬಿಡುತ್ತೆ. 8 4s are 32x/a². ಇದೊಂದು y ಇದೆ, y ಬರುತ್ತಲ್ಲ, ಅಂದರೆ a²y ಇಂಟು y ಅಂದರೆ y² = 1, ಹೌದಾ? ನೋಡಿ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕಲ್ಲ, 2y ಇತ್ತು, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ನಾವು -4x. ಇದೊಂದು y ಡಿನಾಮಿನೇಟಿವ್ ಬರುತ್ತೆ ಅಂದರೆ a²y ಆಗುತ್ತೆ, ಹೌದಾ? ನೆಕ್ಸ್ಟ್ ನೋಡಿ ನಮಗೆ ಎ ವ್ಯಾಲ್ಯೂ ಕಂಡುಹಿಡಿಬೇಕು, ಹೌದಾ? ಯಾಕಂದರೆ ಆರ್ಥೋಗೋನಲ್ ದೆನ್ ವ್ಯಾಲ್ಯೂ ಆಫ್ ಎ ಈಸ್ ಅಂತ ಹೇಳಿದ್ದಾರೆ. ಅಂದರೆ ಎ ವ್ಯಾಲ್ಯೂ ಕಂಡುಹಿಡಿಬೇಕು ಅಂದರೆ ಇಲ್ಲಿ ಎಕ್ಸ್ ಆ್ಯಂಡ್ ವೈನ ರಿಮೂವ್ ಮಾಡಬೇಕಲ್ಲ. ಹೇಗೆ ನೋಡಿ, ಯಾವ್ದಾದ್ರು ಈಕ್ವೇಷನ್ ಯೂಸ್ ಮಾಡ್ಬೋದು ಅಂತ ನೋಡ್ಕೋಬೇಕು. y² = 16x ಇದೆ, ಹಾಗಾದ್ರೆ y² ತೆಗೆದ್ಬಿಟ್ಟು 16x ಬರ್ಕೊಂಡೆ ಅಂದರೆ 32x/a² × 16x = 1. x ಕ್ಯಾನ್ಸಲು, 16 1s are 16, 2s are. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ 2 = a² ಅಥವಾ a = √2 ಬರುತ್ತೆ, ಹೌದಾ? ಅಂದರೆ ಆಪ್ಷನ್ 2 ಬರ್ತದೆ ಅಷ್ಟೇ. ಅಂದರೆ ನೋಡಿ, ಇಂಪಾರ್ಟೆಂಟ್ ಐಡಿಯಾ ಏನು ಗೊತ್ತಿರಬೇಕು ಅಂದರೆ ಕಟ್ಸ್ ಆರ್ಥೋಗೋನಲಿ ಇತ್ತು ಅಂದರೆ ಪ್ರಾಡಕ್ಟ್ ಆಫ್ ದ ಸ್ಲೋಪ್ ಇಸ್ ಈಕ್ವಲ್ ಟು -1 ತೊಗೊಂಬಿಟ್ರೆ ಸಿಂಪ್ಲಿಫೈ ಆಗುತ್ತೆ ಅಷ್ಟೇ, ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ಪ್ರಾಬ್ಲಮ್ ನಂಬರ್ 26. If the curve ay plus x² = 7 and x³ = y cut orthogonally at 1, 1, then the value of a is ಅಂತ ಹೇಳಿದ್ದಾರೆ. ಸೇಮ್ ಐಡಿಯಾ ಯೂಸ್ ಮಾಡ್ಕೋಬೇಕು ನೋಡಿ. ವಿಡಿಯೋ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡ್ಬೋದು, ಬರುತ್ತೆ ನೋಡಿ. ನಾವು ay plus x² = 7 ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ವಿ ಅಂದರೆ a × dy/dx + 2x = 0 ಅಥವಾ dy/dx ಅಂದರೆ 2x ಈ ಕಡೆ ಬಂತು ಅಂದರೆ -2x, ಇದು ಡಿನಾಮಿನೇಟ್ರಿಗೆ ಬರುತ್ತಲ್ಲ a, ಇದನ್ನು m1 ಅಂತ ತೊಗೊತೀವಿ. ನೆಕ್ಸ್ಟ್ ಸೇಮ್ ನಾವು ಅನದರ್ ಕರ್ವ್ x³ = y ಅಥವಾ y = x³ ಇದೆ, ಇನ್ನೂ ಅಷ್ಟೇ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡ್ವಿ ಅಂದರೆ dy/dx = 3x², ಹೌದಾ? ಇದನ್ನು m2 ಅಂತ ತೊಗೊತೀವಿ. ನಾವು ಆರ್ಥೋಗೋನಲ್ ಅಂತ ಕೊಟ್ಟಿದ್ದಾರಲ್ಲ, therefore m1 × m2 is equal to -1. ದಟ್ ಇಂಪ್ಲೈಸ್ ನೋಡಿ m1 ಅಂದರೆ ಏನು ಕೊಟ್ಟಿರೋದು -2x/a × m2 ಅಂದರೆ 3x² is equal to -1. ನೋಡಿ ಜೊತೆಗೆ ಇನ್ನೊಂದು ಏನು ಕೊಟ್ಟಿದ್ದಾರೆ, ಅಟ್ ದ ಪಾಯಿಂಟ್ ಅಂತ ಹೇಳಿದಾರೆ ತಾನೆ. ಹಾಗಾದ್ರೆ ಅಟ್ ದ ಪಾಯಿಂಟ್ 1, 1 ಅಂತ ಹೇಳಿದರೆ ಎಕ್ಸಿಗೂ 1 ತೊಗೋಬೇಕು, ವೈಗೂ 1 ತೊಗೋಬೇಕು. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ, ಎಕ್ಸ್ ಅಷ್ಟೇ ಇದೆ, 1 ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದರೆ -2/a × 1
ಇಂಟು 3 ಇಂಟು 1 ಸ್ಕ್ವೇರ್ ಇಸ್ ಈಕ್ವಲ್ ಟು -1 ಹೌದಾ. ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು. 3 2 6 ಬೈ ಎ ಇಸ್ ಈಕ್ವಲ್ ಟು 1 ಬರುತ್ತೆ, ಅಂದರೆ ಎ ಇಸ್ ಈಕ್ವಲ್ ಟು 6 ಬರ್ತದೆ, ಅಂದರೆ 4th ಒನ್ ಬರುತ್ತೆ ಅಷ್ಟೇ. ನೋಡಿ ಐಡಿಯಾ ಗೊತ್ತಿರಬೇಕು. ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಆದರೆ ಪಾಯಿಂಟ್ ಏನು ಕೊಟ್ಟಿದ್ದಿಲ್ಲ, ಡೈರೆಕ್ಟ್ ಸಿಂಪ್ಲಿಫೈ ಮಾಡ್ಕೊಂಬಿಟ್ಟು ವೈ ಸ್ಕ್ವೇರ್ನ ರಿಮೂವ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿದ್ವಿ. ಇದರೊಳಗೆ ಜನರಲ್ ಮೆಥಡಲ್ಲಿ ಇಲ್ಲಿ ತನಕ ಮಾಡ್ಕೊಂಡಿದ್ವಿ. ಅಟ್ ದ ಪಾಯಿಂಟ್ 1,1 ಅಂತ ಹೇಳಿದಾರೆ. ಹಾಗಾದ್ರೆ ಎಕ್ಸಿಗೆ 1 ಬರಿಬೇಕಲ್ಲ, ಅದಕ್ಕೆ 1 ಬರ್ಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದಾಗ ಎ ವ್ಯಾಲ್ಯೂ 6 ಬಂದಿದೆ ಅಷ್ಟೇ, ಹೌದಾ. ಅದಕ್ಕೆ ಐಡಿಯಾ ಗೊತ್ತಿರಬೇಕಲ್ಲಿ, ಈಸಿ ಇದೆ. ನೆಕ್ಸ್ಟ್ ಪ್ರಾಬ್ಲಮ್. The range of which y equal minus x square plus 6x minus 3 is increasing ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ ಇನ್ಕ್ರೀಸಿಂಗು, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗು, ಡಿಕ್ರೀಸಿಂಗು, ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗು, ಹೌದಾ. ಈ 4 ಗೊತ್ತಿರ್ಬೇಕು ನಮಗೆ. ಆ್ಯಕ್ಚುಲಿ ಇನ್ಕ್ರೀಸಿಂಗ್ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ತೊಗೊತೀವಿ. ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇತ್ತು ಅಂದರೆ ಕಂಡೀಷನ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 0 ತೊಗೊತೀವಿ. ಡಿಕ್ರೀಸಿಂಗು ಇತ್ತು ಅಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0. ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಲೆಸ್ ದ್ಯಾನ್ 0, ಹೌದಾ. ನೋಡಿ ಇಲ್ಲಿ ಒಂದೊಂದ್ಸಲ ಪ್ರಾಬ್ಲಮಲ್ಲಿ ಏನು ಐಡಿಯಾ ಗೊತ್ತಿರಲಿ ಅಂದರೆ, ನೋಡಿ ನಾವು ಸಿಂಪ್ಲಿಫೈ ಮಾಡಿಕೊಂಡಾಗ ಯಾವುದೋ ಒಂದು ಇಂಟರ್ವಲ್ ಈ ಥರ ಬಂದಿದೆ ಅಂದ್ಕೊಳ್ಳಿ. ಈ ಫಂಕ್ಷನ್ ಈಸ್ ಇನ್ಕ್ರೀಸಿಂಗ್ ಇಲ್ಲಿ, ಹೌದಾ. ಇಂಟರ್ವಲ್ ಎ ಕಮ ಬಿ ಒಳಗೆ ಬಂದಿದೆ ಅಂದರೆ ನೋಡಿ ಒಂದೊಂದ್ಸಲ ಎಕ್ಸಾಕ್ಟ್ ಎ ಕಮ ಬಿನೇ ಇಲ್ಲಿ ಕೊಡಬೇಕು ಅಂತ ಏನೂ ಇಲ್ಲ. ಯಾಕಂದರೆ ಒಂದೊಂದ್ಸಲ ಈ ಥರನೂ ಕೊಟ್ಬಿಡ್ತಾರೆ, ಈ ಸಿ ಕಮ ಡಿ. ನೋಡಿ ಎ ಕಮ ಬಿ ಅಲ್ಲಿ ಇನ್ಕ್ರೀಸ್ ಆಯಿತು ಅಂದರೆ ಅದರೊಳಗಿರೋದು ಯಾವುದೇ ತೊಗೊಂಡ್ರೂ ಅಲ್ಲೂ ಏನಾಗ್ತಿರುತ್ತೆ, ಇನ್ಕ್ರೀಸ್ ಆಗಲೇಬೇಕು, ಹೌದಾ. ಅದಕ್ಕೆ ನಮಗೆ ಮೇನ್ ಇಂಟರ್ವಲ್ ಗೊತ್ತಾಯಿತು ಅಂದರೆ ಇದು ಸಬ್ ಇಂಟರ್ವಲ್ಸಲ್ಲೂ ಏನಾಗ್ತಾ ಇರುತ್ತೆ, ಫಂಕ್ಷನ್ ಈಸ್ ಇನ್ಕ್ರೀಸಿಂಗು, ಡಿಕ್ರೀಸಿಂಗು, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಬರ್ತಾ ಇರುತ್ತೆ. ಅದಕ್ಕೆ ಇಂಪಾರ್ಟೆಂಟ್ ನಮಗೆ ಈ ಐಡಿಯಾ ಗೊತ್ತಿರಬೇಕಿದು. ಹಾಗಾದ್ರೆ ಇಲ್ಲಿ ಏನಿದೆ, y ಇಸ್ ಈಕ್ವಲ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಮೈನಸ್ 3 ಅಂತ ಹೇಳಿದ್ದಾರೆ, ಹೌದಾ. ಗಿವನ್ ವೈನ ಎಫ್ ಆಫ್ ಎಕ್ಸ್ ಅಂದ್ಕೊಂಬಿಡ್ತೀನಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಮೈನಸ್ 3, ಹೌದಾ. ಡಿಫ್ರೆನ್ಷಿಯೇಟ್ ಮಾಡಿದ್ವಿ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಮೈನಸ್ 2x ಪ್ಲಸ್ 6, ಹೌದಾ. ಇನ್ಕ್ರೀಸಿಂಗ್ ಅಂತ ಹೇಳಿದ್ರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. 2x ಈ ಕಡೆ ತೊಗೊಂಡ್ರೆ 6 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2x ಅಥವಾ 3 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು x. ದಟ್ ಇಂಪ್ಲೈಸ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 3 ಬರುತ್ತೆ, ಹೌದಾ. ಅಂದರೆ 3 ಅಥವಾ 3ಕ್ಕಿಂತ ಕಮ್ಮಿ ಇರಬೇಕು. ಅಂದರೆ ಇಲ್ಲಿ ಇದನ್ನು ಬರಿಬೋದಲ್ಲ, ಎಕ್ಸ್ ಲೆಸ್ ದೆನ್ 3ನೂ ಬರಿಬೋದು. ಯಾಕಂದರೆ ಫಸ್ಟ್ ಹೇಳಿದ್ವಿ ಎ ಕಮ ಬಿ ಎಲ್ ಇನ್ಕ್ರೀಸಿಂಗ್ ಆಯಿತು ಅಂದರೆ ಅದ್ರ ಒಳಗಿರೋ ಇಂಟರ್ವಲಲ್ಲಿ ಏನಾಗಿರುತ್ತೆ, ಇನ್ಕ್ರೀಸಿಂಗ್ ಆಗಿರಲೇಬೇಕು. ಅದಕ್ಕೆ ಎಕ್ಸ್ ಲೆಸ್ ದ್ಯಾನ್ 3 ಅಂತ ಅದು ಕೊಡ್ಬೋದು, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 3 ಅಂತಲೂ ಇರ್ಬೋದು, ಹೌದಾ. ಈಗ ಡೈರೆಕ್ಟಾಗಿ ಬಂದ್ಬಿಡುತ್ತೆ, ಗೊತ್ತಿರಬೇಕು. ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 28. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ರೂಟ್ ಆಫ್ 100 ಮೈನಸ್ ಎಕ್ಸ್ ಸ್ಕ್ವೇರ್ ಈಸ್ ಇನ್ಕ್ರೀಸಿಂಗ್ ಇನ್ ಅಂತ ಹೇಳಿದ್ದಾರೆ, ಹೌದಾ. ಇದಕ್ಕೂ ಅಷ್ಟೇ ಗ್ರೇಟರ್ ದೆನ್ ಆರ್ ಈಕ್ವಲ್ 0 ತೊಗೊಂಡು ಟ್ರೈ ಮಾಡಬೇಕಷ್ಟೇ. ನೋಡಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ ಏನು ಬರೀಬೋದು, ಡಿಫ್ರೆನ್ಷಿಯೇಟ್ ಮಾಡಿದ್ವಿ ಅಂದರೆ ರೂಟ್ ಇನ್ ಡಿಫ್ರೆನ್ಷಿಯೇಟ್ 1/2 ರೂಟ್ ಆಫ್ 100 ಮೈನಸ್ ಎಕ್ಸ್ ಸ್ಕ್ವೇರ್ ಬರಿಬೋದಾ. ಮತ್ತು ಚೈನ್ ರೂಲ್ ಯೂಸ್ ಮಾಡಬೇಕು, ರೂಟ್ ಆಯ್ತು ಅಷ್ಟೇ. ಇನ್ನು 100 ಮೈನಸ್ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷನ್ ಮೈನಸ್ 2x, 2 ಕ್ಯಾನ್ಸಲ್ ಆಗಿ ಏನು ಬರ್ತದೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಬೈ ರೂಟ್ ಆಫ್ 100 ಮೈನಸ್ ಎಕ್ಸ್ ಸ್ಕ್ವೇರ್ ಬಂತು, ಹೌದಾ. ಈಸ್ ಇನ್ಕ್ರೀಸಿಂಗ್ ಅಂತ ಹೇಳಿದ್ರೆ, ಇನ್ಕ್ರೀಸಿಂಗ್ ಅಂದರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ತೊಗೋಬೇಕಲ್ಲ. ನೋಡಿ ಇಲ್ಲಿ ಎರಡು ಐಡಿಯಾ ಗೊತ್ತಾಗಬೇಕೀಗ. ಡೈರೆಕ್ಟಾಗಿ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಬೋದು, ಆದರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಬೇಕು ಅಂದರೆ ಇದು ಇದೆಯಲ್ಲ, ಇದು ಡಿಫೈನ್ ಆಗಬೇಕು. ರೂಟ್ ಡಿಫೈನ್ ಆಗಬೇಕು ಅಂದರೆ 100 ಮೈನಸ್ ಎಕ್ಸ್ ಸ್ಕ್ವೇರ್ ಈಸ್ ಗ್ರೇಟರ್ ದ್ಯಾನ್ 0 ಇರಬೇಕು, ಹೌದಾ. ಹಾಗಾದ್ರೆ ಇಲ್ಲಿ ಏನು ಬರ್ಕೊತೀವಿ ನೋಡಿ, ನಾವು ಮೈನಸ್ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ 0 ಜೊತೆಗೆ
100 ಮೈನಸ್ ಎಕ್ಸ್ ಸ್ಕ್ವೇರ್ ಗ್ರೇಟರ್ ದ್ಯಾನ್ 0 ಹೌದಾ? ಹಾಗಾದ್ರೆ ಇಲ್ಲಿ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0 ಬಂತು. ಯಾಕಂದ್ರೆ ಮೈನಸಿಂದ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಇನ್ಇಕ್ವಾಲಿಟಿ ಗೆಟ್ ರಿವರ್ಸ್. ಇದೇನಾಗ್ಬೋದು 100 ಗ್ರೇಟರ್ ದ್ಯಾನ್ ಎಕ್ಸ್ ಸ್ಕ್ವೇರ್ ಅಥವಾ ಎಕ್ಸ್ ಸ್ಕ್ವೇರ್ ಲೆಸ್ ದ್ಯಾನ್ 100 ಮಾಡ್ ಎಕ್ಸ್ ಲೆಸ್ ದ್ಯಾನ್ 10 ಆಗಿಬಿಡುತ್ತಲ್ಲ. ಸ್ಕ್ವೇರ್ ರೂಟ್ ತೊಗೊಂಡ್ವಿ ಅಂದರೆ ಮಾಡ್ ಎಕ್ಸ್ ಲೆಸ್ ದ್ಯಾನ್ 10 ಅಂದರೆ ಎಲ್ಲಿಂದ ಎಲ್ಲಿ ತನಕ ಬರ್ತದೆ? -10 +10 ತನಕ ಬರುತ್ತೆ ಹೌದಾ? ಮಾಡ್ ಎಕ್ಸ್ ಲೆಸ್ ದ್ಯಾನ್ 10 ಅಂದರೆ ಗೊತ್ತಿರಬೇಕು. ಫಂಕ್ಷನ್ಸಲ್ಲೂ ಹೇಳಿದ್ವಿ -10 ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ 10 ಹೌದಾ? ನೋಡಿ ಹಾಗಾದ್ರೆ ಇಷ್ಟರೊಳಗೆ ಬರಬೇಕು. ಜೊತೆಗೆ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 0 ಇರಬೇಕು. ಅಂದರೆ 0ಕ್ಕಿಂತ ಕಮ್ಮಿ ಇರಬೇಕು, -10ಕ್ಕಿಂತ ಜಾಸ್ತಿ ಇರಬೇಕು. ಹಾಗಾದ್ರೆ ಆನ್ಸರ್ ಏನು ಬರಿಬೋದು? -10 to 0 ಬರಿಬೋದು ಹೌದಾ? ಮತ್ತು ನೋಡಿ ಇಲ್ಲಿ 0ನ ಇನ್ಕ್ಲೂಡು ಮಾಡ್ಬೋದು, ಅದೇ ಕೊಡಬೇಕಂತ ಏನಿಲ್ಲ. ಆನ್ಸರ್ನ ಈ ಥರನೂ ಕೊಡ್ಬೋದು, -10, 0 ಇನ್ಕ್ಲೂಡೆಡ್ ಹೌದಾ? ಆಯ್ತಲ್ಲ? ನೋಡಿ ಇಲ್ಲಿ ಕೇರ್ಫುಲ್ಲಾಗಿ ಮಾಡ್ಕೋಬೇಕು. ಡೈರೆಕ್ಟಾಗಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0 ಬರ್ಕೊಂಬಿಟ್ಟು -∞, 0 ಬರೆದ್ರೆ ತಪ್ಪಾಗ್ಬಿಡುತ್ತೆ. ಒಂದು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0 ಸರಿ ಇದೆ. ಜೊತೆಗೆ ಇದು ಡಿಫೈನ್ ಆಗಬೇಕು ಅಂದರೆ ರೂಟ್ ಇದೆ ಅಂದರೆ ಇದು ಗ್ರೇಟರ್ ದ್ಯಾನ್ 0 ಇರಲೇಬೇಕು ತಾನೆ. ಗ್ರೇಟರ್ ದ್ಯಾನ್ 0 ತೊಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡಿದ್ದೀವಿ ಹೌದಾ? ಈಗ ಆಪ್ಷನ್ 2 ಬರುತ್ತೆ 28ಗೆ. ನೆಕ್ಸ್ಟ್ ಪ್ರಾಬ್ಲಮ್. ದ ಇಂಟರ್ವಲ್ ಆನ್ ವಿಚ್ ಫಂಕ್ಷನ್ ಈಸ್ ಡಿಕ್ರೀಸಿಂಗ್ ಅಂತ ಹೇಳಿದ್ದಾರೆ ಹೌದಾ? ನೋಡಿ ವೇವ್ ಕರ್ವ್ ಮೆಥಡ್ ಯೂಸ್ ಆಗುತ್ತೆ ಇದಕ್ಕೆ, ಯಾಕಂದರೆ ಕ್ಯೂಬಿಕ್ ಈಕ್ವೇಷನ್ ಕೊಟ್ಟಿದ್ದಾರೆ. ನಾವು f of x is equal to 2x cube plus 9x square plus 12x minus 1 ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡ್ಕೊಂಡ್ವಿ ಅಂದರೆ f dash of x is equal to 2x cube in differential 2 into 3x square plus 9 into 2x plus 12 ಹೌದಾ? f dash of x is equal to 6x square plus 18x plus 12 ಹೌದಾ? ಏನಂತ ಹೇಳ್ತಾರೆ? ಈಸ್ ಡಿಕ್ರೀಸಿಂಗ್ ಅಂತ ಏನು ತಗೋಬೋದು? ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 0 ಹೌದಾ? ನೋಡಿ ಡಿವೈಡಿಂಗ್ ಬೈ 6 ಮಾಡಿಕೊಂಡೆ ಅಂದರೆ ಏನು ಬರುತ್ತೆ? ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 0. ಇದು ಸಿಂಪ್ಲಿಫೈ ಮಾಡ್ಬೋದಲ್ಲ? ಫ್ಯಾಕ್ಟ್ರೈಸ್ ಮಾಡ್ಕೊತೀವಿ ಅಂದರೆ ಮಲ್ಟಿಪ್ಲೈ ಮಾಡಿದಾಗ 2 ಆ್ಯಡ್ ಮಾಡಿದಾಗ 3 ಬರಬೇಕು. ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ ಎಕ್ಸ್ ಪ್ಲಸ್ 2 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 0. ಎಕ್ಸ್ ಕಾಮನ್ ಫ್ಯಾಕ್ಟರ್ ತೊಗೊಂಡ್ವಿ ಅಂದರೆ ಎಕ್ಸ್ ಪ್ಲಸ್ 2 ಪ್ಲಸ್ 1 ಕಾಮನ್ ಫ್ಯಾಕ್ಟರ್ ತೊಗೊಂಡ್ವಿ ಅಂದರೆ ಎಕ್ಸ್ ಪ್ಲಸ್ 2 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 0. ದಟ್ ಇಂಪ್ಲೈಸ್ ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ 1 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 0. ನೋಡಿ ವೇವ್ ಕರ್ವ್ ಮೆಥಡ್ ಯೂಸ್ ಮಾಡ್ಬೋದಲ್ಲ? ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0 ಅಂತ ವ್ಯಾಲ್ಯೂ -2 ಬರುತ್ತೆ. ಎಕ್ಸ್ ಪ್ಲಸ್ 1 ಈಕ್ವಲ್ ಟು 0 ಅಂತ ವ್ಯಾಲ್ಯೂ -1 ಹೌದಾ? ಡೈರೆಕ್ಟಾಗಿ ಎಕ್ಸಿಗೆ 0 ಬರ್ಕೊಂಡೆ ಅಂದರೆ 2 ಇಂಟು 1 ಅಂದರೆ 2 ಅಂದರೆ ಪಾಸಿಟಿವ್ ತಾನೆ. ಅಂದರೆ 0 ಇತ್ತು ಅಂದರೆ ಇಲ್ಲಿ ಪಾಸಿಟಿವ್, ಇಲ್ಲಿ ನೆಗೆಟಿವ್, ಇಲ್ಲಿ ಪಾಸಿಟಿವ್. ಹಾಗಾದ್ರೆ ಡೈರೆಕ್ಟಾಗಿ ಎಕ್ಸ್ ಬಿಲಾಂಗ್ಸ್ ಟು ಏನು ಬರಿಬೋದು? -2, -1. ಇಷ್ಟು ಇಂಟರ್ವಲಲ್ಲೇ ಡಿಕ್ರೀಸಿಂಗ್ ಇದ್ದೇ ಇರುತ್ತೆ. ಅಂದರೆ ಇದು ಒಳಗಿರೋದು ಯಾವ್ದಾರ ಸಬ್ ಇಂಟರ್ವಲ್ಲು ಕೊಟ್ಟಿರ್ಬೋದು. ಇಲ್ಲಿ ನೋಡಿ ಅಲ್ಲಿ ಸಬ್ ಇಂಟರ್ವಲ್ ಕೊಟ್ಟಿದ್ದಾರೆ -2, -1 ಇದೆ. ಅಂದರೆ ಆಪ್ಷನ್ 2 ಬರುತ್ತೆ ಅಷ್ಟೇ ಹೌದಾ? ಆಯ್ತಲ್ಲ? ನೆಕ್ಸ್ಟು f of x is equal to log of 1 plus x minus 2x by x plus 2 where x greater than 0 is increasing in interval. ನೋಡಿ ಸೇಮ್ ಪ್ರಾಬ್ಲಮ್ PU ಅಲ್ಲೂ ಇದೆ, ಅಲ್ಲೂ ಮಾಡ್ಕೊಂಡಿದ್ವಿ. ಇಂಪಾರ್ಟೆಂಟ್ ಪ್ರಾಬ್ಲಮ್ ಕೂಡ ಎಷ್ಟೊಂದು ಸಲ ಎಕ್ಸಾಮಿಗೂ ಬಂದಿದೆ, ನೋಡ್ಕೊಳ್ಳಿ. f of x is equal to log of 1 plus x minus 2x by x plus 2 ಹೌದಾ? ಬೇರೆ ಎಕ್ಸ್ ಗ್ರೇಟರ್ ದ್ಯಾನ್ 0 ಅಂತ ಕೊಟ್ಟಿದ್ದಾರೆ. ಈಸ್ ಇನ್ಕ್ರೀಸಿಂಗ್ ಇನ್ ದ ಇಂಟರ್ವಲ್ ಹೌದಾ? ಡೈರೆಕ್ಟಾಗಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಮಾಡ್ಕೊಂಡ್ವಿ ಅಂದರೆ ಏನು ಬರ್ಬೋದು? ಲಾಗ್ ಇನ್ ಡಿಫರೆನ್ಷನ್ 1 by 1 plus x minus 2 ಕಾನ್ಸ್ಟೆಂಟು. ಇದರ ಡಿಫರೆನ್ಷನ್ ಏನು ಬರಿತೀವಿ? ಡಿನಾಮಿನೇಟರ್ ಸ್ಕ್ವೇರ್ ಅಂದರೆ x plus 2 ಹೋಲ್ ಸ್ಕ್ವೇರ್
ಡಿನಾಮಿನೇಟರ್ ಇಂಟು ಎಕ್ಸ್ ಪ್ಲಸ್ 2 ಇಂಟು ಡಿರವೇಟಿವ್ ಆಫ್ ನ್ಯೂಮರೇಟರ್ ಅಂದರೆ 1 ಮೈನಸ್ ನ್ಯೂಮರೇಟರ್ ಇಂಟು ಡಿರವೇಟಿವ್ ಆಫ್ ಡಿನಾಮಿನೇಟರ್ ಅಂದ್ರೆ 1 ಬರುತ್ತೆ. ಹೌದಾ? ಹಾಗಾದರೆ 1/1 ಪ್ಲಸ್ ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಪ್ಲಸ್ 2 ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸು ಮೈನಸ್ ಎಕ್ಸು ಕ್ಯಾನ್ಸಲ್ ಆಯಿತು. ಅಂದರೆ 1/1 ಪ್ಲಸ್ ಎಕ್ಸ್ ಮೈನಸ್ 2 2s 4/x ಪ್ಲಸ್ 1 ಹೋಲ್ ಸ್ಕ್ವೇರ್ ಬರುತ್ತೆ. ಹೌದಾ? ನೋಡಿ ಇದು ಎಷ್ಟಾಗುತ್ತೆ ಸಿಂಪ್ಲಿಫೈ ಮಾಡ್ಕೊಂಡ್ಬಿಡ್ತೀವಿ. ಎಲ್ ಸಿ ಎಮ್ ತೊಗೊಂಡೆ ಅಂದರೆ ಏನು ಬರ್ತಾಯಿದೆ? ಇದು ಎಕ್ಸ್ ಪ್ಲಸ್ 2 ಅಲ್ಲ, 1 ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್. ಹೌದಾ? ನೋಡಿ ಇದು ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು 1 ಪ್ಲಸ್ ಎಕ್ಸ್ ಇಷ್ಟು ಬರುತ್ತಲ್ಲ. ನೋಡಿ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಇಂಟು 1 ಅಂದರೆ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು 1 ಪ್ಲಸ್ ಎಕ್ಸ್ ಬರ್ಕೊಂಡಿದ್ವಿ. ಇವೆರಡು ಮಲ್ಟಿಪ್ಲೈ ಮಾಡಿದೆ. ಇದಕ್ಕೆ ಸಿಂಪ್ಲಿಫೈ ಮಾಡ್ಕೊಂಡ್ವಿ ಅಂದರೆ ನ್ಯೂಮರೇಟರ್ ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಪ್ಲಸ್ 4x ಮೈನಸ್ 4x ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್. ಹೌದಾ? ನೋಡಿ ಪ್ಲಸ್ 4 ಮೈನಸ್ 4 ಪ್ಲಸ್ 4x ಮೈನಸ್ 4x ಕ್ಯಾನ್ಸಲ್ ಆಯ್ತು. ಹಾಗಾದರೆ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್. ಹೌದಾ? ಏನಂತ ಹೇಳಿದ್ದಾರೆ? ಈಸ್ ಇನ್ಕ್ರೀಸಿಂಗ್ ಇನ್ ದ ಇಂಟರ್ವಲ್ ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಕಂಡೀಷನ್ ಏನು ಕೊಟ್ಟಿರೋದು? ಎಕ್ಸ್ ಗ್ರೇಟರ್ ದ್ಯಾನ್ 0 ಅಂತ ಹೇಳಿದ್ದಾರೆ. ಜೊತೆಗೆ ಇಲ್ಲೊಂದು ಗಿವನ್ ಏನಿರೋದು? ಎಕ್ಸ್ ಗ್ರೇಟರ್ ದ್ಯಾನ್ 0. ನೋಡಿ ಗ್ರೇಟರ್ ದ್ಯಾನ್ 0 ಆಗಿದ್ರೆ ವ್ಯಾಲ್ಯೂ ಏನೇನು ಆಗ್ಬೋದು ಚೆಕ್ ಮಾಡಿ. ಹೋಲ್ ಸ್ಕ್ವೇರ್ ಅಂದರೆ ಇಟ್ ಈಸ್ ಆಲ್ವೇಸ್ ಪಾಸಿಟಿವ್. ಇದು ಹೋಲ್ ಸ್ಕ್ವೇರ್ ಅಂದರೆ ಇಟ್ ಈಸ್ ಆಲ್ವೇಸ್ ಪಾಸಿಟಿವ್. 1 ಪ್ಲಸ್ ಎಕ್ಸ್ ಎರಡು ಕಡೆ ಆ್ಯಡ್ ಮಾಡಿದೆ ಅಂದರೆ 1 ಪ್ಲಸ್ ಎಕ್ಸ್ ಗ್ರೇಟರ್ ದ್ಯಾನ್ 1 ಆಗಿಬಿಡುತ್ತೆ. ಗ್ರೇಟರ್ ದ್ಯಾನ್ 1 ಅಂದರೆ ಇದೂ ಪಾಸಿಟಿವ್. ಹಾಗೆ ಇದು ಮೂರು ಪಾಸಿಟಿವ್ ಅಂದರೆ ಇದು ಯಾವಾಗಲೂ ಏನಾಗಿರುತ್ತೆ ನಮಗಿದು ಗ್ರೇಟರ್ ದ್ಯಾನ್ 0 ಬಂದೇ ಬರುತ್ತೆ. ಅಂದರೆ ಕಂಪ್ಲೀಟ್ ಡೊಮೈನಿಗೆ ಫಂಕ್ಷನ್ ಏನಾಗ್ಬಿಡುತ್ತೆ? ಇನ್ಕ್ರೀಸಿಂಗ್ ಆಗುತ್ತೆ. ಕಂಪ್ಲೀಟ್ ಡೊಮೈನಿಗೆ ಫಂಕ್ಷನ್ ಇನ್ಕ್ರೀಸ್ ಆಗುತ್ತೆ ಅಂದರೆ ಇಲ್ಲಿ ಏನು ಬರೀಬೋದು ಅಂದರೆ ಗ್ರೇಟರ್ ದ್ಯಾನ್ 0 ಅಂತ ಕೊಟ್ಟಿದ್ದಾರೆ ಡೊಮೈನ್, ಅದಕ್ಕೆ 0 ಟು ಇನ್ಫಿನಿಟಿ ಬರುತ್ತೆ ಅಷ್ಟೇ. ಹೌದಾ? ಇದು ನೋಡಿ ಇಂಪಾರ್ಟೆಂಟು. ಆ್ಯಕ್ಚುಲಿ ನಮಗೆ ಇದು ಇನ್ಕ್ರೀಸಿಂಗ್ ಇನ್ ದ ಇಂಟರ್ವಲ್ಲು ಮತ್ತು ಡಿಕ್ರೀಸಿಂಗ್ ಇನ್ ದ ಇಂಟರ್ವಲ್ ಕೊಟ್ಟರು ಅಂದರೆ ಐಡಿಯಾನೂ ಗೊತ್ತಿರಲಿ. ಇದು ಪಾಸಿಟಿವ್ ಇದು ಪಾಸಿಟಿವ್ ಅಂದರೆ ಇದ್ರ ಮೇಲೆ ಡಿಪೆಂಡ್ ಆಗುತ್ತಾನೆ. ಇದೇನಾದ್ರು ಪಾಸಿಟಿವ್ ಆಯಿತು ಅಂದರೆ ಇನ್ಕ್ರೀಸಿಂಗು, ಇದೇನಾದ್ರು ನೆಗೆಟಿವ್ ಆಯಿತು ಅಂದರೆ ಡಿಕ್ರೀಸಿಂಗ್. ಹಾಗಾದ್ರೆ ಇದು ಪಾಸಿಟಿವ್ ಆಗಬೇಕಂದ್ರೆ ಎಕ್ಸ್ ಗ್ರೇಟರ್ ದ್ಯಾನ್ ಏನಾಗಿರಬೇಕು? -1. ಅದಕ್ಕೆ ಅದು ಐಡಿಯಾ ಗೊತ್ತಿರಲಿ. ಆ್ಯಕ್ಚುಲಿ ಈ ಫಂಕ್ಷನ್ ಏನಾಗಿರುತ್ತೆ ಅಂದರೆ ಯಾವುದು ಎಫ್ ಆಫ್ ಎಕ್ಸು ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇಫ್ ಎಕ್ಸ್ ಗ್ರೇಟರ್ ದ್ಯಾನ್ -1 ಅಂತ ಹೇಳ್ತೀವಿ. ಎಫ್ ಆಫ್ ಎಕ್ಸ್ ಈಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಇಫ್ ಎಕ್ಸ್ ಲೆಸ್ ದ್ಯಾನ್ -1 ಅಂತ ಹೇಳ್ತೀವಿ. ನೋಡಿ ಇದು ಗೊತ್ತಿತ್ತು ಅಂದರೆ ಯೂಸ್ ಆಗುತ್ತೆ ಅಷ್ಟೇ. ಇಲ್ಲಿ ಆ್ಯಕ್ಚುಲಿ ಡೊಮೈನ್ ಗ್ರೇಟರ್ ದ್ಯಾನ್ 0 ಅಂತ ಹೇಳಿದರೆ ಇದು ಡೊಮೈನು ಗ್ರೇಟರ್ ದ್ಯಾನ್ 1 ಆಗಿರಬೇಕು. ಹೌದಾ? ಸರಿ, ಗ್ರೇಟರ್ ದ್ಯಾನ್ -1 ಆಗಿರಬೇಕು. ಅದಕ್ಕೆ ಎಫ್ ಆಫ್ ಎಕ್ಸ್ ಇಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇಫ್ ಎಕ್ಸ್ ಗ್ರೇಟರ್ ದ್ಯಾನ್ -1 ಬರೋದು ಅಷ್ಟೇ. ಹೌದಾ? ಮತ್ತು ನೋಡಿ ಡಿಕ್ರೀಸಿಂಗ್ ಬರೀಲಿಕ್ಕೆ ಬರೋಲ್ಲ, ಯಾಕಂದರೆ ಡೊಮೈನೇ ಗ್ರೇಟರ್ ದ್ಯಾನ್ -1 ಇಲ್ಲಿ. ಡಿಕ್ರೀಸಿಂಗ್ ಅಂತ ಹೇಳ್ಬಿಟ್ವಿ ಅಂತ ಹೇಳಿದ್ರೆ ಅಲ್ಲಿ ಎಕ್ಸ್ ಲೆಸ್ ದ್ಯಾನ್ -1 ಆಗ್ಬಿಡುತ್ತೆ. ಲೆಸ್ ದ್ಯಾನ್ -1 ಇದ್ದಾಗ ಲಾಗ್ ಡಿಫೈನ್ ಆಗಲ್ಲ ಅಲ್ಲಿ. ಹೌದಾ? ಹಾಗೆ ಎಕ್ಸ್ ಗ್ರೇಟರ್ ದ್ಯಾನ್ -1 ಅಂತಲೂ ಹೇಳ್ಬೋದು. ಹೌದಾ? ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 31. f of x is equal to 4 sin cube x minus 6 sin square x plus 12 sin x plus 100 is strictly increasing or decreasing ಅಂತ ಹೇಳಿದ್ರು. ನೋಡಿ ನೋಡಿ given f of x is equal to 4 sin cube x minus 6 sin square x plus 12 sin x plus 100. ಹೌದಾ? ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ಕೊಂಡ್ವಿ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ನೋಡಿ ಏನೇನು ಬರ್ಬೋದು? 4 ಇಂಟು ಸೈನ್ ಕ್ಯೂಬ್ ಎಕ್ಸ್ ಇನ್ ಡಿಫ್ರೆನ್ಷನ್ 3 ಇಂಟು ಸೈನ್ ಸ್ಕ್ವೇರ್ ಎಕ್ಸ್ ಚೇನ್ ರೂಲು ಸೈನ್ ಎಕ್ಸ್ ಇನ್ ಡಿಫ್ರೆನ್ಷನ್ನು ಕಾಸ್ ಎಕ್ಸ್ ಮೈನಸ್ 6 ಇಂಟು ಸೈನ್ ಸ್ಕ್ವೇರ್ ಎಕ್ಸ್ ಇನ್ ಡಿಫ್ರೆನ್ಷನ್ನು 2 ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಪ್ಲಸ್ 12 ಇಂಟು ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನು ಕಾಸ್ ಎಕ್ಸ್. ಹೌದಾ?
ಪ್ಲಸ್ 100 ಕಾನ್ಸ್ಟೆಂಟು ನೋಡಿ. ದಟ್ ಇಂಪ್ಲೈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನಾದರೂ ಕಾಮನ್ ತೊಗೋಬೋದಾ ನೋಡಿ. 4 is 12 ಇದೆ ಅಥವಾ 12 sin ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಮೈನಸ್ 12 sin ಎಕ್ಸ್ ಇಂಟು ಕಾಸ್ ಎಕ್ಸ್ ಪ್ಲಸ್ 12 ಕಾಸ್ ಎಕ್ಸ್. ಹಾಗಾದ್ರೆ ಎಲ್ಲದರಲ್ಲಿ ಏನು ಕಾಮನ್ ತೆಗಿಬೋದು? ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 12 ಕಾಮನ್ ತೊಗೊಂಡೆ, ಜೊತೆಗೆ ಕಾಸ್ ಎಕ್ಸು ಕಾಮನ್ ತೆಗಿಬೋದು. ಹಾಗಾದ್ರೆ ಏನೇನು ಉಳಿಯುತ್ತೆ? sin ಸ್ಕ್ವೇರ್ ಎಕ್ಸ್ ಮೈನಸ್ sin ಎಕ್ಸ್ ಪ್ಲಸ್ 1 ಬಂತು. ಹೌದಾ? ಇಷ್ಟ ಆಗುತ್ತಲ್ಲ ನೋಡಿ. ಇದು ಸ್ಟ್ರಿಕ್ಟ್ಲಿ ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ ಅಂತ ಗೊತ್ತಾಗಬೇಕು. ಹೌದಾ? ಫಸ್ಟು sin ಸ್ಕ್ವೇರ್ ಎಕ್ಸ್ ಮೈನಸ್ sin ಎಕ್ಸ್ ಪ್ಲಸ್ 1 ಏನಾಗುತ್ತೆ ಅಂತೇಳಿ ಗೊತ್ತಾಗಬೇಕು ನಮಗದು. ನೋಡ್ಕೊಳ್ಳಿ, ಇದನ್ನೇನಾದ್ರು ನಾವು ಕಂಪ್ಲೀಟಿಂಗ್ ದ ಸ್ಕ್ವಯರ್ ಮೆಥಡ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಅಂದರೆ ಇದನ್ನು ನೋಡಿ. ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ 1/2 ಹೋಲ್ ಸ್ಕ್ವೇರ್ ಮಾಡ್ಕೊತೀನಿ ಪ್ಲಸ್ 1. ಅವಾಗ ಇಷ್ಟನ್ನು ಏನು ಬರಿಬೋದು? ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 12 ಇಂಟು ಕಾಸ್ ಎಕ್ಸ್ ಇಂಟು ಇದು ನೋಡಿ ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಫಾರ್ಮೆಟಲ್ಲಿ ಇರುತ್ತೆ. ಅದಕ್ಕೆ sin ಎಕ್ಸ್ ಮೈನಸ್ ಹಾಫ್ ಹೋಲ್ ಸ್ಕ್ವೇರ್ ಬರಿಬೋದಲ್ಲ ನೋಡಿ. ಎ ಸ್ಕ್ವೇರ್ ಅಂದರೆ sin ಸ್ಕ್ವೇರ್ ಎಕ್ಸ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ 1/2 ಹೋಲ್ ಸ್ಕ್ವೇರ್ ಮೈನಸ್ 2 ಇಂಟು ಎ ಬಿ 2 ಕ್ಯಾನ್ಸಲ್ ಆಗಿ sin ಎಕ್ಸ್ ಬಂದ್ಬಿಡುತ್ತೆ. ಹೌದಾ? ಇದೇನಾಗ್ಬೋದು? ಮೈನಸ್ 1/4 ಪ್ಲಸ್ 1. ಹೌದಾ? ಹಾಗಾದ್ರೆ ಇದು ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 12 ಕಾಸ್ ಎಕ್ಸ್ ಇಂಟು sin ಎಕ್ಸ್ ಮೈನಸ್ ಹಾಫ್ ಹೋಲ್ ಸ್ಕ್ವೇರ್ ಅಂದರೆ ಪ್ಲಸ್ 3/4 ಬರುತ್ತೆ. ಹೌದಾ? ನೋಡಿ, ಇದನ್ನು ಪಾಸಿಟಿವ್ ಇದನ್ನು ಪಾಸಿಟಿವ್. ಪಾಸಿಟಿವ್ ಪ್ಲಸ್ ಪಾಸಿಟಿವ್ ಯಾವಾಗಲೂ ಏನಾಗಿರುತ್ತೆ? ಪಾಸಿಟಿವ್ ಅಂದರೆ ಈ ಟರ್ಮ್ ಅಂತ ಪಾಸಿಟಿವ್ ಇರುತ್ತೆ ಯಾವಾಗಲೂ. ಅಂದರೆ ನಮಗೆ ಇಲ್ಲೇನು ಐಡಿಯಾ ಗೊತ್ತಾಯಿತು ಅಂದರೆ ಈ ಟರ್ಮ್ ಇದೆ ಅಲ್ಲ, ಈ ಟರ್ಮ್ ಯಾವಾಗಲೂ ಪಾಸಿಟಿವ್ ಇರುತ್ತೆ. ಅಂದರೆ ಡಿಕ್ರೀಸಿಂಗ್ ಇನ್ಕ್ರೀಸಿಂಗ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಕಾಸ್ ಎಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಇಫ್ ಕಾಸ್ ಎಕ್ಸ್ ಈಸ್ ನೆಗೆಟಿವ್ ಆಯಿತು ಅಂದರೆ ದಟ್ ಇಂಪ್ಲೈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಲೆಸ್ ದ್ಯಾನ್ 0 ಆಗಿಬಿಡುತ್ತೆ. ದಟ್ ಇಂಪ್ಲೈಸ್ ಎಫ್ ಆಫ್ ಎಕ್ಸ್ ಈಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗು. ಇಫ್ ಕಾಸ್ ಎಕ್ಸ್ ಈಸ್ ಪಾಸಿಟಿವ್ ಆಯಿತು ಅಂದರೆ ದಟ್ ಇಂಪ್ಲೈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 0. ದಟ್ ಇಂಪ್ಲೈಸ್ ಎಫ್ ಆಫ್ ಎಕ್ಸ್ ಇಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಹೌದಾ? ನೋಡಿ, ಕಾಸ್ ಎಕ್ಸ್ ನೆಗೆಟಿವ್ ಅಂದರೆ ಯಾವ ಕ್ವಾಡ್ರೆಂಟಲ್ಲಿ ನೆಗೆಟಿವ್ ಆಗುತ್ತೆ? ಸೆಕೆಂಡ್ ಆ್ಯಂಡ್ ಥರ್ಡು. ಕಾಸ್ ಎಕ್ಸ್ ಇಸ್ ಪಾಸಿಟಿವ್ ಅಂದರೆ ಯಾವ ಕ್ವಾಡ್ರೆಂಟಲ್ಲಿ ಪಾಸಿಟಿವ್ ಇರುತ್ತೆ? ಫಸ್ಟ್ ಆ್ಯಂಡ್ ಫೋರ್ತ್. ಹಾಗಾದ್ರೆ ಇಲ್ಲಿ ಏನು ಬರೀಬೋದು ನೋಡಿ. ಇನ್ಕ್ರೀಸಿಂಗ್ ಇನ್ π, 3π/2. π, 3π/2 ಅಂದರೆ ಯಾವ ಕ್ವಾಡ್ರೆಂಟ್ ನಮಗೆ? ಥರ್ಡ್ ಕ್ವಾಡ್ರೆಂಟ್. ಹೌದಾ? ಥರ್ಡ್ ಕ್ವಾಡ್ರೆಂಟಲ್ಲಿ ಕಾಸ್ ಎಕ್ಸ್ ಈಸ್ ನೆಗೆಟಿವ್. ಕಾಸ್ ಎಕ್ಸ್ ಈಸ್ ನೆಗೆಟಿವ್ ಅಂದರೆ ಸ್ಟ್ರಿಕ್ಟ್ಲಿ ಡಿಕ್ರೀಸ್ ಆಗಬೇಕು. ಅದರಲ್ಲಿ ಇನ್ಕ್ರೀಸ್ ಅಂತ ಹೇಳಿದರೆ ಫಸ್ಟ್ ಒನ್ ಅಂತೂ ಬರೋಲ್ಲ. π/2, π ಅಂತ ಹೇಳಿದ್ರೆ ಯಾವ ಕ್ವಾಡ್ರೆಂಟು? ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಕಾಸ್ ಇಸ್ ನೆಗೆಟಿವ್. ಕಾಸ್ ನೆಗೆಟಿವ್ ಆಯಿತು ಅಂದರೆ ಡಿಕ್ರೀಸಿಂಗ್ ಆಗಬೇಕು ತಾನೆ, ಅಂದರೆ ಸೆಕೆಂಡ್ ಒಂದು ಬರುತ್ತೆ ನೋಡಿ. π/2, π/2 ಅಂತ ಹೇಳಿದ್ರೆ ಅದೇನು ಬರೋಲ್ಲ, ಅದು ಮೀನಿಂಗ್ಲೆಸ್, ಒಂದೇ ನಂಬರ್ ಇದೆ. 0, π/2 ಅಂದರೆ ಇದು ಯಾವ ಕ್ವಾಡ್ರೆಂಟು? ಫಸ್ಟ್ ಕ್ವಾಡ್ರೆಂಟು. ಫಸ್ಟ್ ಕ್ವಾಡ್ರೆಂಟಲ್ಲಿ ಕಾಸ್ ಇಸ್ ಪಾಸಿಟಿವ್. ಹೌದಾ? ಕಾಸ್ ಪಾಸಿಟಿವ್ ಇತ್ತು ಅಂದರೆ ಎಫ್ ಆಫ್ ಎಕ್ಸ್ ಇಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಹೌದಾ? ಅದು ಇನ್ಕ್ರೀಸಿಂಗ್ ಇನ್ 0, π/2 ಬರೀಬೋದು. ಸೆಕೆಂಡ್ ಮತ್ತು ಫೋರ್ತ್ ಎರಡು ಬರುತ್ತೆ. ಆಯ್ತಲ್ಲ? ನೆಕ್ಸ್ಟ್ ಒನ್, ಪ್ರಾಬ್ಲಮ್ ನಂಬರ್ 32. Which of the following function is decreasing on 0, π/2 ಅಂತ ಹೇಳಿದ್ದಾರೆ. ಯಾವ ಫಂಕ್ಷನ್ನು ಡಿಕ್ರೀಸ್ ಆಗುತ್ತೆ ಅಂತೇಳಿ ನೋಡಿ, ಕೇರ್ಫುಲ್ಲಾಗಿ ಮಾಡ್ಕೊತ ಹೋಗ್ಬೇಕು. ನೋಡಿ, sin 2x ಅಂತ ಹೇಳಿದ್ದಾರೆ ಫಸ್ಟ್ ಒನ್. sin 2x ಇಂದ ಡಿಫ್ರೆನ್ಷಿಯೇಷನ್ ಏನು ಬರೀಬೋದು? ದಟ್ ಇಂಪ್ಲೈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ sin 2x ಡಿಫ್ರೆನ್ಷಿಯೇಷನ್ ಮೈನಸ್ cos 2x into 2, plus cos 2x into 2 under 2 cos 2x. ನೋಡಿ, x belongs to 0, π/2 ಅಂತ ಹೇಳಿದ್ದಾರೆ. ಹಾಗಾದರೆ 2x belongs to ಏನಾಗುತ್ತೆ?
0,5 ಆಗುತ್ತೆ. 0,5 ಅಂದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಕ್ವಾಡ್ರೆಂಟ್ ಎರಡೂ ಬರುತ್ತೆ. ಹೌದಾ? ಇದನ್ನು ಹೇಳಿದರೆ ಕಾಸು ಫಸ್ಟ್ ಕ್ವಾಡ್ರೆಂಟಲ್ಲಿ ಏನಾಗಿರಬೇಕು? ಪಾಸಿಟಿವ್. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ನೆಗೆಟಿವ್. ಪಾಸಿಟಿವ್ನೂ ಬರುತ್ತೆ, ನೆಗೆಟಿವ್ನೂ ಬರುತ್ತೆ ಅಂದರೆ ನೀದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್ ಆಗಿಬಿಡುತ್ತೆ. ಅದಕ್ಕೆ ಇದಂತೂ ಬರೋಲ್ಲ. ಹೌದಾ? ಇದೇನಾಗಿರುತ್ತೆ ಅಂದರೆ ಇದು ನೀದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್ ಬರುತ್ತೆ. ಹೌದಾ? ಸೆಕೆಂಡ್ ಒಂದು ನೋಡಿ, ಟ್ಯಾನ್ ಎಕ್ಸು. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್ ತೊಗೊಂಡೆ ಅಂದರೆ ಡಿಫ್ರೆನ್ಷಿಯೇಟ್ ಮಾಡಿದ್ವಿ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ? ಟ್ಯಾನ್ ಎಕ್ಸ್ ಇನ್ ಡಿಫ್ರೆನ್ಷನ್ನು ಸೀಕೆಂಡ್ ಸ್ಕ್ವೇರ್. ಆಲ್ರೆಡಿ ಸ್ಕ್ವೇರ್ ಇದೆ ಅಂದರೆ ಆಬ್ವಿಯಸ್ಲಿ ಯಾವಾಗಲೂ ಏನಾಗಿರುತ್ತೆ? ಗ್ರೇಟರ್ ದ್ಯಾನ್ 0 ಬಂದೇ ಬರುತ್ತೆ. ಫಸ್ಟ್ ಕ್ವಾಡ್ರೆಂಟಲ್ಲಿ ಬಂದು ಅಷ್ಟೇ, ಯಾವ ಕ್ವಾಡ್ರೆಂಟಲ್ಲಿ ಬಂದು ಅಷ್ಟೇ. ಟ್ಯಾನ್ ಎಕ್ಸ್ ಈಸ್ ಆಲ್ವೇಸ್ ಇನ್ಕ್ರೀಸಿಂಗ್ ಫಂಕ್ಷನ್. ಇದೇನಿದು? ಇನ್ಕ್ರೀಸಿಂಗ್ ಫಂಕ್ಷನ್. ಅಂದರೆ ಡಿಕ್ರೀಸಿಂಗ್ ಅಂತ ಹೇಳಿದ್ರೆ ಸೆಕೆಂಡ್ ಒನ್ನು ಬರೋಲ್ಲ. ಥರ್ಡ್ ಒನ್ನು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಅಂತ ಹೇಳಿದರೆ ಹಾಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ? ಮೈನಸ್ ಸೈನ್ ಎಕ್ಸ್ ಜೊತೆ ಎಕ್ಸ್ ಬಿಲಾಂಗ್ಸ್ ಟು 0,π/2. 0,π/2 ಅಂದರೆ ಫಸ್ಟ್ ಕ್ವಾಡ್ರೆಂಟು. ಫಸ್ಟ್ ಕ್ವಾಡ್ರೆಂಟಲ್ಲಿ ಸೈನ್ ಇಸ್ ಪಾಸಿಟಿವ್. ಪಾಸಿಟಿವ್ ಇಂಟು ಮೈನಸ್ ಅಂದರೆ ನೆಗೆಟಿವ್. ಹಾಗಾದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಲೆಸ್ ದ್ಯಾನ್ 0 ಬರುತ್ತೆ. ಅಂದರೆ ಇದೇನಾಗುತ್ತೆ? ಇದು ಡಿಕ್ರೀಸಿಂಗ್ ಬರುತ್ತಲ್ಲ, ಅದಕ್ಕೆ ಕಾಸ್ 3x ಬರುತ್ತೆ ಆನ್ಸರು. ಸರಿ, ಕಾಸ್ ಎಕ್ಸು ನೋಡಿ. ಕಾಸ್ 3x ಏನಾಗ್ಬೋದು? ಫೋರ್ತ್ ಒನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ 3x. ದಟ್ ಇಂಪ್ಲೈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇನ್ ದ ವ್ಯಾಲ್ಯೂ ಕಾಸ್ 3x ಇನ್ ಡಿಫ್ರೆನ್ಷಿಯಲ್ ಮೈನಸ್ ಸೈನ್ 3x ಇಂಟು 3 ಅಥವಾ ಮೈನಸ್ 3 ಇಂಟು ಸೈನ್ 3x. 3x ಇದೆ ಅಲ್ಲ, ಎಕ್ಸ್ ಬಿಲಾಂಗ್ಸ್ ಟು 0,π/2 ಅಂತ ಹೇಳಿದ್ರೆ 3x ಬಿಲಾಂಗ್ಸ್ ಟು 0,3π/2. 0,3π/2 ಅಂದರೆ ಫಸ್ಟ್ ಸೆಕೆಂಡ್ ಥರ್ಡ್ ಮೂರು ಕ್ವಾಡ್ರೆಂಟು ಬರುತ್ತೆ. ಫಸ್ಟ್ ಕ್ವಾಡ್ರೆಂಟಲ್ಲಿ ಸೈನ್ ಪಾಸಿಟಿವ್. ಪಾಸಿಟಿವ್ ಇಂಟು ಮೈನಸ್ ಅಂದರೆ ಡಿಕ್ರೀಸಿಂಗ್ ಬಂತು. ಸೆಕೆಂಡ್ ಕ್ವಾಡ್ರೆಂಟಲ್ಲೂ ಸೈನ್ ಪಾಸಿಟಿವ್, ಅಲ್ಲೂ ಡಿಕ್ರೀಸಿಂಗ್ ಬರುತ್ತೆ. ಥರ್ಡ್ ಕ್ವಾಡ್ರೆಂಟಲ್ಲಿ ಸೈನ್ ನೆಗೆಟಿವ್ ಆಗ್ಬಿಟ್ಟು ಇನ್ಕ್ರೀಸ್ ಆಗುತ್ತೆ. ಅಂದರೆ ಒಂದೊಂದು ಇಂಟರ್ವಲಲ್ಲಿ ಡಿಕ್ರೀಸು, ಒಂದೊಂದರಲ್ಲಿ ಇನ್ಕ್ರೀಸ್ ಆಗುತ್ತೆ. ಅಂದರೆ ಇದನ್ನು ಏನು ಬರೀಬೋದು ನಾವು? ನೀದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್. ಅದಕ್ಕೆ ಫೋರ್ತ್ ಒಂದು ಬರೋಲ್ಲ. ಹೌದಾ? ಅಂದರೆ ಇಲ್ಲಿ ಆನ್ಸರ್ ಏನೇನು ಐಡಿಯಾ ಗೊತ್ತಾಯಿತು? 0,π/2 ಅಲ್ಲಿ ಸೈನ್ 2x ಇಸ್ ನೀದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್, ಟ್ಯಾನ್ ಎಕ್ಸ್ ಇಸ್ ಇನ್ಕ್ರೀಸಿಂಗ್, ಕಾಸ್ ಎಕ್ಸ್ ಇಸ್ ಡಿಕ್ರೀಸಿಂಗ್, ಕಾಸ್ 3x ಇಸ್ ನೀದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್. ಹೌದಾ? ಅಲ್ಲ, ನಮಗೆ ಓನ್ಲಿ ಡಿಕ್ರೀಸಿಂಗ್ ಕೇಳಿರೋದು, ಅದಕ್ಕೆ ಆಪ್ಷನ್ 3 ಬರುತ್ತೆ ಅಷ್ಟೇ. ಹೌದಾ? ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 33. The function f of x is equal to tan x minus x. Always increases, always decreases, never increases, sometime increases and sometime decreases ಅಂತ ಹೇಳಿದ್ದಾರೆ. ಹೌದಾ? f of x is equal to tan x minus x. ಹಾಗಾದರೆ f dash of x ಏನಾಗುತ್ತೆ? tan x ಡಿಫರೆನ್ಷಿಯಲ್ secant square x minus x derivative 1. ನೋಡಿ, ಇಂಪಾರ್ಟೆಂಟ್ ಐಡಿಯಾ ಏನು ಗೊತ್ತಿರಬೇಕು ಅಂದರೆ ನೋಟ್ ನೋಡಿ, ಇಂಟರ್ವಲ್ಸ್ ಎಲ್ಲ ಗೊತ್ತಿರಲೇಬೇಕು. ಫಸ್ಟ್ ಒನ್ನು -1 ಲೆಸ್ ದೆನ್ ಆರ್ ಈಕ್ವಲ್ ಟು ಸೈನ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಬರೀಬೋದು. ಅಂದರೆ ಸೈನ್ ಎಕ್ಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಸ್ 1, ಮಿನಿಮಮ್ ವ್ಯಾಲ್ಯೂ ಇಸ್ -1. ಇದನ್ನೇ ಏನಾದರೂ ಸ್ಕ್ವಯರ್ ಬರ್ಕೊಂಡೆ ಅಂದರೆ 0 ಲೆಸ್ ದೆನ್ ಆರ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಆಗುತ್ತೆ. ಸೇಮ್ ಟೈಪು -1 ಲೆಸ್ ದೆನ್ ಆರ್ ಈಕ್ವಲ್ ಟು ಕಾಸ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಕಾಸ್ ಎಕ್ಸ್ ಇಸ್ 1, ಮಿನಿಮಮ್ ವ್ಯಾಲ್ಯೂ ಆಫ್ ಕಾಸ್ ಎಕ್ಸ್ ಇಸ್ -1. ಸೇಮ್ 0 ಲೆಸ್ ದೆನ್ ಆರ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಗೊತ್ತಿರಬೇಕು. ಥರ್ಡ್ ಒನ್ನು -∞ ಲೆಸ್ ದ್ಯಾನ್ ಟ್ಯಾನ್ ಎಕ್ಸ್ ಲೆಸ್ ದ್ಯಾನ್ ಇನ್ಫಿನಿಟಿ. ಹೌದಾ? ಹಾಗಾದರೆ ಟ್ಯಾನ್ ಸ್ಕ್ವಯರ್ ಮಾಡ್ಕೊಂಡ್ವಿ ಅಂದ್ರೆ ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಬರಿತೀವಿ ಅಷ್ಟೇ. ಸಿಮಿಲರ್ಲಿ ಕಾಟ್ ಬರಿಬೋದು. -∞ ಲೆಸ್ ದ್ಯಾನ್ ಕಾಟ್ ಎಕ್ಸ್ ಲೆಸ್ ದ್ಯಾನ್ ಇನ್ಫಿನಿಟಿ. ದಟ್ ಇಂಪ್ಲೈಸ್ ಕಾಟ್ ಸ್ಕ್ವೇರ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0. ನೆಕ್ಸ್ಟ್ ಸೀಕೆಂಟ್ ಅದ ಕೇರ್ಫುಲ್ ಆಗಿ ಬರೀಬೇಕಿಲ್ಲಿ. ಸೀಕೆಂಟ್ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1. ನೆಕ್ಸ್ಟು ಸೀಕೆಂಟ್ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು -1 ಇರುತ್ತೆ. ಸೀಕೆಂಟ್ ಸ್ಕ್ವಯರ್ ಎಕ್ಸ್ ಯಾವಾಗಲೂ ಏನಾಗಿರುತ್ತೆ ಅಂದರೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1. ನೆಕ್ಸ್ಟ್ ಸಿಕ್ಸ್ತ್ ಒನ್ನು ಸೇಮು ಕೋಸಿಕ್ಯಾಂಟ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1 ಆರ್
ಕೋಸಿಕ್ಯಾಂಡ್ ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು -1 ಸ್ಕ್ವಯರ್ ಏನಾದ್ರು ಮಾಡಿದ್ವಿ ಅಂದ್ರೆ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1. ನೋಡಿ ಇಷ್ಟು ಐಡಿಯಾ ಗೊತ್ತಿರ್ಬೇಕು ನಮಗೆ. ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಇಂದು ವ್ಯಾಲ್ಯೂಸ್ ಎಲ್ಲಿಂದ ಎಲ್ಲಿ ತನಕ ಬರುತ್ತೆ ಅಂತೇಳಿ, ಹೌದಾ? ಹಾಗಾದರೆ ಈಗ ಇಲ್ಲಿ ವಿ ನೋ ದಟ್ secant square x is greater than or equal to 1. 1 ಈ ಕಡೆ ಬಂತು ಅಂದ್ರೆ secant square x -1 is greater than or equal to 0 ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಬರ್ತಾ ಇದೆ ಅಂದರೆ ಆಲ್ವೇಸ್ ಇನ್ಕ್ರೀಸಸ್ ಬರುತ್ತೆ ಅಷ್ಟೇ, ಹೌದಾ? ಈಗ ಗೊತ್ತಿರ್ಬೇಕು ನಮಗೆ ಇದನ್ನು, ಆಯ್ತಲ್ಲ? ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 34. y is equal to a log x plus bx square plus x has its extremum value at -1 and 2 then ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ ಎಕ್ಸ್ಟ್ರೀಮಮ್ ವ್ಯಾಲ್ಯೂ ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ವ್ಯಾಲ್ಯೂ ಅಂತ ಹೇಳಿ ಗೊತ್ತಿರ್ಬೇಕು ನಮಗೆ. ಎಕ್ಸ್ಟ್ರೀಮಮ್ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ವ್ಯಾಲ್ಯೂ. ಹಾಗೆ ಫಸ್ಟ್ ಡೆರಿವೇಟಿವ್ ಟೆಸ್ಟ್ ಮಾಡ್ಕೋಬೇಕು. ಇಫ್ ಎಫ್ ಆಫ್ ಎಕ್ಸ್ ಹ್ಯಾಸ್ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ವ್ಯಾಲ್ಯೂ ಆಗಿತ್ತು ಅಂದರೆ ಫಸ್ಟ್ ಕಂಡೀಷನ್ ಏನು ಹೇಳುತ್ತೆ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಶುಡ್ ಬಿ ಈಕ್ವಲ್ ಟು 0 ಅಂತ ಹೇಳ್ತೀವಿ, ಹೌದಾ? ಹಾಗಾದರೆ ಇಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಲಾಗ್ ಎಕ್ಸ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್, ಹೌದಾ? ಹ್ಯಾಸ್ ಎಕ್ಸ್ಟ್ರೀಮಮ್ ವ್ಯಾಲ್ಯೂ ಅಂತ ಹೇಳಿದ್ರು ಅಂದರೆ ಫಸ್ಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ತೊಗೊತೀನಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ ಎ ಬೈ ಎಕ್ಸ್ ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1 ಬೈ ಎಕ್ಸ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಅಂದರೆ 2bx ಪ್ಲಸ್ 1 ಇಷ್ಟು ಬರುತ್ತಲ್ಲ. ಎಫ್ ಡ್ಯಾಶ್ ಆಫ್ ಎಕ್ಸ್ ನೋಡಿ ಎಕ್ಸ್ಟ್ರೀಮಮ್ ವ್ಯಾಲ್ಯೂ ಅಟ್ ಎಕ್ಸ್ ಈಕ್ವಲ್ ಟು -1 ಆ್ಯಂಡ್ ಎಕ್ಸ್ ಈಕ್ವಲ್ ಟು 2 ಅಂತ ಹೇಳಿದ್ದಾರೆ. ಹಾಗಾದರೆ ನಾವು ಎಫ್ ಡ್ಯಾಶ್ ಆಫ್ -1 0 ಆಗಬೇಕು ಅಂದರೆ ಎಫ್ ಡ್ಯಾಶ್ ಆಫ್ -1 0 ಅಂದರೆ ಇಲ್ಲಿ ಏನು ಬರೀತೀವಿ a by -1 plus 2b into -1 plus 1 equal to 0. That implies minus a minus 2b plus 1 equal to 0. And a plus 2b is equal to 1. ಇವೆರಡು ಟರ್ಮ್ ಈ ಕಡೆ ತೊಗೊಂಡಿದ್ದೀವಿ ಅಷ್ಟೇ, ಇದು 1 ಅಂತ ತೊಗೊತೀನಿ. ನೆಕ್ಸ್ಟ್ ನಾವು ಅಟ್ 2 0 ಅಂತ ಹೇಳಿದಾರಲ್ಲ, ದೆನ್ ಎಫ್ ಡ್ಯಾಶ್ ಆಫ್ 2 ಈಕ್ವಲ್ ಟು 0 ತೊಗೋಬೇಕು. ಯಾಕಂದರೆ ಎಕ್ಸ್ಟ್ರೀಮಮ್ ವ್ಯಾಲ್ಯೂ ಅಟ್ -1 ಆ್ಯಂಡ್ 2 ಅಂತ ಹೇಳಿದ್ದಾರೆ. ಎಕ್ಸ್ಟ್ರೀಮಮ್ ವ್ಯಾಲ್ಯೂ ಇತ್ತು ಅಂದರೆ ಎಫ್ ಡ್ಯಾಶ್ ಯಾವಾಗಲೂ ಏನಾಗಿರುತ್ತೆ 0 ಆಗಿರಲೇಬೇಕು. ಅದಕ್ಕೆ ಎಫ್ ಡ್ಯಾಶ್ ಆಫ್ 2 0 ತೊಗೊತಾ ಇದ್ವಿ. ಹಾಗಾದ್ರೆ a by 2 plus 2b into 2 plus 1 equal to 0, ಹೌದಾ? ನೋಡಿ ಇದಕ್ಕೆ ಮಲ್ಟಿಪ್ಲೈ ಬೈ 2 ಮಾಡಿದೆ ಅಂದರೆ 2 2 ಕ್ಯಾನ್ಸಲ್ ಆಗಿ a ಪ್ಲಸ್ 2 2s are 4 4 2s are 8 ಅಲ್ಲ, 8b plus 1 equal to 0, ಹೌದಾ? ಅಥವಾ a ಪ್ಲಸ್ 8b ಈಕ್ವಲ್ ಟು -1 ಬರುತ್ತೆ. ಇದು ಈಕ್ವೇಷನ್ ನಂಬರ್ 2. ನೋಡಿ ನೀವು ಯೂಸ್ ಮಾಡ್ಕೊಂಬಿಟ್ಟು a ಆ್ಯಂಡ್ b ಕಂಡುಹಿಡಿಬೇಕಷ್ಟೆ. ನೋಡಿ ಈಕ್ವೇಷನ್ 2 ಮೈನಸ್ ಈಕ್ವೇಷನ್ 1 ಮಾಡ್ಕೊಂಡೆ ಅಂದರೆ ಏನು ಬರ್ಬೋದು? ಈಕ್ವೇಷನ್ 2 ಅಂದರೆ 8 ಪ್ಲಸ್ 8b ಈಕ್ವಲ್ ಟು -1, ಇದು a ಪ್ಲಸ್ 2b ಈಕ್ವಲ್ ಟು 1 ಸಪ್ರಾಕ್ಟ್ ಮಾಡ್ಕೋಬೇಕಲ್ಲ. a ಕ್ಯಾನ್ಸಲ್ ಆಯ್ತು, 8b ಮೈನಸ್ 2b ಅಂದರೆ 6b ಇಸ್ ಈಕ್ವಲ್ ಟು -2 ಬಂತು. ಹಾಗಾದ್ರೆ b ಇಸ್ ಈಕ್ವಲ್ ಟು -2 ಬೈ 6 ಅಥವಾ b ಇಸ್ ಈಕ್ವಲ್ ಟು -1/3 ಬರುತ್ತೆ. ಸರಿ, ಇಲ್ಲಿ ಮಲ್ಟಿಪ್ಲೈ ಬೈ 2 ಮಾಡ್ಕೊಂಡಾಗ ಇದು 2 ಆಗುತ್ತಲ್ಲ. ನೋಡಿ ಮಲ್ಟಿಪ್ಲೈ ಬೈ 2 ಮಾಡ್ತಾ ಇದ್ವಿ. a ಪ್ಲಸ್ 2 2s are 4 4 2s are 8b plus 2 equal to 0. ಅಂದರೆ a plus 8b is equal to -2, ಹೌದಾ? ಅಂದರೆ -2 -2 -1 ಅಂದರೆ -3. 6b is equal to -3 ಅಂದರೆ b is equal to -3/6 ಅಂದರೆ -1/2 ಬರುತ್ತೆ b, ಹೌದಾ? ನೋಡಿ b ಈಕ್ವಲ್ ಟು -1/2 ಕೊಟ್ಟಿದ್ದಾರೆ. ಸೆಕೆಂಡ್ ಒಂದು ಬರ್ಬೋದು. ನೋಡಿ ಎ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಯಾವ್ದಾದ್ರು ಇನ್ನೊಂದು ಈಕ್ವೇಷನ್ ತೊಗೊಳ್ಳಿ. ಇದು ತೊಗೊಂಡೆ ಅಂದರೆ ನಾವು ಫ್ರಮ್ 1 a ಪ್ಲಸ್ 2b ಇಸ್ ಈಕ್ವಲ್ ಟು 1 a ಪ್ಲಸ್ 2 ಇಂಟು b ವ್ಯಾಲ್ಯೂ -1/2 ಅಲ್ಲ,
ಇಸ್ ಈಕ್ವಲ್ ಟು 1 2 2 ಕ್ಯಾನ್ಸಲ್ ಆಯಿತು, -1 RHSಗೆ ಹೋಯಿತು ಅಂದರೆ A ಈಕ್ವಲ್ ಟು 1 + 1 ದಟ್ ಇಂಪ್ಲೈಸ್ A ಈಕ್ವಲ್ ಟು 2, A ಈಕ್ವಲ್ ಟು B ಈಕ್ವಲ್ ಟು -12 ಅಂದರೆ ಸೆಕೆಂಡ್ ಒಂದು ಬರುತ್ತೆ. ಹೌದಾ ನೋಡಿ, ಈಸಿ ಇದೆ. ಇಲ್ಲಿ ಇಂಪಾರ್ಟೆಂಟ್ ನಮಗೆ ಈ ನೋಟ್ ಗೊತ್ತಿರಬೇಕಷ್ಟೇ. ಇಟ್ ಹ್ಯಾಸ್ ಎಕ್ಸ್ಟ್ರೀಮಮ್ ವ್ಯಾಲ್ಯೂ ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ವ್ಯಾಲ್ಯೂ ಅಂತೇಳಿ. ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ವ್ಯಾಲ್ಯೂ ಇತ್ತು ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಆಲ್ವೇಸ್ ಇಸ್ ಈಕ್ವಲ್ ಟು 0 ಬಂದ್ಬಿಡುತ್ತೆ. ಹೌದಾ, ಈ ಐಡಿಯಾ ಯೂಸ್ ಮಾಡ್ಕೊತಾ ಇದ್ದೀವಿ. ಆಯ್ತಲ್ಲ 34. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 35. A circular sector of perimeter 60 meter with maximum area is to be constructed. The radius of the circular arc in meter must be ಅಂತ ಹೇಳಿ. ಹೌದಾ, ಆರ್ಕ್ ಇದು ನೋಡಿ, ಎ ಸರ್ಕ್ಯುಲರ್ ಸೆಕ್ಟರ್ ಆಫ್ ಪೆರಿಮೀಟರ್ 60 meters ಅಂತ ಹೇಳಿದ್ದಾರೆ. ಈ ಥರ ಈಗ ಸರ್ಕ್ಯುಲರ್ ಸೆಕ್ಟರ್ ಇದೆ, ಇದನ್ನ ರೇಡಿಯಸ್ ಅಂತ ತೊಗೊತೀನಿ, ಇದನ್ನ ಆ್ಯಂಗಲ್, ಇದು ಎಸ್. ಹೌದಾ ನೋಡಿ, ಪೆರಿಮೀಟರ್ ಇಸ್ 60 ಅಂತ ಕೊಟ್ಟಿದ್ದಾರೆ ಅಂದರೆ ಎಸ್ ಪ್ಲಸ್ 2r ಇಸ್ ಈಕ್ವಲ್ ಟು 60 ಕೊಟ್ಟಿದ್ದಾರೆ. ಇದನ್ನ 1 ತೊಗೊತೀನಿ. ಪೆರಿಮೀಟರ್ ಅಂದರೆ ಸಮ್ ಆಫ್ ಆಲ್ ಸೈಡ್ಸ್ ಅಲ್ಲ, ಎಸ್ ಪ್ಲಸ್ ಆರ್ ಅಂದರೆ ಎಸ್ ಪ್ಲಸ್ 2r ಇಸ್ ಈಕ್ವಲ್ ಟು 60 ಕೊಟ್ಟಿದ್ದಾರೆ. ವಿತ್ ಮ್ಯಾಕ್ಸಿಮಮ್ ಏರಿಯಾ ಇಸ್ ಟು ಬಿ ಕನ್ಸ್ಟ್ರಕ್ಟೆಡ್, ದ ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಆರ್ಕ್ ಇನ್ ಮೀಟರ್ ಮಸ್ಟ್ ಬಿ ಅಂತ ಹೇಳಿದ್ದಾರೆ. ಅಂದರೆ ಆರ್ನ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ಏರಿಯಾ ಆಫ್ ದ ಸೆಕ್ಟರ್ ಇನ್ ಟರ್ಮ್ಸ್ ಆಫ್ ಎಸ್ ಗೊತ್ತಿದೆ ನಮಗೆ, ಫಾರ್ಮುಲಾ ನೋಡಿ ಗೊತ್ತಿರಬೇಕು. ವಿ ನೋ ದಟ್ ಏರಿಯಾ ಇಸ್ ಈಕ್ವಲ್ ಹಾಫ್ ಇಂಟು ಆರ್ ಇಂಟು ಎಸ್ ಅಂತ ಹೇಳ್ತೀವಿ. ಇನ್ನೊಂದು ಗೊತ್ತಿದೆ ಫಾರ್ಮುಲಾ, ಏರಿಯಾ ಇಸ್ ಈಕ್ವಲ್ ಟು ಹಾಫ್ ಆರ್ ಸ್ಕ್ವೇರ್ ಟೀಟಾ ಅಂತಲೂ ಹೇಳ್ತೀವಿ. ಎರಡೂ ಗೊತ್ತಿರಲಿ. ನೋಡಿ, ನಮಗೇನು ಕಂಡುಹಿಡಿಯೋಕೆ ಹೇಳಿದ್ರು, ರೇಡಿಯಸ್ನ ಕಂಡುಹಿಡಿಯೋಕೆ ಹೇಳಿದ್ರು. ಅದಕ್ಕೆ ಎಸ್ನ ರಿಮೂವ್ ಮಾಡ್ಕೊಂಬಿಟ್ಟು ಇನ್ ಟರ್ಮ್ಸ್ ಆಫ್ ಆರ್ ಬರೀಬೇಕು. ಹಾಗಾದ್ರೆ ಏರಿಯಾ ಇಸ್ ಈಕ್ವಲ್ ಟು ಹಾಫ್ ಇಂಟು ಆರ್ ಇಂಟು ನೋಡಿ ಎಸ್ ಇನ್ ಟರ್ಮ್ಸ್ ಆಫ್ ಆರ್ ಏನು ಬರಿಬೋದು, 60 - 2r. ಹೌದಾ, ಕಂಪ್ಲೀಟ್ ಮಲ್ಟಿಪ್ಲೈ ಮಾಡ್ಕೊಂಡ್ವಿ ಅಂದರೆ ಏರಿಯಾ ಇಸ್ ಈಕ್ವಲ್ 2 1s are 2 30s, 30r ಮೈನಸ್ 2 2 ಕ್ಯಾನ್ಸಲ್ ಆಗ್ಬಿಟ್ಟು ಆರ್ ಸ್ಕ್ವಯರ್ ಬರುತ್ತೆ. ಹೌದಾ, ಇದೇನು ಕೊಟ್ಟಿದ್ದಾರೆ ಆಲ್ರೆಡಿ ಗಿವನ್, ಇಟ್ ಹ್ಯಾಸ್ ಮ್ಯಾಕ್ಸಿಮಮ್ ಏರಿಯಾ ಅಂತ ಹೇಳಿದ್ದಾರೆ. ಹೌದಾ, ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ಇತ್ತು ಅಂದರೆ ಎ ಡ್ಯಾಶ್ ಯಾವಾಗಲೂ ಏನಾಗಿರುತ್ತೆ ಅಂದರೆ 0. ಅಂದರೆ ಎ ಡ್ಯಾಶ್ 0 ತೊಗೊಂಡೆ ಅಂದರೆ ಏನು ಬರ್ತಿಲ್ಲ, ನಾವು ಎ ಡ್ಯಾಶ್ ಅಂತ ಹೇಳಿದ್ರೆ 30 - 2r ದಟ್ ಈಸ್ ಈಕ್ವಲ್ ಟು 0 ಅಂದರೆ 30 ಇಸ್ ಈಕ್ವಲ್ ಟು 2r, ಆರ್ ಇಸ್ ಈಕ್ವಲ್ ಟು 15 ಬರ್ತದೆ ಅಷ್ಟು. ಹೌದಾ, ಈಸಿ ಇದೆ. ಅಂದರೆ ಫಸ್ಟ್ ಒಂದು ಬರುತ್ತಾ ಆಯ್ತಲ್ಲ. ಮತ್ತು ಇಲ್ಲಿ ಎ ಡಬಲ್ ಡ್ಯಾಶ್ ಏನು ಚೆಕ್ ಮಾಡ್ಕೋಬೇಕಂತೇನಿಲ್ಲ, ಆಲ್ರೆಡಿ ಮ್ಯಾಕ್ಸಿಮಮ್ ಅಂತ ಕೊಟ್ಬಿಟ್ಟಿದ್ದಾರೆ, ಅದಕ್ಕೆ ಡೈರೆಕ್ಟ್ ಮಾಡ್ಕೊತೀವಿ ಅಷ್ಟೇ. ಹೌದಾ, ಏನಾದ್ರು ಇಲ್ಲಿ ಎರಡೆರಡು ವ್ಯಾಲ್ಯೂ ಬಂದಿತ್ತು ಅಂದರೆ ಎ ಡಬಲ್ ಡ್ಯಾಶ್ ಮಾಡ್ಕೊಂಬಿಟ್ಟು ಅದ್ರೊಳಗೆ ಮತ್ತೆ ಯಾವ್ದು ಮ್ಯಾಕ್ಸಿಮಮ್ ಬರುತ್ತೆ ಅಂತ ಚೆಕ್ ಮಾಡಬೇಕು. ಹೌದಾ, ಯಾಕಂದರೆ ನಮಗೆ ಮ್ಯಾಕ್ಸಿಮಮ್ ಕಂಡೀಷನ್ ಆ್ಯಕ್ಚುಲಿ ಏನು ಗೊತ್ತಿರೋದು, ಇಫ್ ಎಫ್ ಆಫ್ ಎಕ್ಸ್ ಹ್ಯಾಸ್ ಮ್ಯಾಕ್ಸಿಮಮ್ ಇತ್ತು ಅಂದರೆ ದೆನ್ ಏನು ಬರೀತೀವಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0, ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಲೆಸ್ ದ್ಯಾನ್ 0. ಅದೇ ಮಿನಿಮಮ್ ಇತ್ತು ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0 ಆ್ಯಂಡ್ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 0. ಹೌದಾ, ಇದು ಕಂಡೀಷನ್. ಇದು ಹೇಗೆ ನೋಡಿ, ಏನಾದ್ರು ಎರಡೆರಡು ವ್ಯಾಲ್ಯೂ ಬಂತು ಅಂದರೆ ಮಾತ್ರ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಹೋಗ್ಬಿಡಿ, ಇಲ್ಲಾಂದರೆ ಡೈರೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಹೌದಾ, ನೆಕ್ಸ್ಟ್ ಪ್ರಾಬ್ಲಮ್ 36. If y is equal to 2x cube minus 3x square minus 12x plus 5 has a minimum at ಅಂತ ಹೇಳಿದ್ದಾರೆ. ಹೌದಾ, ಅಂದರೆ ಮಿನಿಮಮ್ ಅಂತ ಹೇಳಿದ್ದಾರೆ ಅಂದರೆ that f of x is equal to 2x cube minus 3x square minus 12x plus 5 ಅಲ್ಲ. ಹಾಗಾದ್ರೆ f dash of x ಏನು ಬರುತ್ತೆ, 6x square minus 6x minus 12. ಹೌದಾ, ಹಾಗಾದ್ರೆ let f double dash of x equal f dash of x equal to 0 ತೊಗೊಂಡೆ ಅಂದರೆ ಏನು ಬರಿಬೋದು, 6x square minus 6x minus 12 equal to 0. ಡಿವೈಡಿಂಗ್ ಬೈ 6 ಮಾಡಿದ್ವಿ ಅಂದರೆ x square minus x minus 2 equal to 0. ಹೌದಾ, ಕ್ವಾಡ್ರಾಟಿಕ್ ಈಕ್ವೇಷನ್ ಸಿಂಪ್ಲಿಫೈ ಮಾಡ್ಬೋದಲ್ಲ. ಮಲ್ಟಿಪ್ಲೈ ಮಾಡಿದಾಗ 2 ಸಬ್ಟ್ರಾಕ್ಟ್ ಮಾಡಿದಾಗ -1 ಅಂದರೆ x square minus 2x
plus x minus 2 equal to 0. X common factor. X minus 2 plus x minus 2 equal to 0. That implies x minus 2 into x plus 1 equal to 0. That implies x is equal to 2 or x is equal to minus 1. ಹೌದಾ? ಎರಡೆರಡು ವ್ಯಾಲ್ಯೂ ಬರ್ತದೆ. ಈಗ ಎರಡೆರಡು ವ್ಯಾಲ್ಯೂ ಬರ್ತಿದ್ದಾನೆ ಎಫ್ ಡಬಲ್ ಡ್ಯಾಶ್ ಮಾಡ್ಕೋಬೇಕಲ್ಲ. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ 6x ಸ್ಕ್ವೇರ್ ಮೈನಸ್ 6x ಮೈನಸ್ 12 ಇದೆ. ಇದು ಮತ್ತೊಂದು ಸಲ ಡಿಫ್ರೆನ್ಷಿಯೇಷನ್ನು. ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 12x ಮೈನಸ್ 6 ಬಂತು. ಹೌದಾ? ನೋಡಿ ಇಲ್ಲಿ ಅಟ್ 2 ಏನಾಗ್ಬೋದು, ಎಫ್ ಡಬಲ್ ಡ್ಯಾಶ್ ಆಫ್ 2 ಅಂದರೆ 24 ಮೈನಸ್ 6 ಅಂದರೆ 18 ಗ್ರೇಟರ್ ದೆನ್ 0. ಎಫ್ ಡಬಲ್ ಡ್ಯಾಶ್ ಗ್ರೇಟರ್ ದೆನ್ 0 ಇರುತ್ತೆ, ಮಿನಿಮಮ್ ಇರುತ್ತೆ ತಾನೆ. ಹಾಗಾದ್ರೆ ಮಿನಿಮಮ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2 ಬರುತ್ತೆ, ಅಂದರೆ ಸೆಕೆಂಡ್ ಒಂದು ಬರುತ್ತೆ. ನೋಡಿ ಎಫ್ ಡಬಲ್ ಡ್ಯಾಶ್ ಆಫ್ ಮೈನಸ್ 1 ಏನಾದ್ರು ಚೆಕ್ ಮಾಡಿದೆ ಅಂದರೆ 12 ಇಂಟು ಮೈನಸ್ 1 ಅಂದರೆ ಮೈನಸ್ 12 ಮೈನಸ್ 6 ಹೌದಾ, ಮೈನಸ್ 18. ಮೈನಸ್ 18 ಅಂದರೆ ಲೆಸ್ ದ್ಯಾನ್ 0. ಲೆಸ್ ದ್ಯಾನ್ 0 ಇತ್ತು ಅಂದರೆ ಮ್ಯಾಕ್ಸಿಮಮ್ ಬಂದ್ಬಿಡುತ್ತೆ. ಅಂದರೆ ನೋಡಿ ಇದೇ ಥರ ಮಿನಿಮಮ್ ಇದೆ, ಇದೇ ಥರ ಮ್ಯಾಕ್ಸಿಮಮ್ ಆಯ್ತಲ್ಲ. ನೋಡಿ ಇದು ಕಂಪ್ಲೀಟ್ ಸಿಂಪ್ಲಿಫೈ ಮಾಡಿದ್ವಿ ಪ್ರಾಬ್ಲಮ್ಮು. ಡೈರೆಕ್ಟಾಗಿ 2 ಸಲ ಡಿಫ್ರೆನ್ಷಿಯೇಟ್ ಮಾಡಿಕೊಂಡು ಮಾಡ್ಬೋದು. ಏನಾದರೂ ಇಲ್ಲಿ ಬಂದಿರೋ ಈಕ್ವೇಷನ್ನು ಕಾಂಪ್ಲಿಕೇಟೆಡ್ ಇತ್ತು ಅಂದರೆ ಆನ್ಸರ್ ಟು ಕ್ವಶನ್ ಹೋಗ್ಬೇಕಷ್ಟೆ. ಅಂದರೆ ಒಂದೊಂದೇ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋದು. ಮೈನಸ್ 1 ಮಾಡ್ಕೊಂಡೆ ಅಂದರೆ 6 ಪ್ಲಸ್ 6 ಅಂದರೆ 12, 12 ಮೈನಸ್ 12 ಅಂದರೆ 0, ಮೈನಸ್ 1 ಬರ್ಬೋದು. 2 ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದರೆ 4, 6 4 24, ಮೈನಸ್ 12 ಮೈನಸ್ 12, 24 ಮೈನಸ್ 12 ಮೈನಸ್ 12 ಅಂದರೆ 0ನೇ, ಇದು ಬರ್ಬೋದು. ಇವೆರಡು 0ನೇ ಆಗಲ್ಲ, ಅದಕ್ಕೆ ಇವೆರಡು ಬರೋಲ್ಲ. ನೆಕ್ಸ್ಟ್ ಡೈರೆಕ್ಟ್ ಎಫ್ ಡಬಲ್ ಡ್ಯಾಶ್ ಕಂಡು ಹಿಡ್ಕೊಳೋದು, ಅದಾದಮೇಲೆ ಮತ್ತೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋದು. ಹೌದಾ? ಆ ಥರನೂ ಮಾಡ್ಕೋಬೋದು. ಯಾವಾಗ ಆ ಐಡಿಯಾ ಯೂಸ್ ಮಾಡಿ ಅಂದರೆ ಇಲ್ಲಿರೋ ಈಕ್ವೇಷನ್ ಏನಾದ್ರು ಕಾಂಪ್ಲಿಕೇಟೆಡ್ ಇತ್ತು ಅಂದರೆ ಆನ್ಸರ್ ಟು ಕ್ವಶನ್ ಹೋಗ್ಬಿಡಿ. ಅಂದರೆ ಎಫ್ ಡ್ಯಾಶ್ ಆಫ್ ವ್ಯಾಲ್ಯೂಸ್ ಯಾವಾಗಲೂ 0ನೇ ಬರಬೇಕು. ಎಫ್ ಡಬಲ್ ಡ್ಯಾಶ್ ಗ್ರೇಟರ್ ದೆನ್ 0 ಬಂತು ಅಂದರೆ ಮಿನಿಮಮ್ಮು, ಲೆಸ್ ದ್ಯಾನ್ 0 ಬಂತು ಅಂದರೆ ಮ್ಯಾಕ್ಸಿಮಮ್. ಆ ಐಡಿಯಾ ಯೂಸ್ ಮಾಡ್ಕೊಂಡ್ರೆ ಈಸಿ ಆಗ್ಬಿಡುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ 37. ಪ್ರಾಬ್ಲಮ್ ನಂಬರ್ 37. The minimum value of 27 cos 2x into 81 sin 2x is ಅಂತ ಹೇಳಿದ್ರು. ನೋಡಿ ಇಲ್ಲಿ ಇದಕ್ಕೆ ಏನು ಐಡಿಯಾ ಗೊತ್ತಿರಬೇಕು ಅಂದರೆ ಒಂದು ಇಂಪಾರ್ಟೆಂಟ್ ಹೇಳಿದ್ವಿ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನಲ್ಲೇ ಹೇಳಿದ್ದೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಕಾಸ್ ಎಕ್ಸ್ ಪ್ಲಸ್ ಬಿ ಸೈನ್ ಎಕ್ಸ್ ಪ್ಲಸ್ ಸಿ ಇತ್ತು ಅಂದರೆ ದಟ್ ಇಂಪ್ಲೈಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸಿ ಪ್ಲಸ್ ರೂಟ್ ಆಫ್ a square plus b square. Minimum value of f of x is equal to c minus root of a square plus b square. ಹೌದಾ? ನೋಡಿ ಗೊತ್ತಿತ್ತು ಅಂದರೆ ಡೈರೆಕ್ಟಾಗಿ ಯೂಸ್ ಮಾಡ್ಕೋಬೋದು. ಹಾಗಾದ್ರೆ ಅಲ್ಲಿ ನೋಡಿ ಏನು ಕೊಟ್ಟಿರೋದು, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 27 ಪವರ್ ಕಾಸ್ 2x ಇಂಟು 81 ಪವರ್ ಸೈನ್ 2x. ನೋಡಿ ಇದನ್ನು 27ನ 3 ಕ್ಯೂಬ್ ಪವರ್ ಕಾಸ್ 2x, ಇದನ್ನು 3 ಪವರ್ 4 ಸೈನ್ 2x ಬರಿಬೋದಾ? 3 ಪವರ್ 4 ಅಂದರೆ 81 ಬರುತ್ತೆ. ಎ ಪವರ್ ಎಮ್ ಇಂಟು ಎ ಪವರ್ ಎನ್ ಅಂದರೆ ಎ ಪವರ್ ಎಮ್ ಪ್ಲಸ್ ಎನ್ ಅಂದರೆ 3 ಪವರ್ 3 ಕಾಸ್ 2x ಪ್ಲಸ್ 4 ಸೈನ್ 2x. ಹೌದಾ? ಏನು ಕೇಳಿರೋದು? ಮಿನಿಮಮ್ ವ್ಯಾಲ್ಯೂ. ಹಾಗಾದ್ರೆ ಎಫ್ ಆಫ್ ಎಕ್ಸ್ ಮಿನಿಮಮ್ ಇರಬೇಕು ಅಂದರೆ ಈ ಪವರು ಏನಾಗಿರ್ಬೇಕು, ನನಗೆ ಮಿನಿಮಮ್ ಇರಬೇಕು. ಹೌದಾ? ಹಾಗಾದ್ರೆ ಈ ಪವರಿಂದ ಮಿನಿಮಮ್ ವ್ಯಾಲ್ಯೂ ಏನಾಗ್ಬೋದು? ಪವರ್ ಇನ್ ಮಿನಿಮಮ್ ವ್ಯಾಲ್ಯೂ ನೋಡಿ ಇದೇ ಫಾರ್ಮೆಟಲ್ಲಿ ಇದೆ ಅಲ್ಲ, ಇದನ್ನು ಯೂಸ್ ಮಾಡಬೇಕಷ್ಟೇ. ಸಿ ಕಾನ್ಸ್ಟೆಂಟ್ ಇಲ್ಲ, 0 ಮೈನಸ್ ರೂಟ್ ಆಫ್ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಅಂದರೆ ಮೈನಸ್ 5 ಬರುತ್ತಲ್ಲ. 3 ಸ್ಕ್ವೇರ್ ಮೈನಸ್ 4 ಸ್ಕ್ವೇರ್ ಅಂದರೆ 9 ಪ್ಲಸ್ 16, 9 ಪ್ಲಸ್ 16 ಅಂದರೆ 25, ರೂಟ್ 25 ಅಂದರೆ ವ್ಯಾಲ್ಯೂ ಏನು ಗೊತ್ತಿರೋದು 5, ಅದಕ್ಕೆ minus 5 ಬಂತು. therefore minimum of f of x is equal to 3 power minus 5 ಬರುತ್ತೆ, 1/3 power 5. ಹೌದಾ? 1/3 power 5 ಅಂದರೆ 1/2 43 ಬರುತ್ತೆ. ಅದೇ ನಮಗೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಪ್ಲಸ್ 5 ಆಗ್ಬಿಡುತ್ತೆ, 3 power 5 ಮ್ಯಾಕ್ಸಿಮಮ್ ವ್ಯಾಲ್ಯೂ. ಹೌದಾ? ಇದು ಇದು ಇಂಪಾರ್ಟೆಂಟ್, ನಮಗೆ ಇದು ಗೊತ್ತಿರಬೇಕಿದು. ಆಯ್ತಲ್ಲ? ಆಲ್ರೆಡಿ ನಾವು ಅದನ್ನು ಫಂಕ್ಷನ್ಸಲ್ಲಿ ಯೂಸ್ ಮಾಡ್ತಿದ್ವಿ. ಫಂಕ್ಷನ್ಸಲ್ಲಿ ಇದನ್ನು
ರೇಂಜ್ನ ಕಂಡುಹಿಡಿಯೋದಕ್ಕೆ ಯೂಸ್ ಮಾಡಿದ್ವಿ, ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್. ಪ್ರಾಬ್ಲಮ್ ನಂಬರ್ 38. ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪವರ್ 1/x ಈಸ್. ನೋಡಿ, ಇದು ಇಂಪಾರ್ಟೆಂಟ್. ಇದು ಎಷ್ಟೊಂದು ಸಲ ಕೇಳಿದ್ದಾರೆ. ಎಕ್ಸ್ ಪವರ್ 1/x ಅಥವಾ 1/x ಪವರ್ ಎಕ್ಸ್ ಈ ಥರ ಕೇಳ್ತಾ ಇರ್ತಾರೆ. ಐಡಿಯಾ ಗೊತ್ತಿರಲಿ. ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡ್ಲಿಕ್ಕೆ ಬರಲ್ಲ ಅಲ್ಲಿ, ಅದಕ್ಕೆ ನೋಡಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪವರ್ 1/x, ಹೌದಾ? ಇದಕ್ಕೆ ಲಾಗ್ ಆನ್ ಬೋತ್ ಸೈಡ್ ಮಾಡ್ಕೋಬೇಕು. ಅವಾಗಿಲ್ಲಿ ಲಾಗ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಎಂ ಪವರ್ ಏನಂದರೆ 1/x ಇಂಟು ಲಾಗ್ ಎಕ್ಸ್ ಅಥವಾ ಲಾಗ್ ಎಕ್ಸ್ ಬೈ ಎಕ್ಸ್ ಬರಿಬೋದಾ? ಇದನ್ನೀಗ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡ್ವಿ ಅಂದರೆ ಏನು ಬರುತ್ತೆ? ಲಾಗ್ ಎಫ್ ಆಫ್ ಎಕ್ಸ್ ಡಿರವೇಟಿವ್ 1/f ಆಫ್ ಎಕ್ಸ್ ಇಂಟು ಡಿರವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್, ದಟ್ ಈಸ್ ಈಕ್ವಲ್ ಟು ಡಿನಾಮಿನೇಟರ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಡಿನಾಮಿನೇಟರ್ ಇಂಟು ಲಾಗ್ ಎಕ್ಸ್ ಡಿರವೇಟಿವ್ 1/x ಮೈನಸ್ ಲಾಗ್ ಎಕ್ಸ್ ಇಂಟು ಡಿರವೇಟಿವ್ ಆಫ್ ಎಕ್ಸ್ ಈಸ್ 1. ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇಂಟು ನೋಡಿ ಎಕ್ಸ್ ಕ್ಯಾನ್ಸಲ್ ಆಗ್ಬಿಟ್ಟು 1 ಮೈನಸ್ ಲಾಗ್ ಎಕ್ಸ್ ಬೈ ಎಕ್ಸ್ ಸ್ಕ್ವಯರ್ ಬರುತ್ತೆ, ಹೌದಾ? ಇಷ್ಟ ಆಗುತ್ತಲ್ಲ? ನೋಡಿ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಥವಾ ಮಿನಿಮಮ್ ವ್ಯಾಲ್ಯೂ ಇರಬೇಕು ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಯಾವಾಗಲೂ ಏನಾಗಿರಬೇಕು? 0 ತಾನೇ, ಹೌದಾ? ಮತ್ತು ನೋಡಿ, ಇಲ್ಲಿ ಏನು ಐಡಿಯಾ ಗೊತ್ತಿರಲಿ, ಎಫ್ ಆಫ್ ಎಕ್ಸ್ನ ಈಕ್ವಲ್ ಟು 0 ಮಾಡ್ಕೊಳ್ಳಿ, ಎಕ್ಸ್ ಸ್ಕ್ವೇರು 0 ಮಾಡ್ಕೊಂಬಿಡಿ. ಅವಾಗ ಇಲ್ಲಿ ಡೈರೆಕ್ಟಾಗಿ ಏನು ಬರುತ್ತೆ? 1 ಮೈನಸ್ ಲಾಗ್ ಎಕ್ಸ್ ಈಕ್ವಲ್ ಟು 0 ಅಥವಾ ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು 1. ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಂದರೆ ಏನು ಬರಿಬೋದು? ಎಕ್ಸ್ ಇಸ್ ಈಕ್ವಲ್ ಟು, ನಮಗಿದು ಗೊತ್ತಿದೆ ಅಲ್ಲ, ಲಾಗ್ ಎ ಬೇಸ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಇತ್ತು ಅಂದರೆ ಎ ಇಸ್ ಈಕ್ವಲ್ ಟು ಏನು ಬರೀತಿದ್ವಿ? ಬಿ ಪವರ್ ಎಕ್ಸ್ ಅಂತ ಬರೀತಿದ್ವಿ. ಹಾಗಾದ್ರೆ ಇಲ್ಲಿ ಏನು ಬರಿಬೋದು? ಏನೂ ಇಲ್ಲ ಅಂದರೆ ಇ ಇರುತ್ತಲ್ಲ, ಹಾಗೆ ಎಕ್ಸ್ ಇಸ್ ಈಕ್ವಲ್ ಟು ಇ ಪವರ್ 1 ಅಂದರೆ ಇ. ಒಂದೇ ಒಂದು ವ್ಯಾಲ್ಯೂ ಬರುತ್ತಲ್ಲ, ಒಂದೇ ವ್ಯಾಲ್ಯೂ ಬರುತ್ತಾನೆ, ಡಬಲ್ ಡಿಫ್ರೆನ್ಷಿಯೇಷನ್ ಏನು ಮಾಡ್ಕೋಬೇಕಂತಿಲ್ಲ, ಡೈರೆಕ್ಟಾಗಿ ಎಕ್ಸಿಗೆ ಇ ಬರ್ಕೋಬೇಡಿ. ದೇರ್ಫೋರ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ ಈಸ್ ಎಫ್ ಆಫ್ ಇ ಅಂದರೆ ಇ ಪವರ್ 1/e ಬರುತ್ತೆ ಅಷ್ಟೇ. ನೋಡಿ, ಇದು ಇಂಪಾರ್ಟೆಂಟ್, ನಮಗೆ ಇದು ಐಡಿಯಾ ಗೊತ್ತಿರಬೇಕು. ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂದರೆ ಇ ಪವರ್ 1/e. ಮ್ಯಾಕ್ಸಿಮಮ್ ಅಟ್ ದ ಪಾಯಿಂಟ್ ಅಂತ ಹೇಳಿದರೆ ಆ ಪಾಯಿಂಟ್ ಏನಾಗಿರುತ್ತೆ ಅಂದರೆ ಇ ಆಗುತ್ತೆ. ಯಾಕಂದರೆ ನೋಡಿ, ಎಕ್ಸ್ ಈಕ್ವಲ್ ಟು ಇ ಹತ್ರ ಮ್ಯಾಕ್ಸಿಮಮ್ ಇರುತ್ತೆ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಎಫ್ ಆಫ್ ಇ ಆಗುತ್ತೆ. ಅಂದರೆ ಎಕ್ಸ್ ತೆಗೆದ್ಬಿಟ್ಟು ಇ ಬರಿಬೇಕು, ಇ 1/e ಬರುತ್ತೆ, ಹೌದಾ? ಅದಕ್ಕೆ ಆನ್ಸರ್ ಥರ್ಡ್ ಒನ್ ಬರ್ತದೆ. ಅದೇ ನಮಗೇನಾದ್ರು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಎಕ್ಸ್ ಪವರ್ 1/x, ಹೌದಾ ಅಂತ ಕೊಟ್ಟು ದೆನ್ ಎಫ್ ಆಫ್ ಎಕ್ಸ್ ಈಸ್ ಮ್ಯಾಕ್ಸಿಮಮ್ ಅಟ್ ದ ಪಾಯಿಂಟ್ ಅಂತ ಹೇಳಿದ್ರು ಅಂದರೆ ಅವಾಗ ಎಕ್ಸ್ ಇಸ್ ಈಕ್ವಲ್ ಟು ಇ ಅಂತ ತೊಗೊತೀವಿ ಅಷ್ಟೇ, ಹೌದಾ? ಅದಕ್ಕೆ ಗೊತ್ತಿರ್ಬೇಕು ನಮಗೆ. ಮ್ಯಾಕ್ಸಿಮಮ್ ಅಟ್ ದ ಪಾಯಿಂಟ್ ಅಂತ ಹೇಳಿದಾಗ ಇಲ್ಲಿ ಏನು ಬರುತ್ತಲ್ಲ ಅದು ಬರೆಯೋದು. ವ್ಯಾಲ್ಯೂ ಅಂದರೆ ಇಲ್ಲಿ ಬಂದಿರೋದನ್ನ ಫಂಕ್ಷನಿಗೆ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡೋದು, ಹೌದಾ? ನೆಕ್ಸ್ಟ್ ಒನ್, ಪ್ರಾಬ್ಲಮ್ ನಂಬರ್ 39. ದ ಮಿನಿಮಮ್ ವ್ಯಾಲ್ಯೂ ಆಫ್ 1/x ಹೋಲ್ ಪವರ್ 2x ಸ್ಕ್ವೇರ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಅಂತ ಹೇಳಿದ್ರು. ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡ್ರೆ ಆಯಿತು. ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1/x ಹೋಲ್ ಪವರ್ 2x ಸ್ಕ್ವೇರ್ ಅಂದರೆ ಫಂಕ್ಷನ್ ಪವರ್ ಫಂಕ್ಷನ್ ಇದೆ ಅಲ್ಲ, ಸೇಮ್ ಲಾಗ್ ಆನ್ ಬೋತ್ ಸೈಡ್ ಮಾಡೋದು. ಲಾಗ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಆಫ್ 1/x ಹೋಲ್ ಪವರ್ 2x ಸ್ಕ್ವೇರ್ ಅಂದರೆ 2x ಸ್ಕ್ವೇರ್ ಇಂಟು ಲಾಗ್ ಆಫ್ 1/x, ಹೌದಾ? ನೋಡಿ, ಇದು ಈಸಿ ಆಗಬೇಕು ಅಂದರೆ ಲಾಗ್ ಎಫ್ ಆಫ್ ಎಕ್ಸ್ ಹಾಗೆ ಬರೀತೀನಿ. ಇದನ್ನು 2x ಸ್ಕ್ವೇರ್ ಇಂಟು ಲಾಗ್ m/n ಥರ ಇದೆ ತಾನೆ, ಲಾಗ್ 1 ಮೈನಸ್ ಲಾಗ್ ಎಕ್ಸ್ ಬರಿಬೋದು. ಲಾಗ್ 1 ವ್ಯಾಲ್ಯೂ 0 ಅಲ್ಲ, 2x ಸ್ಕ್ವೇರ್ ಇಂಟು 0 ಮೈನಸ್ ಲಾಗ್ ಎಕ್ಸ್ ಬರಿಬೋದಾ? ನೆಕ್ಸ್ಟ್ ನೋಡಿ, ಕಂಪ್ಲೀಟ್ ಮಲ್ಟಿಪ್ಲೈ ಮಾಡ್ಕೊಂಡ್ವಿ ಅಂದರೆ ಲಾಗ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 2x ಸ್ಕ್ವೇರ್ ಲಾಗ್ ಎಕ್ಸ್ ಬಂತು. ಈಗ ಡಿಫ್ರೆನ್ಷಿಯೇಟ್ ಮಾಡಿ ಬರುತ್ತೆ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ವಿ ಅಂದರೆ 1/f ಆಫ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು -2 ಕಾನ್ಸ್ಟೆಂಟ್ ಫಸ್ಟ್ ಫಂಕ್ಷನ್ ಇಂಟು ಡಿರವೇಟಿವ್ ಆಫ್ ಲಾಗ್ ಎಕ್ಸ್ ಅಂದರೆ 1/x ಪ್ಲಸ್ ಲಾಗ್ ಎಕ್ಸ್ ಇಂಟು ಡಿರವೇಟಿವ್ ಆಫ್ ಎಕ್ಸ್ ಅಂತ ಹೇಳಿದ್ರೆ ಎಕ್ಸ್ ಸ್ಕ್ವೇರ್ ಅಂದರೆ 2x, ಹೌದಾ?
ನೋಡಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ 2 ಇಂಟು ಎಫ್ ಆಫ್ ಎಕ್ಸ್ ಇಂಟು ಒಂದು ಎಕ್ಸ್ ಕ್ಯಾನ್ಸಲ್ ಆಗಿ ಎಕ್ಸ್ ಪ್ಲಸ್ 2 ಲಾಗ್ ಎಕ್ಸ್ ಬಂತು ಹೌದಾ, ಇಂಟು ಎಕ್ಸ್ ಇದೆ 2x ಲಾಗ್ ಎಕ್ಸ್. ನೋಡಿ ಎಷ್ಟಾದ ಸಿಂಪ್ಲಿಫೈ ಮಾಡ್ಕೊತೀವಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಮೈನಸ್ 2 ಇಂಟು ಎಫ್ ಆಫ್ ಎಕ್ಸ್ ಇಂಟು ಎಕ್ಸ್ ಕಾಮನ್ ತೊಗೊಂಡು ಅಂದರೆ ಎಕ್ಸ್ ಇಂಟು 1 ಪ್ಲಸ್ 2 ಲಾಗ್ ಎಕ್ಸ್. ನೋಡಿ ಎಫ್ ಡ್ಯಾಶ್ ಆಫ್ ಎಕ್ಸ್ನ 0 ತೊಗೊಂಡೆ ಅಂದರೆ ಆ್ಯಕ್ಚುಲಿ 2 ವ್ಯಾಲ್ಯೂ ಬರುತ್ತೆ. ಒಂದು ಎಕ್ಸ್ ಈಕ್ವಲ್ ಟು 0 ಆರ್ 1 ಪ್ಲಸ್ 2 ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು 0. 1 ಪ್ಲಸ್ 2 ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂದರೆ 2 ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು -1 ಅಥವಾ ಎಕ್ಸ್ ಇಸ್ ಈಕ್ವಲ್ ಟು ಇ ಪರ್ -12 ಬರ್ತದೆ ಹೌದಾ. ನೋಡಿ ಎಕ್ಸ್ ಈಕ್ವಲ್ ಟು 0 ಹತ್ರ ಫಂಕ್ಷನ್ನೇ ಡಿಫೈನ್ ಆಗಲ್ಲ. 1/0 ಅಂದರೆ ಇನ್ಫಿನಿಟಿ ಆಗಿಬಿಡುತ್ತೆ. ಹಾಗೆ ಇದನ್ನು ತೊಗೊಳಲ್ಲ ನಾವು, ಹಾಗಾದ್ರೆ ಇದೊಂದೇ ತೊಗೋಬೇಕು. ದೇರ್ಫೋರ್ ಮಿನಿಮಮ್ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನು ಬರುತ್ತೆ, ಎಫ್ ಆಫ್ ಇ ಪವರ್ -12. ಇ ಪವರ್ -12 ಬರ್ಕೊಂಡ್ವಿ ಅಂದರೆ ಇಲ್ಲಿ ಏನು ಬರುತ್ತೆ, 1/e ಪವರ್ -12 ಇಂಟು 2 ಇಂಟು ಇ ಪವರ್ -12 ಹೋಲ್ ಸ್ಕ್ವೇರ್ ಹೌದಾ. ನೋಡಿ ಇ ಪವರ್ -12ನ ಈ ಥರ ಬರಿಬೋದಲ್ಲ, ಯಾಕಂದ್ರೆ ಎ ಪವರ್ -1 ಇತ್ತು ನಾವು 1/a ಬರಿತೀವಿ ಹೌದಾ. ಅದಕ್ಕೆ ಇಲ್ಲಿ ಡಿನಾಮಿನೇಟರ್ ಎ ಪವರ್ -1 ಥರ ಇದೆ. ರೆಸಿಪ್ರೋಕಲ್ ಮಾಡ್ಕೊಂಡ್ವಿ ಅಂದರೆ ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಇಲ್ಲಿ 2 ಕ್ಯಾನ್ಸಲ್ ಆಗಿ 2 ಇಂಟು ಇ ಪವರ್ -1 ಹೌದಾ. ನೋಡಿ ಈ ಟು ಕ್ಯಾನ್ಸಲ್ ಆಗಿ ಇ ಪವರ್ -1 ಇ ಪವರ್ -1ನ 1/e ಬರಿಬೋದು. ಅಂದರೆ ಇ ಪವರ್ 1/e ಬರುತ್ತೆ ಆನ್ಸರ್ ಹೌದಾ. ಅಥವಾ ಈತ್ ರೂಟ್ ಆಫ್ ಇ ಬರಿಬೋದು ಹೌದಾ. ಅಂದರೆ ಆಪ್ಷನ್ 2 ಬರುತ್ತೆ 39ಗೆ. ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ಕೊಳ್ಳಿ. ಪ್ರಾಬ್ಲಮ್ ನಂಬರ್ 40. ನೋಡಿ ಪ್ರಾಬ್ಲಮ್ ನಂಬರ್ 40 ಬೇಕು ಅಂದರೆ ನೋಡಿ ಫಾರ್ಮುಲಾಸ್ ಏನೇನು ಗೊತ್ತಿರಬೇಕು ನಮಗೆ. ವಿ ನೋ ದಟ್ ಏರಿಯಾ ಈಸ್ ಈಕ್ವಲ್ ಟು ಹಾಫ್ ಆರ್ ಸ್ಕ್ವಯರ್ ಟೀಟಾ. ಏರಿಯಾ ಈಸ್ ಈಕ್ವಲ್ ಟು ಹಾಫ್ ಆರ್ ಸ್ಕ್ವಯರ್ ಟೀಟಾ. ಎಸ್ ಈಸ್ ಈಕ್ವಲ್ ಟು ಆರ್ ಟೀಟಾ ಹೌದಾ. ನೋಡಿ ಇವೆರಡು ಗೊತ್ತಿರಬೇಕು. ದ ಪೆರಿಮೀಟರ್ ಆಫ್ ದ ಸೆಕ್ಟರ್ ಅಂತ ಹೇಳಿದ್ದಾರೆ. ಈ ಥರ ತೊಗೊತೀನಿ ಸೆಕ್ಟರ್ನ, ಇದು ಎಸ್ ಇದು ಆರ್ ಇದು ಆರ್. ಹಾಗಾದ್ರೆ ಪೆರಿಮೀಟರ್ನ ಪಿ ಅಂತ ತೊಗೊಂಡ್ಬಿಟ್ಟೆ ಅಂದರೆ ವಿ ನೋ ದಟ್ ಪಿ ಇಸ್ ಈಕ್ವಲ್ ಟು ಆರ್ ಪ್ಲಸ್ ಆರ್ ಅಂದರೆ 2r ಪ್ಲಸ್ ಎಸ್ ಬರ್ತದೆ ಹೌದಾ. ನೋಡಿ ಕಂಪ್ಲೀಟ್ ಪ್ರಾಬ್ಲಮ್ ಇನ್ ಟರ್ಮ್ಸ್ ಆಫ್ ಎಸ್ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಅದಾದಮೇಲೆ ಟೀಟಾಗಿ ಚೇಂಜ್ ಮಾಡ್ತೀವಿ ಹೌದಾ. ಈ ಥರ ಹೇಗಾದ್ರು ಮಾಡ್ಕೋಬೇಕಲ್ಲಿ. ಯಾಕಂದ್ರೆ ನಮಗೆ ವೆನ್ ದ ಆ್ಯಂಗಲ್ ಆಫ್ ದ ಸೆಕ್ಟರ್ ಈಸ್ ಅಂತ ಹೇಳಿದ್ದಾರೆ ಹೌದಾ. ಅದಕ್ಕೆ ಆ್ಯಂಗಲ್ ಕಂಡು ಹಿಡ್ಕೋಬೇಕಲ್ಲಿ. ಪೆರಿಮೀಟರ್ ಈಸ್ ಗಿವ್ ಅಂತಾನೆ. ನೋಡಿ ಏರಿಯಾ ಏನಂತ ಗೊತ್ತಿರೋದು, ಏರಿಯಾ ಅಂದರೆ ಹಾಫ್ ಇಂಟು ಇನ್ನೊಂದು ಫಾರ್ಮುಲಾ ಏನು ಬರಿಬೋದು ಅಂದರೆ ಆರ್ ಇಂಟು ಎಸ್ ಬರಿಬೋದು ಹೌದಾ. ನೋಡಿ ಹಾಫ್ ಇಂಟು ಆರ್ ಇಂಟು ಎಸ್ ತೊಗೊಂಡಿರ್ತೀನಿ. ಏರಿಯಾ ಈಸ್ ಈಕ್ವಲ್ ಟು ಹಾಫ್ ಇಂಟು ಆರ್ ಇಂಟು ಎಸ್ ಬದಲು ಏನು ಬರಿಬೋದು ನಾವು, ಪಿ -2r ಬರಿಬೋದಾ. ಹಾಗೆ ನೋಡಿ ಏರಿಯಾ ಈಸ್ ಈಕ್ವಲ್ ಟು ಏನು ಬರುತ್ತೆ, ಹಾಫ್ ಇಂಟು ಪಿ ಆರ್ -2 ಕ್ಯಾನ್ಸಲ್ ಆಗಿಬಿಟ್ಟು ಆರ್ ಸ್ಕ್ವಯರ್ ಬರುತ್ತೆ ಹೌದಾ. ನೋಡಿ ಏರಿಯಾ ಈಸ್ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ಇತ್ತು ಅಂದರೆ ಎ ಡ್ಯಾಶ್ ಏನಾಗಿರ್ಬೇಕು ನಮಗೆ 0 ಇರಬೇಕು ತಾನೆ. ಹಾಗೆ ಡಿಫ್ರೆನ್ಷಿಯೇಟ್ ಮಾಡಿದ್ವಿ ಅಂದರೆ ಎ ಡ್ಯಾಶ್ ಇಸ್ ಈಕ್ವಲ್ ಹಾಫ್ ಇಂಟು ಪಿ ಈಸ್ ಕಾನ್ಸ್ಟೆಂಟ್. ಯಾಕಂದರೆ ಪೆರಿಮೀಟರ್ ಈಸ್ ಗಿವನ್ ಅಂತ ಹೇಳಿದ್ದಾರೆ. ದೇರ್ಫೋರ್ ಪಿ ಈಸ್ ಕಾನ್ಸ್ಟೆಂಟು. ಆರ್ ಇಂದ ಡಿಫ್ರೆನ್ಷಿಯೇಷನ್ 1 ಮೈನಸ್ ಆರ್ ಸ್ಕ್ವೇರ್ ಇನ್ ಡಿಫ್ರೆನ್ಷಿಯೇಷನ್ 2r ಹೌದಾ. ನೋಡಿ ಎ ಡ್ಯಾಶ್ ಈಕ್ವಲ್ ಟು 0 ತೊಗೊಂಡ್ವಿ ಅಂದರೆ ಇಲ್ಲೇನು ಬರುತ್ತೆ, p/2 -2r ಈಕ್ವಲ್ ಟು 0. ಹಾಗಾದ್ರೆ r ಇಸ್ ಈಕ್ವಲ್ p/2 ಇಸ್ ಈಕ್ವಲ್ ಟು 2r ಬಂತು. ಹಾಗಾದ್ರೆ r ಇಸ್ ಈಕ್ವಲ್ ಟು p/4 ಬರ್ತದೆ ಹೌದಾ. ಆರ್ ವ್ಯಾಲ್ಯೂ ಗೊತ್ತಾಯಿತು. ನೋಡಿ ಆರ್ ವ್ಯಾಲ್ಯೂ ಯೂಸ್ ಮಾಡಿಕೊಂಡು ಎಸ್ ಕಂಡು ಹಿಡ್ಕೊತೀನಿ ನಾವು. p ಇಸ್ ಈಕ್ವಲ್ ಟು 2r ಪ್ಲಸ್ ಎಸ್ ಇದೆ. ದಟ್ ಇಂಪ್ಲೈಸ್ ಎಸ್ ಇಸ್ ಈಕ್ವಲ್ ಟು p -2r. ಎಸ್ ಇಸ್ ಈಕ್ವಲ್ ಟು p -2r ಅಂದರೆ 2 ಇಂಟು p/4. 2 1s are 2 2s ಅಲ್ಲ. ಎಲ್ ಸಿ ಎಮ್ ತೊಗೊಂಡು ಸಿಂಪ್ಲಿಫೈ ಮಾಡಿದ್ವಿ ಅಂದರೆ 2p - p/2. ಹಾಗಾದ್ರೆ ಎಸ್ ಇಸ್ ಈಕ್ವಲ್ ಟು p/2 ಬರುತ್ತೆ ಹೌದಾ.
ಆರ್ ಇಸ್ ಈಕ್ವಲ್ ಪಿ ಬೈ 4, ಎಸ್ ಇಸ್ ಈಕ್ವಲ್ ಪಿ ಬೈ 2. ನಮಗೆ ಇಲ್ಲಿ ಏನು ಕೇಳಿರೋದು? ಟೀಟಾ ಕೇಳಿದ್ದಾರೆ. ವಿ ನೋ ದಟ್ ಎಸ್ ಇಸ್ ಈಕ್ವಲ್ ಟು ಆರ್ ಟೀಟಾ ತಾನೆ. ಟೀಟಾ ಇಸ್ ಈಕ್ವಲ್ ಟು ಎಸ್ ಬೈ ಆರ್. ಎಸ್ ಅಂದ್ರೆ ಪಿ ಬೈ 2, ಆರ್ ಅಂದ್ರೆ ಪಿ ಬೈ 4. ಪಿ ಕ್ಯಾನ್ಸಲ್ ಆಯಿತು. 4/2 ಅಂದರೆ 2 ರೇಡಿಯನ್ ಮೆಷರ್ ಬರುತ್ತೆ, ಅಂದರೆ ಸೆಕೆಂಡ್ ಒಂದು ಬರುತ್ತೆ. ಹೌದಾ ನೋಡಿ, ಐಡಿಯಾ ಗೊತ್ತಾಗಬೇಕಿಲ್ಲಿ. ಡೈರೆಕ್ಟ್ ಟೀಟಾಗಿ ಚೇಂಜ್ ಮಾಡಿದ್ರೆ ಪ್ರಾಬ್ಲಮ್ ಲೆಂತಿ ಆಗಿಬಿಡುತ್ತೆ. ಫಸ್ಟು ಪಿ ಇಸ್ ಈಕ್ವಲ್ ಟು ಆರ್ ಪ್ಲಸ್ ಎಸ್, ಏರಿಯಾ ಈಕ್ವಲ್ ಹಾಫ್ ಇಂಟು ಆರ್ ಇಂಟು ಎಸ್ ತೊಗೊಂಡಿದ್ವಿ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದಾಗ ಒಂದು ಆರ್ ಪಿ ಬೈ 4 ಬಂತು, ಇನ್ನೊಂದು ಪಿ ಬೈ 2 ಬಂತು. ಹೌದಾ ನೆಕ್ಸ್ಟ್ ಟೀಟಾ ಏನು ಬರ್ತಾ ಇದೆ ನಮಗೆ? 2 ರೇಡಿಯನ್ಸ್ ಬರ್ತಿದೆ ಅಷ್ಟೇ. ಹೌದಾ ಇಷ್ಟು ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮು 41. ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ಕೊಳ್ಳಿ. ಮ್ಯಾಕ್ಸಿಮಮ್ ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ಇನ್ಸ್ಕ್ರೈಬ್ಡ್ ಇನ್ ಎ ಸರ್ಕಲ್ ಆಫ್ ರೇಡಿಯಸ್ 10 ಸೆಂಟಿಮೀಟರ್ ಈಸ್ ಅಂತ ಹೇಳಿದ್ದಾರೆ. ಹೌದಾ ನೋಡಿ, ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು. ಮ್ಯಾಕ್ಸಿಮಮ್ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಇನ್ಸ್ಕ್ರೈಬ್ಡ್ ಇನ್ ಎ ಸರ್ಕಲ್, ಹೌದಾ, ಆಫ್ ರೇಡಿಯಸ್ 10 ಸೆಂಟಿಮೀಟರ್ ಈಸ್ ಅಂತ ಹೇಳಿದ್ದಾರೆ. ಹೌದಾ ಅಂದರೆ ರೇಡಿಯಸ್ 10 ಸೆಂಟಿಮೀಟರ್ ಆಯಿತು ಅಂದರೆ ಡಯಾಮೀಟರ್ 20 ಆಗಿರುತ್ತೆ. ನೋಡಿ, ನಮಗೆ ಒಂದು ಸಿನಾಸಿಸಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಅದು ಕರೆಕ್ಟಾಗಿ ಗೊತ್ತಿರಬೇಕು. ಮ್ಯಾಕ್ಸಿಮಮ್ ರೆಕ್ಟ್ಯಾಂಗಲ್ ಇನ್ಸ್ಕ್ರೈಬ್ಡ್ ಇನ್ ಎ ಸರ್ಕಲ್ ಈಸ್ ಆಲ್ವೇಸ್ ಅ ಸ್ಕ್ವಯರ್ ಅಂತ ಹೇಳ್ತೀವಿ. ಅಂದರೆ ಈ ರೆಕ್ಟ್ಯಾಂಗಲ್ ಮ್ಯಾಕ್ಸಿಮಮ್ ಆಯಿತು ಅಂದರೆ ಸರ್ಕಲ್ ಒಳಗಿತ್ತು ಅಂದರೆ ಅದು ಯಾವಾಗಲೂ ಏನಾಗಿರ್ಬೇಕು? ನಮಗೆ ಸ್ಕ್ವಯರ್ ಆಗಿರ್ಬೇಕು. ಸ್ಕ್ವಯರ್ ಆಗಿರ್ಬೇಕು ಅಂದರೆ ಎರಡು ಸೈಡ್ ಏನಾಗಿರಬೇಕು? ಸೇಮ್ ಅಲ್ಲ. ಹಾಗಾದರೆ ರೆಕ್ಟ್ಯಾಂಗಲಿಂದ ಏರಿಯಾ ಏನಾಗಿರುತ್ತೆ? ಎಕ್ಸ್ ಸ್ಕ್ವೇರ್ ತಾನೆ. ಎಕ್ಸ್ ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡಬೇಕಷ್ಟೇ. ಇಲ್ಲಿ ಹೇಗೆ ನೋಡಿ, ಇಲ್ಲಿ ಪೈಥಾಗರಸ್ ಥಿಯರಮ್ ಯೂಸ್ ಮಾಡಿದೆ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 20 ಸ್ಕ್ವೇರ್, 2x ಸ್ಕ್ವೇರ್ ಇಸ್ ಈಕ್ವಲ್ ಟು 400, ಅಥವಾ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 200 ಬರುತ್ತೆ. ಅಂದರೆ ಏರಿಯಾ ಇಸ್ ಈಕ್ವಲ್ ಟು 200 ಸ್ಕ್ವಯರ್ ಯೂನಿಟ್ಸ್ ಬಂತು. ಹೌದಾ ಅಂದರೆ ಸೆಕೆಂಡ್ ಒಂದು ಬರುತ್ತೆ ಅಷ್ಟೇ. ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕಿದು. ಆಯ್ತಲ್ಲ. ನೋಡಿ, ಇಲ್ಲಿ ಇನ್ನೊಂದು ಐಡಿಯಾ ಏನೇನು ಗೊತ್ತಿರಲಿ ಅಂದರೆ ನೋಡಿ, ನೋಟ್ ರೆಕ್ಟ್ಯಾಂಗಲ್ ಸ್ಕ್ವೇರ್ ಏನು ಗೊತ್ತಿರಬೇಕು. ನೋಟ್ ಫಸ್ಟ್ ಒನ್, ಮ್ಯಾಕ್ಸಿಮಮ್ ರೆಕ್ಟ್ಯಾಂಗಲ್ inscribed in a circle is always a square ಅಂತ ಹೇಳ್ತೀವಿ. ನೋಡಿ, ಇಂಪಾರ್ಟೆಂಟ್ ಪಾಯಿಂಟ್ ಗೊತ್ತಿರಬೇಕು. ನೋಡಿ, ಇದರೊಳಗೆ ಇಫ್ ರೇಡಿಯಸ್ ಆಫ್ ಸರ್ಕಲ್ ಈಸ್ ಆರ್ ಆಗಿತ್ತು ಅಂದರೆ ದೆನ್ first one, side of square is, side of square is ಏನು ಬರಿತೀವಿ ಅಂದರೆ √2r ಬರಿತೀವಿ. ಗೊತ್ತಿರಬೇಕಿದನ್ನು. ಸೆಕೆಂಡ್ ಒನ್, ಏರಿಯಾ ಆಫ್ ಸ್ಕ್ವಯರ್ ಈಸ್ 2r ಸ್ಕ್ವಯರ್ ಬರಿತೀವಿ. ನೋಡಿ, ಇದು ಗೊತ್ತಿತ್ತು ಅಂದರೆ ಡೈರೆಕ್ಟಾಗಿ ಬರೀಬೋದು. ಏರಿಯಾ ಕೇಳಿದರೆ 2 ಇಂಟು ಆರ್ ಸ್ಕ್ವೇರ್. ಆರ್ ಸ್ಕ್ವೇರ್ ಅಂದರೆ 100, 100 ಇಂಟು 2 ಅಂದರೆ 200 ಬಂದ್ಬಿಡುತ್ತೆ. ಅಂದರೆ ಡೈರೆಕ್ಟ್ ಫಾರ್ಮುಲಾ ಗೊತ್ತಿದೆ ಬರೀಬೋದು. ಏನಾದ್ರು ಫಾರ್ಮುಲಾದಲ್ಲಿ ಕನ್ಫ್ಯೂಷನ್ ಇತ್ತು ಅಂದರೆ ಈ ಥರ ಮಾಡ್ಕೊಳ್ಳಿ ಅಷ್ಟೇ. ನೋಡಿ, ಇದನ್ನು ಯೂಸ್ ಮಾಡ್ಕೊತೀವಿ. ರೇಡಿಯಸ್ ಈಸ್ ಆರ್ ಅಂದರೆ ಡಯಾಮೀಟರ್ ಏನಾಗಿರುತ್ತೆ? 2r ಅಲ್ಲ. ಇದನ್ನು ಪ್ರೂವ್ ಮಾಡ್ಕೋಬೇಕು ಅಂದರೆ ಡೈರೆಕ್ಟ್ ಪೈಥಾಗರಸ್ ಥಿಯರಮ್ ಯೂಸ್ ಮಾಡಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2r ಹೋಲ್ ಸ್ಕ್ವೇರ್ ಅಂದರೆ 4r ಸ್ಕ್ವೇರ್. 2x ಸ್ಕ್ವೇರ್ ಇಸ್ ಈಕ್ವಲ್ ಟು 4r ಸ್ಕ್ವೇರ್. 2 1s are 2 2s. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು √2r ಸ್ಕ್ವೇರ್ ಅಂದರೆ √2r ಅಂದರೆ ಸೈಡ್ ಈಸ್ ಈಕ್ವಲ್ ಟು √2r ಬಂತು. ಹೌದಾ? ಹಾಗೆ ಪೈಥಾಗರಸ್ ಥಿಯರಮ್ ಯೂಸ್ ಮಾಡ್ಕೊಂಬಿಟ್ರೆ ಕನ್ಫ್ಯೂಸ್ ಆಗಲ್ಲ ಅಲ್ಲಿ. ಇಲ್ಲ ನಾವು ಫಾರ್ಮುಲಾ ನೆನ್ಪಿಟ್ಕೊಂಡಿದ್ರಿ ಅಂದರೆ ಡೈರೆಕ್ಟಾಗಿ ಬರಿಬೋದು. ಆಯ್ತಲ್ಲ. ಆದರೆ ಇದಂತೂ ಗೊತ್ತಿರಲೇಬೇಕು. ಮ್ಯಾಕ್ಸಿಮಮ್ ರೆಕ್ಟ್ಯಾಂಗಲ್ ಇನ್ಸ್ಕ್ರೈಬ್ಡ್ ಇನ್ ಎ ಸರ್ಕಲ್ ಈಸ್ ಆಲ್ವೇಸ್ ಏನಾಗಿರುತ್ತೆ? ನಮಗೆ ಸ್ಕ್ವಯರ್ ಆಗಿರುತ್ತೆ ಅಷ್ಟೇ. ಹೌದಾ? ನೆಕ್ಸ್ಟು 42.
ಫಾರ್ ಆಲ್ ರಿಯಲ್ ವ್ಯಾಲ್ಯೂ ಆಫ್ ಎಕ್ಸ್ ದ ಮಿನಿಮಮ್ ವ್ಯಾಲ್ಯೂ ಆಫ್. ನೋಡಿ ಈ ಥರ ಪ್ರಾಬ್ಲಮ್ ಕೇಳಿದ್ರು ಅಂದರೆ ಕೇರ್ಫುಲ್ಲಾಗಿ ಮಾಡಬೇಕು. ಮತ್ತು ಡಿಫ್ರೆನ್ಸಿಯೇಷನ್ ಮಾಡ್ಕೊಂಡು ಮಾಡ್ಬೋದು, ಲೆಂತಿ ಆಗಿಬಿಡುತ್ತೆ. ಅದ್ರ ಬದಲಿ ರೇಂಜ್ ಆಫ್ ದ ಫಂಕ್ಷನ್ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಆ ಐಡಿಯಾ ಯೂಸ್ ಮಾಡಿದ್ರೆ ಈಸಿ ಆಗಿಬಿಡುತ್ತೆ. ನೋಡಿ ಇಲ್ಲಿ ಗೊತ್ತಾಗಬೇಕಲ್ಲಿ. ನೋಡಿ ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ವೈ ಅನ್ಕೊಂಬಿಡ್ತೀನಿ. ವೈ ವ್ಯಾಲ್ಯೂ ಗೊತ್ತಾಯ್ತು ಅಂದರೆ ಮ್ಯಾಕ್ಸಿಮಮ್ ಮಿನಿಮಮ್ ಡೈರೆಕ್ಟಾಗಿ ಬರೆದ್ಬಿಡ್ಬೋದು ಇಲ್ಲಿ. ಹಾಗಾದ್ರೆ ನೋಡಿ ದಟ್ ಇಂಪ್ಲೈಸ್ 1 ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ ವೈ ಪ್ಲಸ್ ವೈ ಎಕ್ಸ್ ಸ್ಕ್ವಯರ್ ಬರುತ್ತೆ. ನೋಡಿ ಎಲ್ಲ ಟರ್ಮ್ನ ಈ ಕಡೆ ತೊಗೊತೀನಿ ಮತ್ತು ಕ್ವಾಡ್ರಾಟಿಕ್ ಈಕ್ವೇಷನ್ ಥರ ಅರೇಂಜ್ ಮಾಡ್ತೀನಿ. ವೈ ಎಕ್ಸ್ ಸ್ಕ್ವೇರ್ ಇದು ಈ ಕಡೆ ಬಂತು ಅಂದರೆ ಮೈನಸ್ ಎಕ್ಸ್ ಸ್ಕ್ವಯರು, ಪ್ಲಸ್ ಎಕ್ಸ್ ವೈ ಇದು ಈ ಕಡೆ ಬಂತು ಅಂದರೆ ಪ್ಲಸ್ ಎಕ್ಸ್, ಪ್ಲಸ್ ವೈ ಇದು ಈ ಕಡೆ ಬಂತು ಅಂದರೆ -1 ಈಕ್ವಲ್ ಟು 0. ಅಥವಾ ಎಕ್ಸ್ ಸ್ಕ್ವೇರ್ ಕಾಮನ್ ಫ್ಯಾಕ್ಟರ್ ವೈ ಮೈನಸ್ 1 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಕಾಮನ್ ಫ್ಯಾಕ್ಟರು ವೈ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ ವೈ ಮೈನಸ್ 1 ಈಕ್ವಲ್ ಟು 0. ಇಷ್ಟು ಬರುತ್ತಲ್ಲ. ನೋಡಿ ಕ್ವಾಡ್ರಾಟಿಕ್ ಈಕ್ವೇಷನ್ಗೆ ಎಕ್ಸ್ ಅಂದರೆ ಇಲ್ಲಿ ಯಾವಾಗಲೂ ಏನಾಗಿರುತ್ತೆ ಅಂದರೆ ಫಾರ್ ಆಲ್ ರಿಯಲ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಬಿಲಾಂಗ್ಸ್ ಟು ಆರ್ ಕೊಟ್ಟಿದ್ದಾರಲ್ಲ. ನೋಡಿ ಎಕ್ಸ್ ಈಸ್ ಎನಿ ರಿಯಲ್ ನಂಬರ್ ಆಯಿತು ಅಂದರೆ ಇದಕ್ಕೆ ರೂಟ್ ಎಕ್ಸಿಸ್ಟ್ ಆಗುತ್ತೆ ಅಂತೇಳಿ. ರೂಟ್ ಎಕ್ಸಿಸ್ಟ್ ಆಗುತ್ತೆ ಅಂದರೆ ಬಿ ಸ್ಕ್ವೇರ್ ಮೈನಸ್ 4ac ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಬರುತ್ತೆ. ಹೌದಾ? ಬಿ ಸ್ಕ್ವೇರ್ ಅಂದರೆ ವೈ ಪ್ಲಸ್ 1 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು ಎ ಅಂದರೆ ವೈ ಮೈನಸ್ 1, ಸಿ ಅಂದ್ರೂ ವೈ ಮೈನಸ್ 1 ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಹೌದಾ? ಇದು ಸಿಂಪ್ಲಿಫೈ ಮಾಡ್ಕೊಂಡು ವೈ ಏನಾಗುತ್ತೆ ಚೆಕ್ ಮಾಡಬೇಕಷ್ಟೇ. ವೈ ಪ್ಲಸ್ 1 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು ವೈ ಮೈನಸ್ 1 ಹೋಲ್ ಸ್ಕ್ವೇರ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಹೌದಾ? ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು. ಅಥವಾ ಈ 4ನ ಹೇಗೆ ಬರ್ಕೊತೀನಿ ಅಂದರೆ 2 ಸ್ಕ್ವೇರ್ ಬರ್ಕೊಂಡೆ ಅಂದರೆ ಇದು ಈ ಫಾರ್ಮೇಟಲ್ಲಿ ಇದೆ ಅಲ್ಲ. ವೈ ಪ್ಲಸ್ 1 ಹೋಲ್ ಸ್ಕ್ವೇರ್ ಮೈನಸ್ 2 ಇಂಟು ವೈ ಮೈನಸ್ 1 ಅಥವಾ 2 ಇಂದ ಮಲ್ಟಿಪ್ಲೈ ಮಾಡ್ಕೊಂಬಿಟ್ಟೆ ಅಂದರೆ ಏನು ಬರುತ್ತೆ 2y ಮೈನಸ್ 2 ಹೋಲ್ ಸ್ಕ್ವೇರ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಬರೀಬೋದಾ. 2y ಮೈನಸ್ 2 ಹೋಲ್ ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಥರ ಇದೆಯಲ್ಲ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ. ಹೌದಾ? ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂದರೆ ಇಲ್ಲಿ ಏನು ಬರ್ಬೋದು y ಪ್ಲಸ್ 1 ಮೈನಸ್ 2y ಪ್ಲಸ್ 2. ಹೌದಾ? ನೋಡಿ 1 ಪ್ಲಸ್ 2 ಅಂದರೆ 3, y ಮೈನಸ್ 2y ಅಂದರೆ ಮೈನಸ್ y ಇಂಟು y ಪ್ಲಸ್ 2y ಅಂದರೆ 3y ಮೈನಸ್ 1 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಹೌದಾ? ನೋಡಿ ಇದಕ್ಕೆ ರೂಟ್ಸ್ ಏನೇನು ಬರಿಬೋದು. ಒಂದಂತೂ 3 ಮೈನಸ್ y ಈಕ್ವಲ್ ಟು 0 ಅಂದರೆ y ಈಕ್ವಲ್ ಟು 3 ಬರುತ್ತೆ. ಇನ್ನೊಂದು y ಈಕ್ವಲ್ ಟು 1/3 ಬರುತ್ತೆ. ಹೌದಾ? ವೇವ್ಕಾವ್ ಮೆಥಡ್ ಯೂಸ್ ಮಾಡ್ತಾ ಇದ್ವಿ. ಡೈರೆಕ್ಟ್ ವೈಗೆ 0 ಬರ್ಕೊಂಡೆ ಅಂದರೆ ಪಾಸಿಟಿವ್ ಇಂಟು ನೆಗೆಟಿವ್, ಪಾಸಿಟಿವ್ ಇಂಟು ನೆಗೆಟಿವ್ ಅಂದರೆ ನೆಗೆಟಿವ್. 0 ಇದ್ದಾಗ ನೆಗೆಟಿವ್, ಇಲ್ಲಿ ಪಾಸಿಟಿವ್, ಇಲ್ಲಿ ನೆಗೆಟಿವ್. ನಾವು ಪಾಸಿಟಿವ್ ಬೇಕಾನೆ. ಹಾಗಾದ್ರೆ ಇಲ್ಲಿ ಏನು ಬರುತ್ತೆ 1/3 ಲೆಸ್ ದೆನ್ ಆರ್ ಈಕ್ವಲ್ ಟು y ಲೆಸ್ ದೆನ್ ಆರ್ ಈಕ್ವಲ್ ಟು 3 ಬಂತು. ಹೌದಾ? ಅಂದರೆ 1/3 ಲೆಸ್ ದೆನ್ ಆರ್ ಈಕ್ವಲ್ ಟು 1 ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಲೆಸ್ ದೆನ್ ಆರ್ ಈಕ್ವಲ್ ಟು 3 ಬರುತ್ತೆ. ಹೌದಾ? ಅಂದರೆ ಎಫ್ ಆಫ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 3 ಅಂದರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಈಸ್ 3, ಮಿನಿಮಮ್ ವ್ಯಾಲ್ಯೂ ಈಸ್ 1/3 ಬಂತು. ಇಲ್ಲೇನು ಕೇಳಿರೋದು ಮಿನಿಮಮ್ ವ್ಯಾಲ್ಯೂ ಅಲ್ಲ, ಮಿನಿಮಮ್ ವ್ಯಾಲ್ಯೂ ಈಸ್ 1/3 ಬರುತ್ತೆ. ಸೇಮ್ ಪ್ರಾಬ್ಲಮ್ ಏನಾದ್ರು ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೊಟ್ಟಿದ್ರು ಅಂದರೆ ಏನು ಬರುತ್ತೆ ಅಂದರೆ 3. ನೋಡಿ ಈ ಮೆಥಡ್ ಈಸಿ ಆಗುತ್ತೆ. ಎಫ್ ಡ್ಯಾಶ್ ಆಫ್ ಎಕ್ಸ್ ತೊಗೊಂಡು ಮಾಡ್ಕೊತೀವಿ ಅಂದರೆ ಲೆಂತಿ ಆಗಿಬಿಡುತ್ತೆ. ಹಾಗೆ ಈ ಥರ ಏನಾದರೂ ಫಾರ್ಮ್ಯಾಟಲ್ಲಿ ಇತ್ತು ಅಂದರೆ ಕ್ವಾಡ್ರಾಟಿಕ್ ಈಕ್ವೇಷನ್ ಬೈ ಕ್ವಾಡ್ರಾಟಿಕ್ ಈಕ್ವೇಷನ್ ಇತ್ತು ಅಂದರೆ ಯಾವಾಗಲೂ ಏನು ಥಿಂಕ್ ಮಾಡಿ ಅಂದರೆ ಈಸ್ ಈಕ್ವಲ್ ಟು ವೈ ಅಂದ್ಕೊಂಬಿಟ್ಟು ರೇಂಜ್ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಆ ಐಡಿಯಾ ಯೂಸ್ ಮಾಡೋದು. ಇದರ ರೇಂಜ್ ಏನಾಗಿರುತ್ತೆ ಅಂದರೆ 1/3, 3 ಆಗುತ್ತೆ. ಅಂದರೆ ಮಿನಿಮಮ್ ವ್ಯಾಲ್ಯೂ ಈಸ್ 1/3 ಆ್ಯಂಡ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಈಸ್ 3 ಬಂದ್ಬಿಡುತ್ತೆ. ಹೌದಾ? ಡೈರೆಕ್ಟ್ ಮಾಡ್ಕೊಬೋದು ಇಲ್ಲಿ. ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 43. ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಈಸ್ ಅಂತ ಹೇಳಿದ್ದಾರೆ. ನೋಡಿ ಡೈರೆಕ್ಟಾಗಿ ಬರಿಬೋದು. ನೋಡಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಇದೆ. ಇದಕ್ಕೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 2 ಮಾಡ್ಕೊತೀನಿ. ಹೌದಾ?
ಅವಾಗ ಇದು ಹಾಫ್ ಇಂಟು 2 sin x ಇಂಟು ಕಾಸ್ ಎಕ್ಸ್ ಅಂದರೆ ಸೈನ್ 2x ಹೌದಾ. ಸೈನ್ 2x ಮ್ಯಾಕ್ಸಿಮಮ್ ವ್ಯಾಲ್ಯೂ 1 ತಾನೆ, ಅಂದರೆ ನಮಗೇನು ಗೊತ್ತಿರೋದು -1 ಲೆಸ್ ದೆನ್ ಆರ್ ಈಕ್ವಲ್ ಟು ಸೈನ್ 2x ಲೆಸ್ ದೆನ್ ಆರ್ ಈಕ್ವಲ್ ಟು 1 ಮಲ್ಟಿಪ್ಲೈ ಬೈ ಹಾಫ್ ಮಾಡಿದ್ವಿ ಅಂದರೆ -12 ಲೆಸ್ ದೆನ್ ಆರ್ ಈಕ್ವಲ್ ಟು ಹಾಫ್ ಸೈನ್ 2x ಲೆಸ್ ದೆನ್ ಆರ್ ಈಕ್ವಲ್ ಟು ಹಾಫ್, ಅಂದರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಈಸ್ ಹಾಫ್ ಬರುತ್ತೆ, ಮಿನಿಮಮ್ ವ್ಯಾಲ್ಯೂ ಈಸ್ -12 ಬರ್ತದೆ, ಅಂದರೆ ಆನ್ಸರು 1/2 ಬರುತ್ತೆ ಅಷ್ಟೇ ಹೌದಾ. ಸೇಮ್ ರೇಂಜ್ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ ಅದೇ ಐಡಿಯಾ. ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಇಂದ ರೇಂಜ್ ಏನಾಗಿರುತ್ತೆ ಅಂದರೆ -12, ಬರುತ್ತೆ. ಅದೇ ಥರ ಮ್ಯಾಕ್ಸಿಮಮ್ ವ್ಯಾಲ್ಯೂ ಈಸ್ ಹಾಫ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ ಈಸ್ -12 ಅಂತ ಬರೀತೀವಿ, ಅಂದರೆ ಸೆಕೆಂಡ್ ಒನ್ ಬರುತ್ತೆ ಅಷ್ಟೇ ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ 44. ಮ್ಯಾಕ್ಸಿಮಮ್ ಸ್ಲೋಪ್ ಆಫ್ ದ ಕರ್ವ್ ಅಂತ ಹೇಳಿದ್ದಾರೆ ನೋಡಿ. ಸ್ಲೋಪಿಂದ ಮ್ಯಾಕ್ಸಿಮಮ್ ಕೇಳಿದ್ದಾರೆ. ಫಸ್ಟ್ ಸ್ಲೋಪ್ ಅಂದರೆ ಏನು, ಡಿಫ್ರೆನ್ಸಿಯೇಷನ್ ಅಲ್ಲ ನೋಡಿ. ಗಿವನ್ y is equal to -x cube plus 3x square plus 9x minus 27 ಹೌದಾ. ಹಾಗಾದರೆ y ಡ್ಯಾಶ್ ಏನಾಗುತ್ತೆ, ಇದು ಸ್ಲೋಪ್ ಅಲ್ಲ. ಸ್ಲೋಪ್ ಇಸ್ ಈಕ್ವಲ್ ಟು y ಡ್ಯಾಶ್ ಅಂದರೆ -3x ಸ್ಕ್ವೇರ್ ಪ್ಲಸ್ 6x ಪ್ಲಸ್ 9 ಹೌದಾ. ನೋಡಿ ಇದ್ರದ್ದು ಮ್ಯಾಕ್ಸಿಮಮ್ ಕೇಳಿದ್ದಾರೆ, ಇದ್ರದ್ದು ಏನು ಕೇಳಿರೋದು ನನಗೆ ಮ್ಯಾಕ್ಸಿಮಮ್. ಹಾಗಾದ್ರೆ ಇದನ್ನು ಎಫ್ ಆಫ್ ಎಕ್ಸ್ ಅಂತ ತೊಗೊಂಡ್ಬಿಡ್ತೀವಿ ನೋಡಿ. ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು -3x ಸ್ಕ್ವೇರ್ ಪ್ಲಸ್ 6x ಪ್ಲಸ್ 9 ಹೌದಾ. ನೆಕ್ಸ್ಟ್ ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತೀನಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ -6x ಪ್ಲಸ್ 6 ಅಲ್ಲ, ದಟ್ ಈಸ್ ಈಕ್ವಲ್ ಟು 0 ಅಂತ ಹೇಳಿದ್ರೆ -6x ಇಸ್ ಈಕ್ವಲ್ ಟು -6 ಅಥವಾ x ಇಸ್ ಈಕ್ವಲ್ ಟು 1 ಹೌದಾ. ಒಂದೇ ಒಂದು ವ್ಯಾಲ್ಯೂ ಬರುತ್ತಲ್ಲ. ಹಾಗಾದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ ಅಂದರೆ ಎಫ್ ಆಫ್ 1 ಬರುತ್ತೆ. ದೇರ್ಫೋರ್ ಮ್ಯಾಕ್ಸಿಮಮ್ ಸ್ಲೋಪ್ ಈಸ್ ಈಕ್ವಲ್ ಟು ಎಫ್ ಆಫ್ 1. ಎಫ್ ಆಫ್ 1 ಅಂದರೆ ಎಕ್ಸಿಗೆ 1 ಬರೀಬೇಕಲ್ಲ. -3 ಇಂಟು 1 ಸ್ಕ್ವೇರ್ ಪ್ಲಸ್ 6 ಇಂಟು 1 ಪ್ಲಸ್ 9 ಅಥವಾ -3 ಪ್ಲಸ್ 6 ಪ್ಲಸ್ 9 -3 ಪ್ಲಸ್ 6 ಅಂದರೆ 3 ಪ್ಲಸ್ 9 ಅಂದರೆ 12 ಬರುತ್ತೆ ಹೌದಾ. ಅಂದರೆ ಸೆಕೆಂಡ್ ಒನ್ ಬರುತ್ತೆ 44ಗೆ ಸೆಕೆಂಡ್ ಒನ್. ನೆಕ್ಸ್ಟ್ ಪ್ರಾಬ್ಲಮ್ 45 ನೋಡ್ಕೊಳ್ಳಿ. ಈ ಥರದ್ದು ಪ್ರಾಬ್ಲಮ್ ಕೇಳ್ತಾ ಇರ್ತಾರೆ. ದ ಪಾಯಿಂಟ್ ಆಫ್ ದ ಕರ್ವ್ ವಿಚ್ ಇಸ್ ನಿಯರೆಸ್ಟ್ ಟು ದ ಪಾಯಿಂಟ್ ಅಂತ ಹೇಳಿದ್ದಾರೆ ನೋಡಿ. ಅದನ್ನು ಈಸಿಯಾಗಿ ಮಾಡ್ಕೋಬೋದು. ಒಂದಂತೂ ಮ್ಯಾಕ್ಸಿಮಮ್ ಮಿನಿಮಮ್ ಐಡಿಯಾ ಯೂಸ್ ಮಾಡ್ಕೊಂಡು ಥಿಯರಿಯಲ್ಲಿ ಮಾಡ್ಕೊಂಡಿರ್ತೀವಿ, ಅದೇ ಐಡಿಯಾ ಯೂಸ್ ಮಾಡ್ಬೋದು. ಅದು ನೋಡಿ ಈಸಿ ಆಗಬೇಕು ಅಂದರೆ x² = 2y ಅಂದರೆ ಈ ಥರ ಹೇಗೋ ಬರುತ್ತೆ ಕರ್ವು. 0,5 ಇಲ್ಲೆಲ್ಲ ಇದೆ ಅಂದ್ಕೊಳ್ಳಿ ಪಾಯಿಂಟು 0,5 ಹೌದಾ. ಈ ಕರ್ವ್ ಮೇಲೆ ಒಂದು ಪಾಯಿಂಟ್ ಬರುತ್ತೆ, ಹೀಗೋ ಒಂದು ಬರುತ್ತೆ ಅಂದ್ಕೊಂಡಿರ್ತೀನಿ. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಏನಾಗಿರ್ಬೇಕು ಅಂದರೆ ನಿಯರೆಸ್ಟ್ ಅಂತ ಹೇಳಿದ್ರೆ ಈ ಡಿಸ್ಟೆನ್ಸ್ ಏನಾಗಿರ್ಬೇಕು ನನಗೆ ಮಿನಿಮಮ್ ಇರಬೇಕು ಹೌದಾ. ಹೇಗೊಂಡು ಈ ಥರ ಪ್ರಾಬ್ಲಮ್ ಹೇಗೆ ಮಾಡ್ಕೊಳ್ಳಿ ಅಂದರೆ ಫಸ್ಟು ಕೊಟ್ಟಿರೋ ಪಾಯಿಂಟ್ನ ಕರ್ವಿಗೆ ಸಬ್ಸ್ಟ್ಯೂಟ್ ಮಾಡಿಬಿಡಿ. ಕೊಟ್ಟಿರೋ ಪಾಯಿಂಟ್ನ ಯಾವಾಗಲೂ ಏನು ಮಾಡ್ಬೇಕು ನಾವು ಕರ್ವಿಗೆ ಸಬ್ಸ್ಟ್ಯೂಟ್ ಮಾಡ್ಕೋಬೇಕು ಹೌದಾ. ಅದು ಯಾವ್ದು ಸ್ಯಾಟಿಸ್ಫೈ ಆಗುತ್ತೆ ನೋಡಿ. ಎಕ್ಸಿಗೆ 2√2 ತೊಗೊಂಡೆ ಅಂದರೆ 2√2 ಹೋಲ್ ಸ್ಕ್ವಯರ್ ಅಂದರೆ ಏನು ಬರ್ಬೋದು 4 2 8 ಬರ್ತದೆ. ಈಸ್ ಈಕ್ವಲ್ ಟು 2 ಇಂಟು 4 ಬರುತ್ತೆ ತಾನೆ. ನೋಡಿ ಇದೊಂದು ಪಾಯಿಂಟ್ ಸ್ಯಾಟಿಸ್ಫೈ ಆಗುತ್ತೆ, ಇದಂತೂ ಆಗಲ್ಲ ಇದು. ಯಾಕಂದರೆ 2√2 ಹೋಲ್ ಸ್ಕ್ವೇರ್ ಅಂದರೆ 8 ಆಗುತ್ತೆ. 2 ಇಂಟು 0 ಅಂದರೆ 0 ಆಗಿಬಿಡುತ್ತೆ. ಅದಕ್ಕೆ ಇದು ಬರೋದೇ ಇಲ್ಲ. ಇದು ಕರ್ವ್ ಮೇಲೆ ಬರೋಲ್ಲ ಅಂದರೆ ಅದು ಆನ್ಸರೇ ಅಲ್ಲ. ಅದು 0,0 ಸ್ಯಾಟಿಸ್ಫೈ ಆಗುತ್ತೆ ನೋಡಿ. ಎಕ್ಸಿಗೆ 2 ಬರ್ಕೊಂಡ್ರೆ 4 = 4 ಇದು ಸ್ಯಾಟಿಸ್ಫೈ ಆಗುತ್ತೆ ತಾನೆ ಹೌದಾ. ಅದು ನೋಡಿ 3 ಒಂದು ಆನ್ಸರ್ ಆಗಬೇಕು. ಈಗ 3ಕ್ಕೂ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ಕೊಂಬಿಡಿ ಅಷ್ಟೇ. ಡಿಸ್ಟೆನ್ಸ್ ಫಾರ್ಮುಲಾ ಅಂದರೆ 0,5 ಇಂದ ಇದಕ್ಕೆ ಡಿಸ್ಟೆನ್ಸ್ ಫಾರ್ಮುಲಾ ಏನು ಬರ್ಬೋದು √(x2 - x1 ಹೋಲ್ ಸ್ಕ್ವೇರ್ ಅಂದರೆ 2√2 ಹೋಲ್ ಸ್ಕ್ವೇರ್ ಮೈನಸ್ y2 - y1 ಹೋಲ್ ಸ್ಕ್ವೇರ್ ಅಂದರೆ 4 - 5 ಅಂದರೆ -1 ಹೋಲ್ ಸ್ಕ್ವೇರ್ ಹೌದಾ. ಡಿಸ್ಟೆನ್ಸ್ ಫಾರ್ಮುಲಾ ಏನು ಗೊತ್ತಿರೋದು x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. 2√2 ಹೋಲ್ ಸ್ಕ್ವೇರ್ ಅಂದರೆ 4 2 8 ಆಯಿತು ಪ್ಲಸ್ 1 ಅಂದರೆ √9 = 3. ಇದು ಫಸ್ಟ್ ಆಪ್ಷನ್ಗೆ 3 ಬರ್ತಿದೆ. ಸೆಕೆಂಡ್ ಆಪ್ಷನ್ ಅಂತೂ ಅಲ್ಲ ಅಂತ ಗೊತ್ತಾಯ್ತು, ಯಾಕಂದ್ರೆ ಪಾಯಿಂಟೇ ಸ್ಯಾಟಿಸ್ಫೈ ಆಗಲ್ಲ. ಥರ್ಡ್ ಆಪ್ಷನ್ ಏನು ಬರ್ಬೋದು ನಮಗೆ 0,5 ಇಂದ ಡಿಸ್ಟೆನ್ಸ್ ಫಾರ್ಮುಲಾ ಹೌದಾ. x2 - x1 ಹೋಲ್ ಸ್ಕ್ವೇರ್ ಅಂದರೆ 0 ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಅಂದರೆ 5 ಸ್ಕ್ವೇರ್
ಅಂದರೆ ರೂಟ್ 25 ಆಗ್ಬಿಟ್ಟು ಇದು 5 ಬರುತ್ತೆ ನೋಡಿ. ಈ ಡಿಸ್ಟೆನ್ಸ್ ಜಾಸ್ತಿ ಇದೆ, ಅದಕ್ಕೆ ಇದಂತೂ ಬರೋಲ್ಲ. ನೆಕ್ಸ್ಟ್ ಫೋರ್ತ್ ಒನ್ನು 2, 2 ಕೊಟ್ಟಿದ್ದಾರೆ ಹೌದಾ. ಇದೇನು ಬರ್ಬೋದು 2 - 0 ಹೋಲ್ ಸ್ಕ್ವೇರ್ ಅಂದರೆ 2 ಸ್ಕ್ವೇರ್, 5 - 2 ಹೋಲ್ ಸ್ಕ್ವೇರ್ ಅಂದರೆ 3 ಸ್ಕ್ವೇರ್, ಅಂದರೆ 4 + 9 ಅಂದರೆ ರೂಟ್ 13 ಬರ್ತದೆ. ರೂಟ್ 13 ಅಂದರೆ ಇದು ಗ್ರೇಟರ್ ದ್ಯಾನ್ 3 ಇರಲೇಬೇಕು ಹೌದಾ. ಹಾಗಾದ್ರೆ ಆನ್ಸರ್ ನೋಡಿ ಇದೇ ಕಮ್ಮಿ ಇರೋದು, ಅದಕ್ಕೆ ಫಸ್ಟ್ ಒಂದು ಆನ್ಸರ್ ಬರುತ್ತೆ ಅಷ್ಟೇ. ಇಲ್ಲಿ ನೋಡಿ ಈ ಐಡಿಯಾ ಯೂಸ್ ಮಾಡ್ಕೊಂಡ್ರೆ ಈಸಿ ಆಗಿಬಿಡುತ್ತೆ. ಫಸ್ಟ್ ಕೊಟ್ಟಿರೋ ಪಾಯಿಂಟ್ ಯಾವ ಸ್ಯಾಟಿಸ್ಫೈ ಆಗುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ಉಳಿದಿರೋ ಪಾಯಿಂಟಿಗೆ ಡಿಸ್ಟೆನ್ಸ್ ಫಾರ್ಮುಲಾ ಹಾಕ್ಕೊಳ್ಳಿ. ನಿಯರೆಸ್ಟ್ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಕಮ್ಮಿ ಇರಬೇಕು, ಕಮ್ಮಿ ಇರೋದು ಒಂದೇ ಅಂತ ನನಗೆ ಡೈರೆಕ್ಟಾಗಿ ಬರ್ಕೋಬೋದು ಆಯ್ತಲ್ಲ. ಈಗ ನೋಡಿ ಈ ಐಡಿಯಾ ಗೊತ್ತಿರಲಿ, ಈ ಐಡಿಯಾ ಯೂಸ್ ಮಾಡ್ಕೊಂಡ್ರೆ ಈಸಿಯಾಗಿ ಆಗಿಬಿಡುತ್ತೆ. ಇಲ್ಲಾಂದ್ರೆ ರೆಗ್ಯುಲರ್ ಮೆಥಡ್ ಮಾಡಿದರೆ ಲೆಂತಿ ಆಗಿಬಿಡ್ತದೆ ಅಲ್ಲಿ, ಅದಕ್ಕೆ ಐಡಿಯಾ ಯೂಸ್ ಮಾಡ್ಕೊತಿದ್ದೀವಿ ಅಷ್ಟೇ. ಅಂದರೆ ಇದು ಫಸ್ಟ್ ಒನ್ ಬರುತ್ತಲ್ಲ. ನೆಕ್ಸ್ಟ್ 46 let f from R to R be defined by f of x is equal to 2x plus cos x, then f ಅಂತ ಹೇಳಿದ್ದಾರೆ ಹೌದಾ. has a minimum at x is equal to pi, maximum at x equal to 0, is decreasing function, is an increasing function ಅಂತ ಹೇಳಿದ್ದಾರೆ ಹೌದಾ. ಫಸ್ಟ್ ನೋಡಿ f of x is equal to 2x plus cos x ಇದೆ. ಹಾಗಾದರೆ f dash of x is equal to ಏನು ಬರುತ್ತೆ 2 cos x ಇನ್ ಡಿಫರೆನ್ಷನ್ ಮೈನಸ್ sin x ಹೌದಾ. ನೋಡಿ ಇದಂತೂ ಯಾವಾಗಲೂ 0 ಆಗೋದೇ ಇಲ್ಲ ಇಲ್ಲಿ. ಯಾಕೆ 0 ಆಗಲ್ಲ ಅಂದರೆ sin x ಇನ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಾಗುತ್ತೆ 1, 2 - 1 ಅಂದರೆ 1 ಬರುತ್ತೆ. sin x ಇನ್ ಮಿನಿಮಮ್ ವ್ಯಾಲ್ಯೂ ಅಂದರೆ -1, ಅಂದರೆ ಇದು ಎಲ್ಲಿಗೆ ಬರುತ್ತೆ ಇಲ್ಲಿ -1 ಹಾಕ್ಕೊಂಡ್ರೆ 3 ಬರ್ತದೆ ಹೌದಾ. 2 to 3 ಬರ್ತದೆ ಅಷ್ಟೇ ಇದು. ಅಂದರೆ ಇದು ಯಾವಾಗಲೂ ಏನಾಗಿರುತ್ತೆ ಅಂದರೆ ಗ್ರೇಟರ್ ದ್ಯಾನ್ 0ನೇ ಬರುತ್ತೆ ಇದು ಹೌದಾ. ಅಂದರೆ ನೋಡಿ ಇಲ್ಲಿ ಗ್ರೇಟರ್ ದ್ಯಾನ್ 0 ಬರುತ್ತೆ ಅಂದರೆ ಇದು ವ್ಯಾಲ್ಯೂ. f dash of x is always greater than 0 ಅಂದರೆ ಈಸ್ ಆನ್ ಏನಾಗಿರುತ್ತೆ ನನಗೆ ಇನ್ಕ್ರೀಸಿಂಗ್ ಫಂಕ್ಷನ್ನು. ಮ್ಯಾಕ್ಸಿಮಮ್ ಮಿನಿಮಮ್ ಯಾವುದೂ ಎಕ್ಸಿಸ್ಟ್ ಆಗಲ್ಲ ಆಯ್ತಲ್ಲ. ಅಥವಾ ಇದು ಬೇಕಾದ್ರೆ ರೇಂಜು ಕಂಡುಹಿಡ್ಕೋಬೋದು ನಾವು. ಯಾಕಂದರೆ sin x ಅಂದರೆ -1 ಲೆಸ್ ದೆನ್ ಆರ್ ಈಕ್ವಲ್ ಟು sin x ಲೆಸ್ ದೆನ್ ಆರ್ ಈಕ್ವಲ್ ಟು 1, ಮೈನಸಿಂದ ಮಲ್ಟಿಪ್ಲೈ ಮಾಡಿದೆ ಅಂದರೆ 1 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಮೈನಸ್ sin x ಗ್ರೇಟರ್ ದೆನ್ ಆರ್ ಈಕ್ವಲ್ ಟು -1. ಅಥವಾ ಇದು ರಿವರ್ಸ್ ಬರ್ಕೊಂಡ್ವಿ ಅಂದರೆ -1 ಲೆಸ್ ದೆನ್ ಆರ್ ಈಕ್ವಲ್ ಟು sin x ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಲ್ಲ. ಆ್ಯಡಿಂಗ್ 2 ಮಾಡಿದೆ ಅಂದರೆ 1 ಲೆಸ್ ದೆನ್ ಆರ್ ಈಕ್ವಲ್ ಟು 2 ಮೈನಸ್ sin x ಲೆಸ್ ದೆನ್ ಆರ್ ಈಕ್ವಲ್ ಟು 3 ಅಂದರೆ 1 ಲೆಸ್ ದೆನ್ ಆರ್ ಈಕ್ವಲ್ ಟು f dash of x ಲೆಸ್ ದೆನ್ ಆರ್ ಈಕ್ವಲ್ ಟು 3 ಬರುತ್ತಲ್ಲ. ನೋಡಿ 1 - 3 ತನಕ ಬರುತ್ತೆ ಅಂದರೆ f dash of x ಈಸ್ ಆಲ್ವೇಸ್ ಗ್ರೇಟರ್ ದೆನ್ 0, ಪಾಸಿಟಿವೇ ಇರುತ್ತೆ ಅಂದರೆ ಈಸ್ ಆನ್ ಏನಾಗಿರುತ್ತೆ ಇನ್ಕ್ರೀಸಿಂಗ್ ಫಂಕ್ಷನ್ ಆಗುತ್ತೆ ಅಷ್ಟೇ ಹೌದಾ. ಎಲ್ಲಿ f dash of x 0 ಆಗೋದೇ ಇಲ್ಲ. ಇಂಟರ್ವಲಲ್ಲಿ 0ನೇ ಬರಲ್ಲ. 0ನೇ ಬರಲ್ಲ ಅಂದರೆ ನೀದರ್ ಮ್ಯಾಕ್ಸಿಮಮ್ ನಾರ್ ಮಿನಿಮಮ್. ಅದಕ್ಕೆ ಇವೆರಡು ರೂಲ್ಡ್ ಔಟು, ಇದು ಒಂದೇ ಒಂದು ಬರುತ್ತೆ. ಡಿಕ್ರೀಸಿಂಗ್ ಆಗಬೇಕು ಅಂದರೆ ಲೆಸ್ ದ್ಯಾನ್ ಬರಬೇಕಿತ್ತು, ಅದು ಇಲ್ಲಿ ಗ್ರೇಟರ್ ದ್ಯಾನ್ ಇದೆ ಹೌದಾ. ನೆಕ್ಸ್ಟ್ ನೋಡಿ ಡಿಫ್ರೆನ್ಷಿಯೇಷನ್ ಇಂದು ಆನ್ಸರ್ ಕೀ ಇದೆ. ಡಿಫ್ರೆನ್ಷಿಯೇಷನ್ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಟೆಸ್ಟ್ ಕೊಟ್ಟಿದ್ದಾರಲ್ಲ ಅದರೊಳಗೊಂದು ಮೆಟೀರಿಯಲಲ್ಲಿ ಟೆಸ್ಟ್ ಇದೆ, ಆ ಟೆಸ್ಟ್ನ ಸಿಂಪ್ಲಿಫೈ ಮಾಡ್ಕೊಂಡು ಲಾಸ್ಟಿಗೆ ಆನ್ಸರ್ ಕೀನ ನೋಡ್ಕೊಂಬಿಡಿ ಹೌದಾ. ನೋಡಿ ಇಲ್ಲಿಗೆ ಅಪ್ಲಿಕೇಶನ್ ಆಫ್ ಡಿಫ್ರೆನ್ಷಿಯೇಷನ್ ಆಗುತ್ತೆ. ಮತ್ತು ನೋಡಿ ಅಸೈನ್ಮೆಂಟು ಎಲ್ಲಾದರೂ ಸಿಂಪ್ಲಿಫೈ ಮಾಡಿಕೊಳ್ಳೇಬೇಕು. ಅದ್ರ ಜೊತೆಗೆ PU ಟೆಕ್ಸ್ಟ್ ಬುಕ್ಕಲ್ಲಿ ನಂಬರ್ ಕ್ಯಾಲ್ಕುಲೇಟ್ ಮಾಡೋವಂಥದ್ದು ಒಂದು 4-5 ಪ್ರಾಬ್ಲಮ್ಸ್ ಇದೆ ಹೌದಾ. ಫೈಂಡ್ ದ ನಂಬರ್ಸ್ ಸಚ್ ದಟ್ whose ಪ್ರಾಡಕ್ಟ್ ಈಸ್ ಮ್ಯಾಕ್ಸಿಮಮ್, whose ಸಮ್ ಈಸ್ ಮ್ಯಾಕ್ಸಿಮಮ್, ಈ ಥರ ಇದೆಯಲ್ಲ ಅದನ್ನು ಸಿಂಪ್ಲಿಫೈ ಮಾಡ್ಕೊಂಡಿರಿ. ಆ ಥರದ್ದು CET ಕೇಳ್ತಾ ಇದ್ದಾರೆ, ಅದಕ್ಕೆ ಆ ಐಡಿಯಾನೂ ಗೊತ್ತಿರಬೇಕು. ಅದ್ರ ಜೊತೆಗೆ ಇಲ್ಲಿ ಮಾಡ್ಕೊಂಡಿರೋ ಇಷ್ಟು ಪ್ರಾಬ್ಲಮ್ಸು ಅಸೈನ್ಮೆಂಟು ಸಿಂಪ್ಲಿಫೈ ಮಾಡ್ಕೊಳ್ಳಿ ಆಯ್ತಲ್ಲ. ಥ್ಯಾಂಕ್ ಯು.